ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ. ಮೂಲತಃ ನಾನು ಮುಗುಳ್ಕೋಡ, ರಾಯಬಾಗ್ ತಾಲೂಕು, ಬೆಳಗಾವಿ. ಮುಗುಳ್ಕೋಡ ಅಂದ್ರೆ ಮುತ್ಯಾನ ಮುಗುಳ್ಕೋಡ, ಮುದೋಳದಾಗ ಒಂದು ಮುಗುಳ್ಕೋಡ ಐತೆ, ಹೌದ್ರಿ. ಬಟ್ ನಮ್ದು ಮುತ್ಯಾನ ಮುಗುಳ್ಕೋಡ, ಅಲ್ಲಿ ನಮಗೆ ಪಾಟೀಲ್ ಅಂತ ಕರೀತಾರೋ. ನಾವು ರೈತನ ಕುಟುಂಬಸ್ಥರ ಆ್ಯಂಡ್ ನಾವು ರೈತನ ಮಗನ. ನನ್ನ ಹೆಸರು ಗೌತಮಿ ಅಂತ. ನಾನು ಬ್ಯಾಂಗ್ಳೂರು ನಿಯರ್ ಬಿಡದಿಯಿಂದ ಬಂದಿರೋದು. ನಾನು ಈ ಮಶ್ರೂಮ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗಾಗ ಬಂತು. ಈಗ ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು ಅಂದರೆ, ಸ್ಟಾರ್ಟಿಂಗ್ ನಾನು ವರ್ಕ್ ಮಾಡ್ತಿದ್ದೆ ಮೆಡಿಕಲ್ ಕೋಡಿಂಗ್ ಫೀಲ್ಡ್, ಫಾರ್ಮಸಿ ಮುಗಿಸಿ ಫಾರ್ಮಸಿಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ಅದಾದಮೇಲಿಂದ ಮೆಡಿಕಲ್ ಕೋಡಿಂಗ್ ಮಾಡಿ, ಆ ಮೆಡಿಕಲ್ ಕೋಡಿಂಗಲ್ಲೂ ವರ್ಕ್ ಇಷ್ಟ ಆಗದಲ್ಲೇ ಪ್ರೆಷರ್ಸ್ ಜಾಸ್ತಿ. ಆಲ್ಮೋಸ್ಟ್ ವರ್ಕಿಂಗ್ ಯೂತ್ಸ್ಗೆಲ್ಲ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಆಫೀಸ್ ವೆದರ್ಸ್ ಎಲ್ಲ, ಕಂಡೀಷನ್ಸ್ ಎಲ್ಲ ಅಂತ. ಸೊ ಆ ವೆದರ್ ಇಷ್ಟ ಆಗ್ದಲೇ ನಾರ್ಮಲಾಗಿ ಏನಾದ್ರು ಫಾರ್ಮಿಂಗ್ ಮಾಡಬೇಕು ಅಂತ ಇದ್ದಿದ್ದು. ಸೊ ನಮ್ಮ ಮನೇಲೂ ನಾರ್ಮಲಾಗಿ ಹಸು ಸಾಕೋದು, ಕುರಿ ಸಾಕೋದು, ಕೋಳಿ ಪ್ರತಿಯೊಂದು ಇದೆ. ಬಟ್ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆಂದರೆ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ ಹಿಡಿಯುತ್ತೆ. ಆದರೆ ಮಶ್ರೂಮ್ ಫಾರ್ಮಿಂಗ್ ಯಾವ ಥರ ಅಂದರೆ, ಇನ್ಸ್ಟಾಗ್ರಾಮಲ್ಲೇ ನೋಡಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅದಾದಮೇಲೆ ಯಾವುದು ಈಸಿ ಅನಿಸುತ್ತೆ ಸ್ಟಾರ್ಟಿಂಗ್, ಯಾಕಂದರೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲೇ ಎಲ್ಲದರಲ್ಲೂ. ಸೊ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಯಾವ್ದು ಮಾಡ್ಬೋದು ಅಂತ ಬಂದಾಗ ಆಯಿಸ್ಟರ್ ಮಶ್ರೂಮಲ್ಲೂ ತುಂಬ ವೆರೈಟೀಸ್ ಇದೆ, ತುಂಬ ಲಕ್ಷ ಸಂಪಾದನೆನೂ ಮಾಡ್ಬೋದು. ಅದಕ್ಕೆ ಸರ್ ಹೇಳ್ದಂಗೆ ಇನ್ವೆಸ್ಟು ಮಾಡಬೇಕು. ಅಷ್ಟೇ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ಅದರಿಂದ ಪ್ರಾಫಿಟ್ ತೆಗಿಯೋಕ್ಕಾಗೋದು. ಬಟ್ ಆಯಿಸ್ಟರ್ ಮಶ್ರೂಮ್ ಆಗಲ್ಲ, ₹1 ಹಾಕಿದ್ರೆ ನೀವು ₹10 ತೆಗಿಬೋದು ಅದರಲ್ಲಿ. ಆ ಥರ ಫಾರ್ಮಿಂಗ್. ಇದರಲ್ಲಿ ಏನು ವರ್ಕೂ ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಬೇಕು ಅಂತ ಏನಿಲ್ಲ. 2 ಅವರ್ಸ್ ನೀವು ನಿಮ್ಮ ಟೈಮ್ನ ಕೊಟ್ಟರೆ ಅಷ್ಟೇ ಸಾಕು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಅದ್ರ ಪಾಡಿಗೆ ಅದಕ್ಕೆ ಏನು ರಿಕ್ವೈರ್ಮೆಂಟ್ಸ್ ಏನು ಅಂದರೆ, ಮೇಯ್ನಾಗಿ ಟೆಂಪ್ರೇಚರ್ ಒಂದು ಮೇಂಟೈನ್ ಮಾಡಬೇಕು ನಾವು. ಆಮೇಲೆ ಹ್ಯುಮಿಡಿಟಿ ಅಂದರೆ ತೇವಾಂಶ, ನೀರು ಹಾಕ್ಬೇಕಷ್ಟೇ. ಅದನ್ನು ನೀವು ಆಟೋಮೆಟಿಕ್ಕಾಗಿ ಕನೆಕ್ಷನ್ನು ಮಾಡ್ಬೋದು. ಇಲ್ಲಾಂದರೆ ನೀವಾಗೇ ಏನು 1 ನಿಮಿಷ ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ 1 ಮಿನಿಟ್ ಕೊಟ್ಟರೆ ಸಾಕು. ಅದಕ್ಕೆ 1 to 2 ಮಿನಿಟ್ಸ್ ಕೊಟ್ಟರೆ ವಾಟ್ರಿಂಗ್ ಮಾಡೋಕ್ಕೆ ಅದ್ರ ಪಾಡಿಗೆ ಅದು ಮಶ್ರೂಮ್ಸ್ ಬರುತ್ತೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಈಗ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ನಾನು ಯಾಕೆ ಅದೇ ಹೇಳಿದ್ನಲ್ಲ, ಮಶ್ರೂಮ್ ಇದನ್ನು ಸೆಲೆಕ್ಟ್ ಮಾಡಿದ್ದು ಅಂದರೆ, ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಯಾವುದನ್ನ ಫಾರ್ಮ್ ಮಾಡ್ಬೋದು. ಮನೇಲಿ ಸಪೋರ್ಟ್ ಕೇಳಬೇಕು ಅಂದ್ರೂ ನಾವು ಇನ್ವೆಸ್ಟ್ಮೆಂಟ್ ಕೇಳೋಕ್ಕಾಗಲ್ಲ, 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ಇನ್ವೆಸ್ಟ್ ಮಾಡಿ ಏನಾದ್ರು ಮಾಡ್ತೀನಿ ಅಂತ. ಯಾಕಂದರೆ ಅವ್ರಿಗೂ ಅಷ್ಟು ನಂಬಿಕೆ ಇರಲ್ಲ ಸ್ಟಾರ್ಟಿಂಗಲ್ಲಿ. ಹೆಣ್ಮಕ್ಳು ಏನಾದ್ರು ಮಾಡ್ತಾರೆ ಅಂದರೆ, ನಮ್ಮ ಮನೇಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಬಟ್ ಬೇರೆಯವ್ರ ಮನೇಲಿ ಯಾವ ಥರ ಗೊತ್ತಿಲ್ಲ. ಆ ಸಪೋರ್ಟಿಂದನೇ ನಾನು ಇಲ್ಲಿರೋದು ಈಗ. ನೆಕ್ಸ್ಟ್ ಸ್ಲೈಡ್ ಸ್ಟಾರ್ಟ್ ಮಾಡಿ. ಈಗ ಮಶ್ರೂಮ್ ಏನಂದರೆ, ನಾರ್ಮಲಾಗಿ ನೀವು ನೋಡಿದ್ದೀರಾ ಮಶ್ರೂಮ್ ಯಾವ ಟೈಮಲ್ಲಿ ಬರುತ್ತೆ, ವಿಂಟರ್ ಟೈಮಲ್ಲಿ, ಮಳೆಗಾಲ ಯಾವಾಗಿರುತ್ತೋ ಆ ಟೈಮಲ್ಲಿ ಅಷ್ಟೇ ಮಶ್ರೂಮ್ಸ್ ಕಾಣಿಸ್ಕೊಳ್ಳೋದು. ಅದೇ ಥರ ಮಶ್ರೂಮ್ಸ್ ಯಾವ ಥರ ಬೆಳೆಯುತ್ತೆ ಅಂದರೆ, ಈಗ ನಾರ್ಮಲಾಗಿ ಒಂದು ಮಶ್ರೂಮ್ಸ್ ಅಂದರೆ ನೋಡಿ, ಇಲ್ಲಿ ಸ್ಪಾನ್ಸ್ ಅಂತ ರಿಲೀಸ್ ಆಗುತ್ತೆ ಮಶ್ರೂಮ್ಸಲ್ಲಿ. ಆ ರಿಲೀಸ್ ಆಗಿದ್ದ ಸ್ಪಾನ್ಸಿಂದನೇ ಮಶ್ರೂಮ್ಸ್ ಬೆಳೆಯೋದು. ನಾವು ನಾರ್ಮಲಾಗಿ ಪ್ಲ್ಯಾಂಟ್ ಎಲ್ಲ ಏನಿರುತ್ತೆ, ನಾರ್ಮಲ್ ಗಿಡಗಳಿಗೆಲ್ಲ ನಾವು ಬೀಜ ಹಾಕಬೇಕು. ಬಟ್ ಈ ಮಶ್ರೂಮ್ಸ್ಗಳೆಲ್ಲ ಆ ಥರ ಇಲ್ಲ. ನಾರ್ಮಲಾಗಿ ಅದರಲ್ಲಿ ಒಂದು ಸ್ಪಾನ್ಸ್ ಅಂತ ರಿಲೀಸ್ ಆಗುತ್ತೆ, ಅದು ನೆಲಕ್ಕೆ ಬಿದ್ದು ಅದರಲ್ಲಿ ಮೈಸೀಲಿಯಂ ಮೇಯ್ನ್ ಆಗಿರೋದು ನಮಗೆ ಇದರಲ್ಲಿ ಮೈಸೀಲಿಯಂ. ಆ ಮೈಸೀಲಿಯಂ ರನ್ ಆದ್ಮೇಲೆ ಮಶ್ರೂಮ್ ಮಣ್ಣಲ್ಲೂ ಬೆಳಿಬೋದು. ಅದೇ ಹೇಳೋದಲ್ಲ, ನಾರ್ಮಲಾಗಿ ನಮಗೆ ಸಿಗೋದೇ ಮಣ್ಣಲ್ಲಿ ಮಶ್ರೂಮ್ಸ್ ಎಲ್ಲ. ಆದರೆ ಇದನ್ನು ನಾವು ಲ್ಯಾಬ್ರೇಟ್ರಿ ಕನ್ವರ್ಟ್ ಮಾಡಿರೋದು ಹೇಗೆ ಅಂದರೆ, ಮಶ್ರೂಮ್ಸ್ ನಾರ್ಮಲಾಗಿ ಕೆಳಗಡೆ ಬಿದ್ದಾದ್ಮೇಲೆ ಈ ಸ್ಪಾನ್ಸ್ ಅನ್ನೋದು ಅದು ಅದಾದಮೇಲೆ ಗ್ರೋ ಆಗುತ್ತೆ. ಸೊ ಈ ಆಯಿಸ್ಟರ್ ಮಶ್ರೂಮ್ಸ್ನ ಯಾವ ಥರ ಲ್ಯಾಬೊರೇಟ್ರಿಲಿ ಕನ್ವರ್ಟ್ ಮಾಡಿದ್ದಾರೆ ಅಂದರೆ, ಈ ಜೋಳದ್ದು ಬೀಜ ಬರುತ್ತೆ ನೋಡಿದ್ದೀರಾ, ಆ ಜೋಳದ ಬೀಜಕ್ಕೆ ಈ ಥರ ನಾರ್ಮಲ್ ಆಗಿ ಬೆಳೆದಿರೋ ಮಶ್ರೂಮ್ಸ್ ಏನಿರುತ್ತೆ, ಆ ಮಶ್ರೂಮ್ಸ್ದು ಒಂದು ಸ್ವಲ್ಪ ಪೀಸ್ ತಗೋತಾರೆ. ಅದನ್ನು ತಗೊಂಡು ಅದನ್ನು ಜೋಳದ ಜೊತೆ ಮಿಕ್ಸ್ ಮಾಡಿ ಲ್ಯಾಬಲ್ಲಿ ಗ್ರೋ ಮಾಡ್ತಾರೆ. ಗ್ರೋ ಮಾಡಾದ್ಮೇಲೆ ಅದು ನಮಗೆ ಸಿಗುತ್ತೆ. ಈಗ KG ಪ್ಯಾಕೆಟ್ಸ್ ಅದೆಲ್ಲ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಸಿಗುತ್ತೆ, ಯಾವ ಥರ ಇರುತ್ತೆ ಮಶ್ರೂಮ್ಸ್ ಅಂತ. ಆ ಬೀಜನ ನಾವು ನಾರ್ಮಲಾಗಿ ನಾವು ಯೂಸ್ ಮಾಡ್ತಾ ಇರೋದು ವುಡ್ ಪೆಲೆಟ್ಸ್ ಅಂತ. ಆ ಪೆಲೆಟ್ಸ್ಗೆ ಹಾಕಿ ಗ್ರೋ ಮಾಡ್ತೀವಿ. ನಾರ್ಮಲಾಗಿ ಮಶ್ರೂಮ್ಸ್ ಬರೋದು ಈ ಥರ. ಈಗ ಎಷ್ಟು ಜನಕ್ಕೆ ನಾರ್ಮಲಾಗಿ ಮಶ್ರೂಮ್ಸ್ ಬಗ್ಗೆ ಗೊತ್ತು? ಯಾರು ಬೆಳೀತಿದ್ದೀರಾ? ಆಲ್ರೆಡಿ ಬೆಳೀತಿದ್ದೀರಾ? ಹಾಂ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ಈಸಿ ಅನಿಸುತ್ತೆ, ಅಷ್ಟು ಈಸಿ ಪ್ರೋಸೆಸ್ ಮಶ್ರೂಮ್ ಅನ್ನೋದು. ತುಂಬ ಜನ ಅದನ್ನು ನಾನ್ ವೆಜ್ ಅಂದ್ಬಿಟ್ಟು ತಿನ್ನಕ್ಕೆ ಹೋಗಲ್ಲ. ಯಾಕಂದರೆ ನಾನ್ ವೆಜ್ಜಿಗೆ ಈ ಲಿಂಗಾಯತ್ಸ್ ಎಲ್ಲ ಏನಂತಾರೆ, ಅದು ನಾರ್ಮಲಾಗಿ ಅದು ನಾನ್ ವೆಜ್ ಅಲ್ಲ ಅಂತ ಅಂತಾರೆ. ಬಟ್ ಮಶ್ರೂಮ್ ಅನ್ನೋದು ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ, ಅದು ಒಂದು ಫಂಗಸ್. ಆ ಫಂಗಸ್ಸಿಂದ ಗ್ರೋ ಆಗುತ್ತೆ ಅಷ್ಟೇ ಮಶ್ರೂಮ್. ಈಗ ಎಲ್ಲಿ ಪಾಚಿ ಇರುತ್ತೆ, ಆ ಥರ ತೇವಾಂಶ ಎಲ್ಲಿ ಇರುತ್ತೋ ಆ ಜಾಗದಲ್ಲಿ ಮಶ್ರೂಮ್ಸ್ ಬರುತ್ತೆ. ಅದನ್ನೇ ನಾವು ಗ್ರೋ ಮಾಡೋದನ್ನ ಅದೇ ಥರ ಟೆಂಪ್ರೇಚರ್ ಕಂಡೀಷನ್ ಕೊಟ್ಟರೆ ನಾರ್ಮಲಾಗಿ ಮಶ್ರೂಮ್ಸ್ ಆರಾಮಾಗಿ ಗ್ರೋ ಆಗುತ್ತೆ. ಮೇಯ್ನಾಗಿ ಇದರಲ್ಲಿ ಬೇಕಾಗಿರೋದು ಸ್ಪಾನ್ಸ್ ಮತ್ತು ಮೈಸೀಲಿಯಂ ಅನ್ನೋದು ರನ್ ಆದರೆ ಮಾತ್ರ ಆ ಬ್ಯಾಗಲ್ಲಿ ಮಶ್ರೂಮ್ಸ್ನ ಬರುತ್ತೆ, ಇಲ್ಲಾಂದರೆ ಮಶ್ರೂಮ್ಸ್ ಏನು ಗ್ರೋ ಆಗಲ್ಲ. ಇದು ನಾರ್ಮಲಾಗಿ ಇಂಟ್ರಡಕ್ಷನ್ ಆಫ್ ಮಶ್ರೂಮ್ಸು. ನೆಕ್ಸ್ಟ್
ಆಮೇಲೆ ಅದಾದ್ಮೇಲೆ ಮಶ್ರೂಮ್ಸ್ನ ಹೇಗೆ ಗ್ರೋ ಮಾಡಬೇಕು ಅಂದ್ರೆ ನಾವು ಹೇಗೆ ಗ್ರೋ ಮಾಡಬೇಕು ಅಂದ್ರೆ ಅದಕ್ಕೆ ಸನ್ಲೈಟ್ ಅನ್ನೋದು, ಸೂರ್ಯನ ಕಿರಣ ಅನ್ನೋದು ಡೈರೆಕ್ಟಾಗಿ ಏನು ಬೇಕಾಗಿಲ್ಲ. ಆಮೇಲೆ ಮಳೆ ಅನ್ನೋದು ಯಾವಾಗಲೂ ಬರೋದೇನು ಬೇಕು. ಈಗ ನೋಡಿದ್ದೀರಲ್ಲ ಮಶ್ರೂಮ್ಸ್ ಯಾವಾಗ ಬರುತ್ತೆ ಅಂದರೆ ಮಳೆಗಾಲದಲ್ಲಿ ಮಳೆ ನಿಂತಾದ್ಮೇಲೆ ಅದು ಅದು ಕಾಣಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ ಮಶ್ರೂಮ್ಸ್ ಕಾಣಿಸ್ಕೊಳ್ಳೋದೇ ಆ ಟೈಮಲ್ಲಿ. ಮಳೆ ಬಂದು ಸೂರ್ಯನ ಬಿಸಿಲು ಬಂದಾದ್ಮೇಲೆ ಅದು ಒಣಗೋಗುತ್ತೆ ಕಂಪ್ಲೀಟಾಗಿ. ಅಷ್ಟರಲ್ಲಿ ನೋಡಿ ಕಿತ್ಕೋತಾರೆ. ಅದಕ್ಕೇನೆ ನಮ್ಗೆ ಇದರಲ್ಲಿ ನಾರ್ಮಲ್ ಆಗಿ ಸನ್ಲೈಟ್ ಅನ್ನೋದು ಕಂಪ್ಲೀಟಾಗಿ ಬೇಡವೇ ಬೇಡ. ಇಂಡೈರೆಕ್ಟ್ ಆಗಿ ಸನ್ಲೈಟ್, ಈಗ ಲೈಟ್ ಆನ್ ಮಾಡ್ಕೊಂಡ್ರು ಸಾಕು ಮಶ್ರೂಮ್ಸ್ ಗ್ರೋ ಮಾಡ್ಬೋದು. ಅದಾದಮೇಲೆ ಮಾಯಿಶ್ಚರ್ ಅನ್ನೋದು, ತೇವಾಂಶ ಅನ್ನೋದು ಜಾಸ್ತಿ ಇರಬೇಕು ರೂಮಲ್ಲಿ. ಈಗ ಈ ರೂಮಲ್ಲಿ ಒಂದು AC ಇದೆ ಅಂದರೆ ಇಷ್ಟು ನಮಗೆ ಟೆಂಪ್ರೇಚರ್ ಮೇಂಟೈನ್ ಆಗಿರಬೇಕು. ಅದಾದಮೇಲೆ ಡಾರ್ಕ್ನೆಸ್ ಬೇಕು. ಸ್ಟಾರ್ಟಿಂಗ್ ಮಶ್ರೂಮ್ ಮಾಡಿದಾಗ ನಾವು ಒಂದು 15 ಡೇಸ್ ಡಾರ್ಕ್ ರೂಮಲ್ಲಿ ಇರ್ತೀವಿ. ಸೊ ಆ ಡಾರ್ಕ್ನೆಸ್ ಅನ್ನೋದು ಬೇಕು. ಆಮೇಲೆ ವಾರ್ಮ್ ಟೆಂಪ್ರೇಚರ್ ಇರಬೇಕು. ಅದಾದಮೇಲೆ ಮಶ್ರೂಮ್ಸ್ ಹೇಗೆ ಗ್ರೋ ಮಾಡ್ತೀವಿ ಅಂದರೆ ನಾವು ಸುಮಾರು ಜನ ಹುಲ್ಲು ಯೂಸ್ ಮಾಡ್ತಾರೆ. ಹುಲ್ಲು, ಭತ್ತದ ಹುಲ್ಲು, ಅಕ್ಕಿ ಮಾಮೂಲಿ ರಾಗಿ ಹುಲ್ಲು ಎಲ್ಲ ಯೂಸ್ ಮಾಡ್ತಾರೆ. ನಾನು ಆ ಪ್ರೋಸೆಸ್ ಟ್ರೈನಿಂಗ್ ಹೋಗೂ ನಾನು ಅದನ್ನು ಸ್ಟಾರ್ಟ್ ಮಾಡಲಿಲ್ಲ. ಅಲ್ಲಿ ಹೋಗಿ 1 ಮಂತ್ ನಾನು ಅದನ್ನು ಸ್ಟಾರ್ಟೇ ಮಾಡೋಕ್ಕೆ ಹೋಗಲಿಲ್ಲ. ಮಶ್ರೂಮ್ ಟ್ರೈನಿಂಗ್ ಹೋಗಬೇಕು ಅಂತಲೇ ಹೋಗಿ ಅದನ್ನು ಕಲ್ತ್ಕೊಬಂದು ಮಾಡಲಿಲ್ಲ. ಯಾಕೆ ಅಂದರೆ ಅದನ್ನು ಮಾಡೋಕ್ಕೆ ಮಿನಿಮಮ್ ಅಂದರೆ 4 ರಿಂದ 5 ಜನ ಬೇಕು. ಅದಕ್ಕೋಸ್ಕರ ನಾನು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದು ತುಂಬ ಲಾಂಗ್ ಪ್ರೋಸೆಸ್. ಹುಲ್ಲು ತರಬೇಕು. ಅದು ಹುಲ್ಲೇನಾದ್ರು ಯಾವ್ದು ಸಿಕ್ಕಿದೆ ಅಂದರೆ, ನೀರಾಗಿದೆ ಅಂದರೆ ಅದನ್ನು ನಾವು ಸನ್ ಡ್ರೈ ಮಾಡಬೇಕು. ಒಂದು 70%ವರೆಗೂ ಸನ್ ಡ್ರೈ ಮಾಡಬೇಕು. ಸನ್ ಡ್ರೈ ಮಾಡಾದ್ಮೇಲೆ ಅದನ್ನು ಕಟ್ ಮಾಡಬೇಕು. ಆ ಕಟ್ ಮಾಡೋಕ್ಕೂ ಒಂದು ಮಿಷಿನ್ ಇನ್ವೆಸ್ಟ್ ಮಾಡಬೇಕು. ಈಗ ನಾರ್ಮಲಾಗಿ ಏನಾದ್ರು ನೀವೇ ಎಲ್ಲ ಏನು ಜೀರೋ ಇನ್ವೆಸ್ಟಲ್ಲಿ ಮಾಡ್ತೀರಿ ಅಂದರೆ ಕೈಯಲ್ಲೇ ಕಟ್ ಮಾಡ್ಬೋದು. ಬಟ್ ಅದು ಲಾಂಗ್ ಪ್ರೊಸೆಸ್. ಅದಾದಮೇಲೆ ಅದನ್ನು ಕಟ್ ಮಾಡಿ ಬ್ಯಾಗಿಗೆ ಹಾಕಿ ನೆನಾಕಬೇಕು. ನೀರಲ್ಲಿ ಹಾಕಿ ಸೋಕ್ ಮಾಡಬೇಕು. ಒಂದು 24 hours ಮಿನಿಮಮ್ ಸೋಕ್ ಮಾಡಬೇಕು. ಅದರಲ್ಲಿ ಏನು ಅಂದರೆ ನಾವು ಮೇಯ್ನಾಗಿ ಕೆಮಿಕಲ್ ಯೂಸ್ ಮಾಡ್ತೀವಿ. ಆ ಕೆಮಿಕಲ್ ಪ್ರೊಸೆಸ್ ಬೇಡ ಅನ್ನೋದಕ್ಕೋಸ್ಕರನೇ. ಈಗ ಮಶ್ರೂಮ್ಸ್ ಅನ್ನೋದು ಆರ್ಗ್ಯಾನಿಕ್ ಫುಡ್. ನಾರ್ಮಲ್ ಆಗಿ ಸಿಗ್ತಿದೆ ಅಂದರೆ ಏನಾದರೂ ನಾವು ಅದನ್ನು 100% ಆರ್ಗ್ಯಾನಿಕ್ ಆಗಿ ಬೆಳೆಯೋಕ್ಕೆ ಟ್ರೈ ಮಾಡಬೇಕು. ಸೊ ಆ ಪ್ಯಾಡಿ ಸ್ಟ್ರಾಲಿ ಯೂಸ್ ಮಾಡಿದ್ರೆ ನಾವು ಅದನ್ನು ಕೆಮಿಕಲ್ ಮೆಥಡ್ ಮಾಡಲೇಬೇಕು. ಇಲ್ಲ ಅಂದರೆ ಅದನ್ನು ಬೇಯಿಸ್ತಾರೆ. ಅದಕ್ಕೂ ಇನ್ಸ್ಟ್ರೂಮೆಂಟ್ ತುಂಬ ಖರ್ಚಾಗುತ್ತೆ. ಈ ಆಟೋಕ್ಲೇವ್ ಅಂತ ಇದೆ ಮಿಷಿನ್ಸು. ದೊಡ್ಡ ಇಂಡಸ್ಟ್ರಿಯಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದನ್ನು. ಬಟ್ ನಾವು ಸ್ಟಾರ್ಟಿಂಗಲ್ಲಿ ಅವೆಲ್ಲ ಯೂಸ್ ಮಾಡಿ ಮಾಡೋಕ್ಕೂ ಆಗಲ್ಲ. ಸೊ ಅದನ್ನು ನೆನಾಕಬೇಕು. ಅದನ್ನು ಮತ್ತೆ ಡ್ರೈ ಮಾಡಬೇಕು. ಡ್ರೈ ಮಾಡಿ ಬ್ಯಾಗಿಂಗ್ ಮಾಡಬೇಕು. ಇದು ತುಂಬ ಲಾಂಗ್ ಪ್ರೋಸೆಸ್ಸು. ಒಂದು 4-5 ಜನ ಬೇಕೇ ಬೇಕು. ಆದರೆ ನಾವು ಇಲ್ಲಿ ಯೂಸ್ ಮಾಡ್ತಿರೋದು ವುಡ್ ಪೆಲೆಟ್ಸ್ ಅಂತ. ವುಡ್ ಪೆಲೆಟ್ಸ್ ಅಂದರೆ ಏನು ಅಂದರೆ ನಾರ್ಮಲಾಗಿ ಮರ ಇರುತ್ತಲ್ಲ, ಆ ಮರನ ಪೌಡ್ರ್ ಮಾಡಿ ಇಟ್ಟಿರ್ತಾರೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡೋದು ಸಾಫ್ಟ್ವುಡ್, ಹಾರ್ಡ್ವುಡ್ ಅಂತ ಬರುತ್ತೆ. ಅದರಲ್ಲಿ ನಾವು ಮಶ್ರೂಮ್ಸಿಗೆ ಗ್ರೋ ಮಾಡ್ತಾ ಇರೋದು ಹಾರ್ಡ್ವುಡ್ ಮಾತ್ರ ಟ್ರೈ ಮಾಡ್ತಾ ಇರೋದು. ಯಾಕೆ ಅಂದರೆ ಅದರಿಂದ ನಾವು ಈಗ ಹುಲ್ಲಲ್ಲೂ ಟ್ರೈ ಮಾಡೋಕೆ ಹೋಗ್ತೀವಿ ಅಂದರೆ ತುಂಬ ಪ್ರೋಸೆಸ್ ಆಗುತ್ತೆ. ಸೊ ಪೆಲೆಟ್ಸ್ ಅನ್ನೋದು ತುಂಬ ಈಸಿ. ಅದನ್ನ ಸ್ಟೆರಿಲೈಸೇಷನ್ ಅಂದರೆ ಈ ಬ್ಯಾಕ್ಟೀರಿಯಾ ಕಿಲ್ ಮಾಡೋದು ಅಷ್ಟೇ ಈಸಿ ಪ್ರೋಸೆಸ್. ಈಗ ನಾರ್ಮಲಾಗಿ ವುಡ್ ಪೆಲೆಟ್ಸ್ ನಮಗೆ ಸಿಗುವಾಗಲೇ ಅರ್ಧ ಕಂಪ್ರೆಸ್ ಆಗಿ ಒಂದು ಶೇಪಲ್ಲಿ, ಸಿಲಿಂಡರ್ ಶೇಪಲ್ಲಿ ಬರುತ್ತೆ. ಅದರಲ್ಲೇ 50% ಬ್ಯಾಕ್ಟೀರಿಯಾ ಕಿಲ್ ಆಗಿರುತ್ತೆ. ಯಾಕಂದರೆ ಕಂಪ್ರೆಷನ್ ಮಾಡುವಾಗಲೇ ನೀವೇ ನೋಡಿದರೆ ಎಷ್ಟು ಪ್ರೆಷರ್ ಇರುತ್ತೆ, ಎಷ್ಟು ಹೀಟ್ ಇರುತ್ತೆ ಅಂತ. ಆ ಟೈಮಲ್ಲೇ 50% ಅಷ್ಟು ಬ್ಯಾಕ್ಟೀರಿಯಾ ಕಿಲ್ ಆಗಿರುತ್ತೆ. ದೆನ್ ನಾವು ಅದನ್ನು ಹಾಟ್ ವಾಟ್ರಿಗೆ ಹಾಕ್ತೀವಿ. 1 kg ಪೆಲೆಟ್ಸ್ನ ತೊಗೊಂಡು 1.5 ಲೀಟ್ರು 1.5 ಲೀಟರ್ಸ್ ಅಷ್ಟು ವಾಟ್ರನ್ನ ಹಾಕಿ ಅದನ್ನು ಒಂದು ಕಡೆ ಇಡ್ತೀವಿ. ಒಂದು 5-6 hours ಆದಮೇಲೆ ಅದನ್ನು ಪ್ರೋಸೆಸ್ ಸ್ಟಾರ್ಟ್ ಮಾಡೋದು. ಅದಾದಮೇಲೆ 150 grams ಅಷ್ಟು ಮಶ್ರೂಮ್ಸ್ ಬೀಜ ಏನಿದೆ ಅದನ್ನು ಹಾಕ್ತೀವಿ. ಅದಾದಮೇಲೆ ಬ್ಯಾಗಿಂಗ್ ಅಷ್ಟೇ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಆ ಬ್ಯಾಗ್ನ ನಾವು ಕಂಪ್ಲೀಟಾಗಿ ಡಾರ್ಕ್ ರೂಮ್ ಅನ್ನೋದು ಒಂದು ಬೇಕು. ಡಾರ್ಕ್ ರೂಮ್ ಅಂದರೆ ಈ ಫುಲ್ ಕತ್ಲೆ ಇರಬೇಕು ಅಂತ ಏನಿಲ್ಲ. ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು ಅಷ್ಟೇ. ಸೂರ್ಯನ ಕಿರಣ ಅನ್ನೋದು ಡೈರೆಕ್ಟಾಗಿ ಬೀಳಬಾರ್ದು. ಅದ್ರ ಬದಲು ನಾರ್ಮಲಾಗಿ ಅಷ್ಟು ಬೆಳಕಿದೆಯಾ, ನಾರ್ಮಲಾಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಸೈಡಲ್ಲಿ, ಅಷ್ಟು ಬೆಳಕು ಬಂದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ರೂಮ್ ಕಂಪ್ಲೀಟಾಗಿ ಡಾರ್ಕ್ ಇರಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಆಗ ಆ ಬ್ಯಾಗ್ನ ಮಾಡಾದ್ಮೇಲೆ 15 days ಅಲ್ಲಿ ಇಡ್ತೀವಲ್ಲ, ಆಗ ನಾವು ಹಾಕಿರೋ ಮಶ್ರೂಮು ಸಬ್ಸ್ಟೆಂಟಾಗಿ, ಈಗ ಈ ಮಶ್ರೂಮ್ ಬೆಳೆಯೋಕ್ಕೆ ಏನಾದ್ರು ಸಪೋರ್ಟ್ ಬೇಕಲ್ಲ, ಆ ವುಡ್ ಪೆಲೆಟ್ಸ್ ಅನ್ನೋದಿರುತ್ತೆ. ಅದರಲ್ಲಿ ಮೊದಲೇ ನಾವು ನೀರು ಹಾಕಿರ್ತೀವಿ. ಅದು ಮೈಸೀಲಿಯಂ ಅನ್ನೋದು ಗ್ರೋ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿರುತ್ತೆ. ಅದು ಕಂಪ್ಲೀಟಾಗಿ ಗ್ರೋ ಆಗುತ್ತೆ. ಅದು ಗ್ರೋ ಆದಮೇಲೆ ನಾವು ಅದನ್ನು ಹಾರ್ವೆಸ್ಟ್ ರೂಮ್ ಅಂತ 2 ರೂಮ್ ಸಪ್ರೇಟಾಗಿ ಬೇಕು. ಒಂದು ಡಾರ್ಕ್ ರೂಮು, ಒಂದು ಹಾರ್ವೆಸ್ಟ್ ರೂಮು. ಅದನ್ನು ಹಾರ್ವೆಸ್ಟ್ ರೂಮಿಗೆ ಅದಾದಮೇಲೆ ನಾವು ಶಿಫ್ಟ್ ಮಾಡ್ತೀವಿ. ಅಲ್ಲಿ 15 days ಡಾರ್ಕ್ ರೂಮಲ್ಲಿ ಇಟ್ಟಾದ್ಮೇಲೆ ಶಿಫ್ಟ್ ಮಾಡಾದ್ಮೇಲೆ ಅಲ್ಲಿ ಕಟ್ಟಿಂಗ್ ಮಾಡೋದು. ಕಟ್ಟಿಂಗ್ ಮಾಡಿ ನೀವು ನಾರ್ಮಲಾಗಿ ಒಳ್ಳೆ ಟೆಂಪ್ರೇಚರ್, ಹ್ಯುಮಿಡಿಟಿ ಎಲ್ಲ ಮೇಂಟೈನ್ ಮಾಡಿದ್ದೀರಾ ಅಂದರೆ 7 to 10 days ಬಂದುಬಿಡುತ್ತೆ. ಮಶ್ರೂಮ್ಸ್ ಏನು ಹಾಳಾಗಲ್ಲ, ಸ್ಟಾರ್ಟ್ ಆಗುತ್ತೆ. ಅದು ಈಲ್ಡು ಕಂಪ್ಲೀಟಾಗಿ ಒಂದು 5 ಈಲ್ಡ್ಸ್ ತೆಗಿಬೋದು. 1 kg ಬ್ಯಾಗಲ್ಲಿ ಮಾಡಿದ್ದೀವಿ ಅಂದರೆ 1 to 1.5 kgವರೆಗೂ ಬಂದೇ ಬರುತ್ತೆ. ಯಾಕಂದರೆ ಗುಡ್ ಸ್ಪಾನ್ ಸೆಲೆಕ್ಷನ್ ಹೊಂದಿರಬೇಕು. ಆಮೇಲೆ ಹುಡ್ಡು ಅಷ್ಟೇ, ಅದು ಮೇಯ್ನಾಗಿ ನೋಡ್ಕೋಬೇಕು. ಆಮೇಲೆ ಟೆಂಪ್ರೇಚರ್, ಹ್ಯುಮಿಡಿಟಿ ಇವೆಲ್ಲ ನೋಡಿಕೊಂಡ್ರೆ ಸಾಕು. ನಾವು ಮಶ್ರೂಮ್ ನೀಟಾಗಿ 1 to 1.5 ಬಂದೇ ಬರುತ್ತೆ. ಒಂದೇ ಸಲ ಬರಲ್ಲ. ಅದು ಸ್ಟಾರ್ಟಿಂಗ್ ಒಂದು 500 ಗ್ರಾಮ್ ಬರುತ್ತೆ. ಅದಾದಮೇಲೆ 300, 200 ಆ ಥರ ಬರುತ್ತೆ. ಅದೇ ಮೇಂಟೈನ್ ಆಫ್ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿನ ನಾವು ಮೇಂಟೈನ್ ಮಾಡಿದ್ರೆ ಆ ಮಶ್ರೂಮ್ ಅದಾಗೆ ಆರಾಮಾಗಿ ಗ್ರೋ ಆಗುತ್ತೆ.
ಅದಾದಮೇಲೆ ಎಷ್ಟು ಟೈಪ್ಸ್ ಮಶ್ರೂಮ್ಸ್ ಇದೆ, ನಾವು ತಿನ್ನೋಕ್ಕೆ ಎಡಿಬಲ್ ಆಗಿರೋ ಮಶ್ರೂಮ್ಸು ಇದೆ, ನಾನ್ ಎಡಿಬಲ್ ಮಶ್ರೂಮ್ಸು ಇದೆ. ನಾನ್ ಎಡಿಬಲ್ ಎಲ್ಲ ಅವಶ್ಯಕತೆ ಇಲ್ಲ, ಏಕೆಂದರೆ ಅದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಈಗ ನಾವು ನಾರ್ಮಲ್ ಆಗಿ ನಾನು ಬೆಳೀತಾ ಇರೋದು ಆಯಿಸ್ಟರ್ ಮಶ್ರೂಮ್, ಮತ್ತು ನಾವು ಪ್ರಿಫರ್ ಮಾಡೋದು ಆಯಿಸ್ಟರ್ ಮಶ್ರೂಮ್. ಅದಾದಮೇಲೆ ಆಯಿಸ್ಟರ್ ಮಶ್ರೂಮಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಇದೆ, ಕಲರ್ಸ್ ಪಿಂಕ್ ಇದೆ, ಗ್ರೇ ಇದೆ, ವೈಟ್ ಇದೆ, ಬ್ಲೂ ಇದೆ, ತುಂಬ ಥರ ವೆರೈಟೀಸು ಇದೆ. ನಾರ್ಮಲ್ ಆಗಿ ಜನ ಈ ಮಶ್ರೂಮ್ ನೋಡಿದ್ರೇ, ಸ್ಟಾರ್ಟಿಂಗ್ ನಾನು ಗ್ರೋ ಮಾಡಿದಾಗ ನಾವು ನಮ್ಮೂರಲ್ಲಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅಲ್ಲೂ ಅಷ್ಟೇ ನಾರ್ಮಲ್ ಆಗಿ ನಾವು ಟ್ರೈ ಮಾಡಿದಾಗ ಗ್ರೋ ಮಾಡಿ ಸೇಲ್ ಮಾಡೋಕ್ಕೆ ಹೋದಾಗ ಆ ಮಶ್ರೂಮ್ಸ್ ಯಾರು ತಿನ್ನಕ್ಕೆ ಇಷ್ಟನೇ ಪಡಲಿಲ್ಲ. ಈ ಥರ ಮಶ್ರೂಮ್ಸ್ನ ಯಾರು ತಿನ್ನಬಾರ್ದು, ಇದು ಒಳ್ಳೆ ಮಶ್ರೂಮ್ಸ್ ಅಲ್ಲ ಅನ್ನೋ ರೆಕಮೆಂಡೇಶನೇ ನನಗೂ ಸಿಕ್ಕಿದ್ದು. ಬಟ್ ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರು ತಿಂತಾರೆ, ಯಾರಿಗೆ ಈಗ ನಾಲೆಜ್ ಕೊಟ್ಟರೆ, ಯಾರು ಅರ್ಥ ಮಾಡ್ಕೋತಾರೋ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಾದ್ಮೇಲೆ, ಈಗ ನಮ್ಮೂರಲ್ಲೇ ನಾನು ಮಶ್ರೂಮ್ಸ್ ತಗೊಂಡು ನಾನು ಬೇರೆ ಕಡೆ ಸೆಲ್ ಮಾಡ್ತಿದ್ದೆ. ಬಟ್ ಈಗ ಅವರೇ ಬಂದು 1 kg 2 kg ನಮ್ಮ ಮನೆ ಹತ್ರನೇ ಹೋಗ್ತಿದ್ದಾರೆ. ಆ ಥರ ನಾವು ಹೇಗೆ ಸ್ಪ್ರೆಡ್ ಮಾಡ್ತೀವೋ ಎನ್ವಿರಾನ್ಮೆಂಟಿಗೆ ಈ ಥರ ಯೂಸ್ ಇದೆ, ಈ ಥರ ಎಲ್ಲ ಏನು ಬೆನಿಫಿಟ್ ಇದೆ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡಿಸಿದ್ರೆ ಜನಕ್ಕೆ ಅವರೇ ಅರ್ಥ ಮಾಡ್ಕೋತಾರೆ. ಅದಾದಮೇಲೆ ಬಟನ್ ಮಶ್ರೂಮ್ ನೋಡಿದ್ದೀರಾ. ನಾರ್ಮಲ್ ಆಗಿ ಆ ಬಟನ್ ಮಶ್ರೂಮ್ನ ಯಾಕೆ ಪ್ರಿಫರ್ ಮಾಡಲ್ಲ ಅಂದರೂ ಅದಕ್ಕೆ 100% ಕೆಮಿಕಲಲ್ಲೇ ಬೆಳೆಯೋದು. ಕೆಮಿಕಲ್ ಇಲ್ಲ ಅಂದರೆ ಅದನ್ನು ಗ್ರೋ ಮಾಡೋಕ್ಕೆ ಆಗಲ್ಲ. ಅದಾದಮೇಲೆ ಶಿಟಾಕಿ ಮಶ್ರೂಮ್ಸ್ ಅಂತ ಇದೆ. ಆಮೇಲೆ ಶಿಟಾಕಿ ಮಶ್ರೂಮ್ಸ್ ಅನ್ನೋದು ಅದು ತುಂಬ ಲ್ಯಾಬ್ ಗ್ರೋನ್ ಮಶ್ರೂಮ್ಸ್. ಅವೆಲ್ಲ ನಾರ್ಮಲ್ ಆಗಿ ನಾವು ಬೆಳೆಯೋಕ್ಕಾಗಲ್ಲ ಈ ಟೆಂಪ್ರೇಚರಲ್ಲಿ. ಮತ್ತು ನಾವು ನಾರ್ಮಲ್ ಆಗಿ ಏನಾದ್ರು ಬೆಳಿತೀವಿ ಅಂದರೆ ಅದು ಬೆಳೆಯೋಕ್ಕಾಗಲ್ಲ, ಅವೆಲ್ಲ ಲ್ಯಾಬ್ ಗ್ರೋನ್ ಅಷ್ಟೇ. ಮಿಲ್ಕಿ ಮಶ್ರೂಮ್ಸ್ನು ಬೆಳಿಬೋದು, ಅದು ಸೇಮ್ ಇದೇ ಪ್ರೊಸೆಸ್ಸು. ಅದನ್ನು ನಾವು ಕೇಸಿಂಗ್ ಸಾಯಿಲ್ ಅಂತ ಒಂದು ಹಾಕ್ತೀವಿ. ಫರ್ದರ್ ಅದನ್ನು ಇನ್ನೂ ಮುಂದೆ ನಾವು ಈಗೇನಿದೆ ಸ್ಟಾರ್ಟಿಂಗ್ ನಾವು ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಆಯಿಸ್ಟರ್ ಮಶ್ರೂಮ್. ಯಾಕಂದರೆ ನೀವು ಈ ಮಶ್ರೂಮ್ಸ್ನ ಬೆಳೆಯೋಕ್ಕೆ ನಿಮ್ಮ ಕೆಪಾಸಿಟಿ ಇದ್ದರೆ ನೀವು ಆರಾಮಾಗಿ ಇಷ್ಟು ಮಶ್ರೂಮ್ಸ್ನು ನೀವೇನೇ ಗ್ರೋ ಮಾಡೋಕ್ಕೆ ಕೆಪಾಸಿಟಿ ಬರುತ್ತೆ. ಸೊ ಅದನ್ನೆಲ್ಲ ಫರ್ದರ್ ನಾವು ಇನ್ನೊಂದು ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಮೇಲೆ ಲಯನ್ಸ್ ಮ್ಯಾನ್ ಮಶ್ರೂಮ್ಸ್ ಅಂತ ಬರುತ್ತೆ. ಈ ನಾರ್ಮಲ್ ಆಗಿ ಮಶ್ರೂಮ್ಸ್ ಅನ್ನೋದು ಏನಕ್ಕೆ ಲ್ಯಾಬೊರೇಟರಿಲೆಲ್ಲ ಪ್ರಿಫರ್ ಮಾಡ್ತಾರೆ ಅಂದರೆ, ಇದು BP ಶುಗರ್ಸ್ ಪೇಷಂಟ್ಸಿಗಿದೆ, ಅದು ರೆಡ್ಯೂಸ್ ಮಾಡುತ್ತೆ. ಅದಾದಮೇಲೆ ನರ್ವ್ ಸಿಸ್ಟಮ್, ನರದಲ್ಲಿ ಏನಾದರೂ ಡಿಸೀಸ್ ಕಾಸ್ ಆಗಿದ್ರೆ ಅದೇ ಹೇಳಿದ್ನಲ್ಲ, ನರ್ವಸ್ ಸಿಸ್ಟಮ್ ಅವ್ರಿಗೇನಾದ್ರು ಡಿಸೀಸ್ ಇರೋರಿಗೆ ನಾರ್ಮಲ್ ಆಗಿ ನಾವು ಮಶ್ರೂಮ್ಸ್ನ 1 ವೀಕಲ್ಲಿ 2 ಸಲ 3 ಸಲ ತಿಂದರೆ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾವುದೇ ಥರ ಮೆಡಿಸಿನ್ ತಗೊಳ್ಳೋದು ಬೇಡ, ಆ ಥರ ಸಪ್ಲಿಮೆಂಟ್ ಆಗಿ ಯೂಸ್ ಏನಂತಾರೆ ಸಪೋರ್ಟ್ ಆಗಿ ಸಿಸ್ಟಮ್ಗೆ ಒಂದು ಸಿಗುತ್ತೆ. ಬಾಡಿಗೆ ಏನು ಬೇಕು ಎಲ್ಲ ಥರ ಫೈಬರ್ ಅಂಶ ಎಲ್ಲ ಪ್ರತಿಯೊಂದು ನಮ್ಮ ಮಶ್ರೂಮ್ಸಲ್ಲಿ ಸಿಗುತ್ತೆ. ಅದೇ ಲಯನ್ಸ್ ಮ್ಯಾನ್ ಹೇಳಿದ್ನಲ್ಲ, ಅದನ್ನು ತುಂಬ ಲ್ಯಾಬೊರೇಟ್ರಿಲಿ ಯೂಸ್ ಮಾಡ್ತಾರೆ. ಯಾಕಂದರೆ ಈ ಮೆಡಿಸಿನ್ ಪರ್ಪಸ್ಗೆ ಅದು ಪೌಡರ್ ಮಾಡಿ ಅದನ್ನು ಲ್ಯಾಬಲ್ಲಿ ಅವರು ಟ್ಯಾಬ್ಲೆಟ್ಸ್ಗೆಲ್ಲ ಪ್ರಿಫರ್ ಮಾಡಿ ಯೂಸ್ ಮಾಡ್ಕೋತಾರೆ. ಅದಾದಮೇಲೆ ಕಿಂಗ್ ಆಯಿಸ್ಟರ್, ಇದು ಸೇಮ್ ಆಯಿಸ್ಟರ್ ಮಶ್ರೂಮ್ ಥರನೇ. ಅದು ನಾವು ಈಗ ಆಯಿಸ್ಟರ್ ಎಲ್ಲ ಸೈಡಲ್ಲಿ ಬರುತ್ತೆ, ಆ ಕಿಂಗ್ ಆಯಿಸ್ಟರ್ ಅನ್ನೋದು ಮೇಲ್ಗಡೆ ಬರುತ್ತೆ. ಅದು ಒಂಥರ ಕಪ್ ಶೇಪ್ ಮಿಲ್ಕಿ ಶೇಪಲ್ಲೇ ಬರುತ್ತೆ, ಮಿಲ್ಕಿ ಮಶ್ರೂಮ್ಸ್ ಥರನೇ. ಹೇಳಿದ್ನಲ್ಲ ಆಯಿಸ್ಟರ್ ಒಂದೇ ಕಮ್ಮಿ ರೇಟ್, ಇನ್ನು ಮಿಕ್ಕಿದೆಲ್ಲ ಯಾವ್ದು ಬರುತ್ತೋ ಬಟನ್ನು ಬಿಡಿ, ಇನ್ನು ಮಿಕ್ಕಿದ್ದು ಯಾವುದಿದೆಯೋ ಅದೆಲ್ಲ ಥೌಸಂಡ್ಸಲ್ಲೇ ಸೆಲ್ ಆಗೋದು. ಏನಾದರೂ ನೀವು ಪೌಡರ್ ಮಾಡಿ ಸೆಲ್ ಮಾಡ್ತೀನಿ ಅಂದರೆ ಲ್ಯಾಕ್ಸಲ್ಲಿ ಹೋಗುತ್ತೆ ಇದು. ಆಮೇಲೆ ಮೊರಲಾ ಮಶ್ರೂಮ್ಸ್ ಅಂದರೆ ನೋಡಿದ್ದೀರಾ, ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ತುಂಬ ಫೇಮಸ್ ಆಗಿದೆ. ಇದನ್ನೆಲ್ಲ ಹಿಮಾಲಯ ಸೈಡ್ ಬೆಳೆದಿದ್ದಾರೆ. ಆಮೇಲೆ ಲ್ಯಾಬ್ ಗ್ರೋನ್ಸ್ ಮಶ್ರೂಮ್ಸ್ ಎಲ್ಲ ಇದನ್ನು ಒಂದು ಕಪಲ್ಸ್ ಬೆಳೆದು ಮಂತ್ಲಿ ಮಿಲಿಯನ್ಸ್ವರೆಗೂ ಅರ್ನ್ ಮಾಡ್ತಿದ್ದಾರೆ, ಕ್ರೋರ್ಸಿಂದ ಮಿಲಿಯನ್ಸ್ವರೆಗೂ ಅರ್ನ್ ಮಾಡ್ತಿದ್ದಾರೆ ಅವರು. ಅದಾದಮೇಲೆ ಸ್ಟ್ರಾ ಮಶ್ರೂಮ್ಸ್, ಇದೂ ಅಷ್ಟೇ ಸೇಮ್ ಎಲ್ಲ. ಇವೆಲ್ಲ ಲ್ಯಾಬ್ ಗ್ರೋನ್ ಮಶ್ರೂಮ್ಸು. ಆಯಿಸ್ಟರ್ ಮತ್ತು ಬಟನ್ ಮಶ್ರೂಮ್ಸ್ ಎಲ್ಲನೂ, ಬಟನ್ ಮಶ್ರೂಮ್ಸ್ಗೂ ನಾವು ಬೆಳಿತೀವಿ ಅಂದರೆ ಅದಕ್ಕೆ 12 to 16 ಡಿಗ್ರಿ ಟೆಂಪ್ರೇಚರ್ ಇರಬೇಕು, ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ ಅದನ್ನು. ಆಯಿಸ್ಟರ್ ಮಶ್ರೂಮ್ ಅನ್ನೋದು ನಮ್ಮ ಟೆಂಪ್ರೇಚರ್ ನಾರ್ಮಲ್ ಆಗಿ 22 ಇಂದ 28 ಏನಿದೆ ಅದು ಯೂಸ್ ಮಾಡ್ಕೊಂಡು ಬೆಳಿಬೋದು. 30 ಮೇಲೆ ಸಮ್ಮರಲ್ಲೂ ಅಷ್ಟೇ ಅದನ್ನು ಮೇಂಟೈನ್ ಮಾಡ್ಬೋದು, ಬರುತ್ತೆ ಮಶ್ರೂಮ್. ಆದರೆ ಏನು ಅಂದರೆ ವಾಟ್ರಿಂಗ್ ಜಾಸ್ತಿ ಮಾಡಬೇಕು. ಈಗ ನಾರ್ಮಲಾಗಿ 3 ಟೈಮ್ಸ್ ಮಾಡ್ತಿದ್ದೀರಾ ಅಂದರೆ ಸಮ್ಮರಲ್ಲಿ 30 ಹೋಯ್ತು ಅಂದರೆ 50 ನೀವು ಒಂದು 5 ಟೈಮ್ಸ್ ಮಶ್ರೂಮ್ ಸ್ಪ್ರೇ ಮಾಡಲೇಬೇಕು ಅದಕ್ಕೆ ವಾಟ್ರಿಂಗು. ಇಲ್ಲಾಂದರೆ ಏನಿದೆ ನಾರ್ಮಲ್ ಆಗಿ ಕೆಳಗಡೆ ಸಿಮೆಂಟ್ ಹಾಕಿರ್ತೀರಲ್ಲ, ಅಲ್ಲೊಂದು 2 ಇಂಚ್ ವಾಟರ್ ನಿಲ್ಸಿದ್ರೆ ಅದಾಗೇ ಹ್ಯುಮಿಡಿಟಿ ಎಳ್ಕೊಳ್ಳುತ್ತೆ. ಈಗ ಬಿಸಿಲಲ್ಲಿ ಹೇಗೆ ಸೂರ್ಯನ ಕಿರಣ ಈ ನದಿಗೆಲ್ಲ ಬಿದ್ದು ಅದರಿಂದ ಮೋಡ ಆಗುತ್ತೋ ಆ ಥರ ಪ್ರೊಸೆಸಿಂಗಲ್ಲಿ ಆಗುತ್ತೆ, ಅದಷ್ಟೇ, ಇನ್ನೇನಿಲ್ಲ. ಯಾಕೆ ಆಯಿಸ್ಟರ್ ಮಶ್ರೂಮೇ ಬೇರೆ ಮಶ್ರೂಮ್ಸ್ ಅಲ್ಲ ಅಂದರೆ, ಇದನ್ನ ಈಸಿಯಾಗಿ ಗ್ರೋ ಮಾಡ್ಬೋದು. ನಾನು ಆಗಲೇ ಹೇಳ್ದಾಗೆ ಈಸಿಯಾಗಿ ಗ್ರೋ ಮಾಡ್ಬೋದು. 1%, ಈಗ ನಾನು ಫಸ್ಟು ವರ್ಕ್ ಮಾಡೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮಗೆ ನಾನು ಪ್ರೊಸೆಸ್ ತೋರಿಸಿದ್ದೆ. ಅವರೇನೆ ಡೈಲಿ 20 to 25 ಬ್ಯಾಗ್ಸ್ ಅವರೇ ಮಾಡ್ಕೊಳ್ಳೋರು, ಅವರೇ ಪ್ರೊಸೆಸ್ ಮಾಡಿ ಎಲ್ಲ ಮಾಡಿ ಸ್ಟಾರ್ಟಿಂಗ್ ಅವರೇನೆ ಎಲ್ಲ ಸೆಲ್ ಮಾಡ್ತಿದ್ದಿದ್ದು. ಸೊ 1% 2% ಇದ್ರೆ ಸಾಕು. ನಿಮ್ಮ ಮನೇಲಿ ಯಾರು ಇರ್ತಾರೋ ಅವ್ರಿಗೆ ಹೇಳ್ಕೊಟ್ಟು ನೀವು ನಿಮ್ಮ ಪಾಡಿಗೆ ನಿಮ್ಮ ವರ್ಕ್ ಮಾಡ್ಕೊಂಡ್ರು ಅವ್ರು ಮೇಂಟೈನ್ ಮಾಡ್ಕೋತಾರೆ, ಯಾವುದೇ ಥರ ತೊಂದರೆ ಆಗಲ್ಲ. ಅದಾದಮೇಲೆ ಇದು ಗ್ರೋಯಿಂಗ್ ಸೈಕಲ್ಲು ಅಷ್ಟೇ. 3 to 5 ವೀಕ್ಸಲ್ಲೆಲ್ಲ ಈಲ್ಡನ್ನ ನಾವು ತೊಗೋಬೋದು. 3 ಇಂದ 5 ವೀಕಲ್ಲಿ ಅಷ್ಟರಲ್ಲಿ ಈಲ್ಡ್ ಬಂದುಬಿಡುತ್ತೆ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ 15 ಡೇಸ್ ಡಾರ್ಕ್ ರೂಮಲ್ಲಿ ಇಟ್ಟಿರ್ತೀವಿ, ಅದಾದಮೇಲೆ
ಶಿಫ್ಟ್ ಮಾಡೋಕ್ಕೆ 10 ಡೇಸ್ಗೆಲ್ಲ ಮಶ್ರೂಮ್ಸ್ ಬರುತ್ತೆ. ಅದು ಒಂದು 3 ವೀಕ್ಸಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಅದಾದಮೇಲೆ ಲೋ ಬಜೆಟ್ ಹೇಳ್ದಾಗೆ ನಾರ್ಮಲಾಗಿ ಒಂದು ಕಿಟ್ಟಿಗೆ ನೀವು ಹಾಕ್ತೀರಾ ಅಂದರೆ ಇನ್ವೆಸ್ಟ್ಮೆಂಟು 2000 ಆಗೋಗುತ್ತೆ ಅಷ್ಟೇ. ಈಗ ನಾರ್ಮಲಾಗಿ ಮಶ್ರೂಮ್ ಟ್ರೈನಿಂಗ್ ಹೋಗ್ತೀನಿ ಅಂದ್ರೇ ಸ್ಟಾರ್ಟಿಂಗಲ್ಲೇ ನಾನು ಹೋಗಿದ್ದೇನೆ 5000ವರೆಗೂ 5000 ಕೊಟ್ಟು ಟ್ರೈನಿಂಗ್ ಹೋಗಿದ್ದೀನಿ. ನಾನು ಎಲ್ಲ ಥರ ವರ್ಕ್ಶಾಪ್ಸು ಅಟೆಂಡ್ ಮಾಡಿದ್ದೀನಿ, ಟ್ರೈನಿಂಗೂ ಹೋಗಿದ್ದೀನಿ. ಅದೇ ಥರ ಆ ಒಂದು 2000ಅಲ್ಲಿ ನೀವು ಆರಾಮಾಗಿ ಒಂದು ಮಶ್ರೂಮ್ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದ್ರೇ ನಿಮಗೆ ಆಗ ಗೊತ್ತಾಗೋದು, ಓ ಈಗ ನನಗೆ ಇದನ್ನು ಬೆಳೆಯೋ ಕೆಪಾಸಿಟಿ ಇದೆ, ನಾನು ಮಾಡ್ಬೋದು ಅಂತ ನೀವು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದಾದಮೇಲೆ ಆ ಮಶ್ರೂಮ್ಸ್ ಅದೇ ಹೇಳಿದ್ನಲ್ಲ, ಬ್ಯಾಗಿಂಗ್ ಎಲ್ಲ ಆದಮೇಲೆ ಈಲ್ಡ್ ಎಲ್ಲ ತೊಗೊಂಡಾದ್ಮೇಲೆ ಆ ಬ್ಯಾಗ್ನೂ ಅಷ್ಟೇ ನೀವು ಅದೇನು ಹಾಳಾಗುತ್ತೆ ವೇಸ್ಟ್ ಅನ್ನೋ ಥರ ಏನಿಲ್ಲ. ಅದನ್ನು ನಾರ್ಮಲ್ನಾಗಿ ನೀವು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿದ್ರು ಅದು ಒಂದು ಬಯೋಡಿಗ್ರೇಡಬಲ್, ಯಾಕಂದರೆ ವುಡ್ ಅಲ್ವಾ, ಮರದ್ದು ಒಟ್ಟು. ಅದನ್ನು ನೀವು ಮತ್ತೆ ರಿಯೂಸ್ ಆಗಿ ಗೊಬ್ಬರಕ್ಕೂ ಹಾಕೊಂಡು ಆ ಗೊಬ್ಬರದಲ್ಲಿ ಇನ್ನೂ ಏನು ಎರೆಹುಳಗಳು ಬೆಳೆಯೋಕ್ಕೆ ಬೇಗ ಪ್ರೊಸೆಸ್ ಆಗುತ್ತೆ. ಅದಾದಮೇಲೆ ಇದಕ್ಕೆ ಯಾವುದೇ ಥರ ಡಿಸೀಸ್ ಬರಲ್ಲ ಮಶ್ರೂಮ್ಗೆ. ಹೇಳ್ಬೇಕಂದ್ರೆ ಗ್ರೋ ಆದಮೇಲೆ ನಿಮ್ಗೆ ಯಾವ್ದಾದ್ರು ಕಾಯಿಲೆ ಬಂದು ಹಾಳಾಗೋಗುತ್ತೆ ಆ ಥರ ಏನಿಲ್ಲ. ಮಶ್ರೂಮ್ ಬಂತಾ ಆರಾಮಾಗಿರುತ್ತೆ. ಏನಂದರೆ ಬಿಸಿಲು ಜಾಸ್ತಿ ಆದರೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗುತ್ತೆ ಅಷ್ಟೇ. ಅದನ್ನು ನೀವು ಹೇಳ್ಬೋದು ಈ ಥರ ಬಿಸಿಲು ಜಾಸ್ತಿ ಆಗಿ ಯೆಲ್ಲೋಯಿಶ್ ಆಗಿದೆ ಅಂತ. ಯಾಕಂದರೆ ನಾನೊಂದು 5 kg ಮಶ್ರೂಮ್ಸ್ನ ಸ್ಟೋರ್ ಮಾಡಿ ಇಟ್ಟಿದ್ದೆ ಹೋಟೆಲಿಗೆ ಕೊಡಬೇಕು ಅಂತ, ಯಾವುದೋ ಒಂದು ಇವೆಂಟಿಗೆ. ಆ ಟೈಮಲ್ಲಿ ಫ್ರಿಜ್ ಆಫ್ ಆಗಿ ಮತ್ತು ಅದು ಟೆಂಪ್ರೇಚರ್ ಜಾಸ್ತಿ ಇತ್ತು ಸಮ್ಮರಲ್ಲಿ, ಫ್ರಿಜ್ ಆಫ್ ಆಗಿ ಹೋಗಿತ್ತು, ಅದು ಫುಲ್ ಯೆಲ್ಲೋಯಿಶ್ ಆಗಿತ್ತು. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದಕ್ಕೆ ಅವ್ರು ಯೂಸ್ ಮಾಡಿದ್ರು. ಅದೇನಿಲ್ಲ, ನೀರಿಗೆ ಬಿದ್ದು ಒಗ್ಗರಣೆ ಹಾಕ್ತಾರಲ್ಲ ಆ ಟೈಮಲ್ಲಿ ಆ ಕಲರ್ ಎಲ್ಲ ಶೇಡಾಗಿ ನಾರ್ಮಲ್ ಕಲರ್ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ಇದು ಅದೇ ಹೇಳಿದ್ನಲ್ಲ, ಸ್ಟಾರ್ಟಪ್ ಮಾಡೋಕ್ಕೆ ಬೆಸ್ಟ್ ಚಾಯ್ಸ್ ಅಂದರೆ ಆಯಿಸ್ಟರ್ ಮಶ್ರೂಮ್. ನಾನು ಹೇಳಿದ್ನಲ್ಲ ಟೈಪ್ಸ್ ಆಫ್ ಯಾವ್ಯಾವ ಕಲರ್ಸ್ ಇದೆ ಮಶ್ರೂಮ್ಸ್ ಅಲ್ಲ ಆಯಿಸ್ಟರ್ ಅಂತ. ನಾವು ನಾರ್ಮಲ್ ಆಗಿ ಬೆಳೆಯೋದು ಗ್ರೇ ಆಯಿಸ್ಟರ್ ಮಶ್ರೂಮ್. ಯಾಕೆ ಅಂದರೆ ಗ್ರೇ ಆಯಿಸ್ಟರು ವೈಟ್ ಆಯಿಸ್ಟರು ಬೆಳಿಬೋದು, ಸೇಮ್ ಎಲ್ಲ ಒಂದೇ ಪ್ರೊಸೆಸ್ ಆಗುತ್ತೆ. ಹೇಳಿದ್ನಲ್ಲ ನಾರ್ಮಲಾಗಿ ಒಂದು ಮಶ್ರೂಮ್ಸ್ ವೈಟಾಗಿ ನಾರ್ಮಲ್ ಆಗಿರೋ ಮಶ್ರೂಮ್ಸ್ನೇ ಜನ ತಗೊಳ್ಳಲ್ಲ. ಇನ್ನು ಪಿಂಕು ಎಲ್ಲೋ ಆ ಕಲರ್ ಇದೆ ಅಂದರೆ ಇದಕ್ಕೇನೋ ಕಾಯಿಲೆ ಬಂದಿದೆ ಅಂದ್ಬಿಟ್ಟು ಅದನ್ನು ಮುಟ್ಟು ನೋಡಲ್ಲ ಅವರು. ಸೊ ಹೇಳ್ಬೇಕಂದ್ರೆ ಪಿಂಕು ಮತ್ತು ಎಲ್ಲೋಗೇನೆ ತುಂಬ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಜಾಸ್ತಿ ಇರೋದು. ಅದಾದಮೇಲೆ ಅದನ್ನೆಲ್ಲ ಈ ಅಥ್ಲೆಟಿಕ್ಸ್ ಇರ್ತಾರಲ್ಲ, ಸ್ಪೋರ್ಟ್ಸ್ ಪರ್ಸನ್ಸ್, ಅವರೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಗೊತ್ತಿರೋರಾದರೆ ಅದನ್ನು ತೊಗೊಂಡು ಅದನ್ನು ಪ್ರಿಫರ್ ಮಾಡಿ. ನಾರ್ಮಲಾಗಿ ಒಂದು ಬ್ಯಾಗ್ನ ಒಂದು ಬಾಕ್ಸು 200 ಗ್ರಾಮ್ಸ್ ಇರುತ್ತೆ ಮಶ್ರೂಮ್ಸು. ಅದನ್ನು ನಾವು ಸೆಲ್ ಮಾಡ್ತೀವಿ ಅಂದರೆ ಒಂದು 80 ರೂಪೀಸ್ವರೆಗೂ ಮಾಡ್ಬೋದು. ಈ ಪಿಂಕ್ ಮತ್ತು ಎಲ್ಲೋನ 150ವರೆಗೂ ಕೊಟ್ಟರು ತಗೋತಾರೆ. ಯಾಕಂದರೆ ಅದ್ರ ಬೆನಿಫಿಟ್ ಅಷ್ಟು ಜನಕ್ಕೆ ಗೊತ್ತಿದೆ. ಗೊತ್ತಿರೋರಿಗೆ ಸೆಲ್ ಮಾಡಿದ್ರೆ ಆರಾಮಾಗಿ ತಗೋತಾರೆ. ಅದಾದಮೇಲೆ ನಾವು ಏನು ರಿಕ್ವೈರ್ಮೆಂಟ್ಸ್ ಇದೆ ಇದಕ್ಕೆ ಮಶ್ರೂಮ್ಸ್ ಗ್ರೋ ಮಾಡೋಕ್ಕೆ ಅಂದರೆ, ಸಬ್ಸ್ಟೆನ್ಸ್ ಆಗಿ ನಾನು ಹೇಳಿದ್ನಲ್ಲ ಹುಲ್ಲೆಲ್ಲ ಯೂಸ್ ಮಾಡ್ತಾರೆ, ಪ್ಯಾಡಿ ಸ್ಟ್ರಾನ. ಬಟ್ ನಾನು ಇಲ್ಲಿ ಪ್ರಿಫರ್ ಮಾಡೋದು ವುಡ್ ಪೆಲೆಟ್ಸು ಮತ್ತು ಮಶ್ರೂಮ್ ಸ್ಪಾನ್ಸ್ ಅನ್ನೋದು ಮೇಯ್ನ್ ಆಗಬೇಕಾಗಿರೋದು. ಅದಾದಮೇಲೆ ಪಿ ಪಿ ಕವರ್ ಅಂದರೆ ಏನು ಅಂದರೆ, ಅದು ಒಂದು ಯಾವ ಥರ ಇರುತ್ತೆ ಅಂದರೆ, ನಾರ್ಮಲಾಗಿ ನೀವು ಕವರ್ಸ್ ನೋಡಿದ್ದೀರಲ್ಲ, ಆ ಕವರ್ಸ್ ಎಲ್ಲ ಹಿಂಗೆ ಎಲಾಸ್ಟಿಕ್ ಮಾಡಿದ್ರೆ ಅದು ಎಲಾಸ್ಟಿಕ್ ಆಗುತ್ತೆ. ಈ ಪಿ ಕವರ್ನ ನೀವು ಹಿಂಗೆ ಹೇಳಿದ್ರೆ ಅದು ಆ ಥರ ಎಲಾಸ್ಟಿಕ್ ಆಗಲ್ಲ, ಅರ್ಧೋಗುತ್ತೆ. ಆ ಥರ ಕವರ್ ಬೇಕು ನಮಗೆ. ಅದಾದಮೇಲೆ ನಾವು ಇದಕ್ಕೆ ಬಾಯ್ಲಿಂಗ್ ವಾಟ್ರು, ಹೆಂಗೆ ಅಂದರೆ 100 ಡಿಗ್ರಿ ಮೇಲೆ ಬಾಯ್ಲ್ ಆಗ್ತಿರುತ್ತಲ್ಲ ಆ ವಾಟ್ರ್ ಯೂಸ್ ಮಾಡಿ ಹಾಕ್ತೀವಿ. ಅದನ್ನು ಯಾವ್ದಾದ್ರು ನಾರ್ಮಲ್ ಕವರ್ಗೆ ಹಾಕ್ತೀವಿ ಅಂದರೆ ಫುಲ್ ಅದೆಲ್ಲ ಸ್ಟ್ರಿಂಕ್ ಆಗೋಗುತ್ತೆ. ಆದರೆ ಪಿ ಕವರ್ ಆ ಥರ ಅಲ್ಲ. 51 ಮೈಕ್ರಾನ್ ಪಿ ಕವರ್ ನಾವು ಯೂಸ್ ಮಾಡೋದ್ರಿಂದ ಅದೇನು ಸ್ಟ್ರಿಂಕ್ ಆಗಲ್ಲ. ಕವರ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ಇರುತ್ತೆ. ಅದಾದಮೇಲೆ ಪಿನ್ನಿಂಗ್ ಮಾಡ್ತೀವಿ ಯಾಕಂದರೆ ವೆಂಟಿಲೇಷನ್ ಆಗಬೇಕು ಮಶ್ರೂಮ್ ಬ್ಯಾಗಿಗೆ. ಆ ವೆಂಟಿಲೇಷನ್ಗೋಸ್ಕರ ತೂತ್ ಮಾಡಿದ್ರೆ ಆ ತೂತ್ ಹೆಂಗೆ ಮಾಡಿರ್ತೀವೋ ಅದೇ ಥರ ಇರುತ್ತೆ. ಈ ನಾರ್ಮಲ್ ಕವರ್ಸಲ್ಲೆಲ್ಲ ತೂತ್ ಮಾಡಿದ್ರೆ ಅದು ಎಲಾಸ್ಟಿಕ್ ಆಗಿ ಮತ್ತೆ ರಿಟರ್ನ್ ಬರುತ್ತೆ. ಆದರೆ ಪಿ ಕವರಲ್ಲಿ ಆ ಥರ ಎಲಾಸ್ಟಿಕ್ ಆಗಿ ರಿಟರ್ನ್ ಬರಲ್ಲ. ಅದಾದಮೇಲೆ ಹ್ಯೂಮಿಡಿಟಿ ಮತ್ತು ಫಾಗರ್ಸ್ ಬೇಕು. ಯಾಕೆಂದರೆ ವಾಟ್ರಿಂಗ್ ಮಾಡಬೇಕು ಅಂದರೆ ನಾವು ಯಾವಾಗಲೂ ಒಂದು 500 ಬ್ಯಾಗ್ಸ್ ಹಾಕ್ಬಿಟ್ಟಿದ್ದೀರಾ, ಇಲ್ಲ 200 ಸಾಕು. 100 ಬ್ಯಾಗ್ಸ್ ಹಾಕಿದ್ರೂ ವಾಟ್ರಿಂಗ್ ಮಾಡೋಕ್ಕಾಗಲ್ಲ ಕೈಯಲ್ಲೇ. ಸೊ ಅದಕ್ಕೆ ಫಾಗರ್ ಮೆಥಡ್, ಒಂದು ಪಿಕ್ಚರ್ಸ್ ಎಲ್ಲ ನಾನು ಆಮೇಲೆ ತೋರಿಸ್ತೀನಿ ಅದ್ರದ್ದು. ಫಾಗರ್ ಯೂಸ್ ಮಾಡ್ತೀವಿ. ಆಮೇಲೆ ಹ್ಯೂಮಿಡಿಫೈಯರ್ ಅಂತ ಯೂಸ್ ಮಾಡ್ತಾರೆ. ಅದು ಕಾಸ್ಟು ಸ್ಟಾರ್ಟಿಂಗ್ 15,000ಇಂದ lakhsವರೆಗೂ ಇದೆ. ಅದೆಲ್ಲ ಜಾಸ್ತಿ ಗ್ರೋ ಮಾಡಿದಾಗ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟೇ. ಅದಾದಮೇಲೆ ನಾವು ಯಾವ ಥರ ಸಿಸ್ಟಮ್ ಯೂಸ್ ಮಾಡ್ಬೋದು ಅಂದರೆ, ಹ್ಯಾಂಗಿಂಗ್ ಮೆಥಡಲ್ಲೂ ಇಡ್ಬೋದು, ಇಲ್ಲಾಂದರೆ ರ್ಯಾಕ್ ಸಿಸ್ಟಮು ಯೂಸ್ ಮಾಡಿ ಪ್ಲೇಸ್ ಮಾಡ್ಬೋದು ಮಶ್ರೂಮ್ಸ್. ಈ ಮೇಯ್ನಾಗಿ ಏನು ಬೇಕಾಗಿರೋದು ಮಶ್ರೂಮ್ಸಲ್ಲಿ ಅಂದರೆ, ನೀವು ಏನೇ ಬ್ಯಾಗಿಂಗ್ ಮಾಡಿದ್ರು, ಏನೇ ಪ್ರೋಸೆಸ್ ಮಾಡಿದ್ರು, ಬ್ಯಾಗ್ ಹೇಗೆ ಯಾವುದೇ ಥರ ಮಾಡಿದ್ರು ಅದಕ್ಕೆ ಮೇಯ್ನಾಗಿ ಟೆಂಪ್ರೇಚರ್ ಮೇಂಟೈನ್ ಮಾಡಿಲ್ಲ, ಹ್ಯೂಮಿಡಿಟಿ ಮೇಂಟೈನ್ ಮಾಡಿಲ್ಲ ಅಂದರೆ ಇಡೀ ಕಂಪ್ಲೀಟ್ ಬ್ಯಾಚೇ ಹಾಳಾಗುತ್ತೆ. ಮೇಯ್ನಾಗಿ ಅವೆರಡೂ ನೋಡ್ಕೋಬೇಕಷ್ಟೆ. ನಾನು ಹೇಳಿದ್ನಲ್ಲ ವುಡ್ ಪೆಲೆಟ್ಸ್ ಅಂತ ಇದೆ. ಅದೇ ಫಸ್ಟ್ ಸಬ್ಸ್ಟೆನ್ಸ್ ಅಂತ ಯೂಸ್ ಮಾಡ್ತೀವಲ್ಲ ಅದು ಇದೇನೆ ಪೆಲೆಟ್ಸ್ ಅಂತ ನೋಡಿ. ಹಾಗೆ ಪಾಸ್ ಮಾಡಿ ಮರನ ಪೌಡ್ರು ಮಾಡಿ ಅದನ್ನು ಈ ಥರ ನಾನು ಹೇಳಿದ್ನಲ್ಲ ಕಂಪ್ರೆಸ್ ಮಾಡ್ತಾರೆ ಅಂತ, ಕಂಪ್ರೆಸ್ ಮಾಡಿ ಈ ಶೇಪಲ್ಲಿ ಮಾಡ್ತಾರೆ. ಆ ಟೈಮಲ್ಲೇ ನಮಗೆ 50% ಇದರಲ್ಲಿ ಏನಿದೆ ಬ್ಯಾಕ್ಟೀರಿಯಾ ಕಿಲ್ ಆಗಿರುತ್ತೆ. ಅದನ್ನು ಹಾಟ್ ವಾಟರ್ ಹಾಕಾದ್ಮೇಲೆ ಅದು ಪ್ರೊಸೆಸ್ ಮಾಡೋದ್ರಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಕಿಲ್ ಆಗುತ್ತೆ ಬ್ಯಾಕ್ಟೀರಿಯಾ. ಅದೇ ವುಡ್ ಪೆಲೆಟ್ಸ್ ಅಂತ ಹೇಳಿದ್ನಲ್ಲ ನಾನು,
ಅದು ನಾರ್ಮಲಾಗಿ ವುಡ್ ಪೌಡ್ರಿಂದಾನೆ ಹಾರ್ಡ್ ವುಡ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಒಬ್ರೊಬ್ರು ಒಂದೊಂದು ಥರ ಪೌಡರ್ನ ಯೂಸ್ ಮಾಡಿ ಮಾಡ್ತಾರೆ. ಅಗ್ರೋ ವೇಸ್ಟ್ ಅಂದರೆ ಈ ಎಲೆ ಉದುರು ಇರುತ್ತಲ್ಲ, ಅದು ಡ್ರೈ ಆಗಿರೋ ಅದರಿಂದನೂ ಯೂಸ್ ಮಾಡ್ತಾರೆ. ಆದರೆ ನಾವು ಪ್ರಿಫರ್ ಮಾಡೋದು ರಬ್ಬರ್ ವುಡ್ ಅನ್ನೋದು. ರಬ್ಬರ್ ವುಡ್ ಅನ್ನೋದು ಯೂಸ್ ಮಾಡಿದ್ರೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ನೀಲಗಿರಿ ಮರ ಬರುತ್ತೆ, ಆ ಮರದಲ್ಲಿ ಯೂಸ್ ಮಾಡೋದ್ರಿಂದನೂ ನಮಗೆ ಪೆಲೆಟ್ ಸಬ್ಸ್ಟೆನ್ಸ್ ಪ್ರಾಡಕ್ಟ್ ಏನಿದೆ ಅದು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಮಶ್ರೂಮ್ ಸೀಡ್ಸ್, ಈ ಥರ 1 kg ಕವರಲ್ಲಿ ಬರುತ್ತೆ ಮಶ್ರೂಮ್ ಸೀಡ್ಸು. ಕಾಣಿಸ್ತಿದೆಯಲ್ಲಾರ್ಗು? ಈ ಥರ 1 kg ಬರುತ್ತೆ. ಈ 1 kgನ ನಾವು 150 ಗ್ರಾಮ್, ಒಂದೊಂದು ಬ್ಯಾಗಿಗೆ 150 ಗ್ರಾಮ್ ಯೂಸ್ ಮಾಡ್ತೀವಿ. ಈ 1 kgಲಿ 6 ಬ್ಯಾಗ್ಸ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಹೇಳಿದ್ನಲ್ಲ PP ಕವರ್ಸ್ ಅಂತ. PP ಕವರ್ಸ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಹಿಂಗೆ ಎಲಾಸ್ಟಿಕ್ ಮಾಡಿದ್ರೆ ಈ ಥರ ಅರ್ಧೋಗ್ಬಿಡುತ್ತೆ, ಕಿತ್ತ ತಕ್ಷಣ ಬಂದ್ಬಿಡುತ್ತೆ ಈ ಥರ ಕಂಪ್ಲೀಟಾಗಿ. ನಾರ್ಮಲ್ ಕವರ್ಸ್ ಥರ ಎಲಾಸ್ಟಿಕ್ ಆಗಲ್ಲ. ಸೊ ಈ ಕವರ್ನ ಯೂಸ್ ಮಾಡ್ತೀವಿ. ತುಂಬ ಥಿಕ್ನೆಸ್ ಇದೆ, ಹೋಲ್ ಮಾಡಿದ್ರು ಅಷ್ಟೇ ಅದು ಅದೇ ಥರ ಇರುತ್ತೆ, ಹೋಲ್ ಆಗಿರೋದು. ಮತ್ತು ಈ ಥರ ಎಲಾಸ್ಟಿಕ್ ಎಲ್ಲ ಆಗಲ್ಲ ಅದು. ಅದಾದಮೇಲೆ ಫಾಗರ್ ಅನ್ನಲ್ಲ, ಈ ಥರ ಫಾಗರ್ ಯೂಸ್ ಮಾಡೋದು. ಈ ಥರ ಫಾಗರ್ನ ನಾವು ನೀರಾವರಿ ಪೈಪ್ಸ್ ಬರುತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಆ ಫಾಗರ್ನ ಆನ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಅದು ಯಾವ ಥರ ಅಂದರೆ ಸ್ಪ್ರೇ ಹೊಡಿತೀವಲ್ಲ ನೀರು, ಆ ಥರ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಬಜೆಟ್ ಇದೆ, ನೀವು ಹಾಕ್ತೀವಿ, ಆ ಥರ ಸ್ಪ್ರೇ ಮಾಡೋಕ್ಕೆಲ್ಲ ಆಗಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಹ್ಯೂಮಿಡಿಫೈಯರ್ ಹಾಕ್ತೀವಿ. ಯಾಕಂದರೆ ಒಬ್ರೊಬ್ರು ಮನೇಲೇ ಬೆಳೆಯೋಕ್ಕೆ ಟ್ರೈ ಮಾಡ್ತಾರೆ. ಆ ಮನೇಲಿ ಬೆಳೆಯೋ ಟೈಮಲ್ಲಿ ಆ ಫಾಗರ್ನ ಯೂಸ್ ಮಾಡಿದ್ರೆ ಆಗಲ್ಲ, ಯಾಕೆಂದರೆ ತುಂಬ ನೀರು ನಿಂತ್ಕೊಳ್ಳುತ್ತೆ ಕೆಳಗಡೆ ಎಲ್ಲ. ಅದಕ್ಕೋಸ್ಕರ ಹ್ಯೂಮಿಡಿಫೈಯರ್ ಅಂತ ಯೂಸ್ ಮಾಡ್ಬೋದು. ಅದೇನಂದರೆ ಈ ಹೊಗೆ ಬರುತ್ತಲ್ಲ, ಆ ಥರ ಬರುತ್ತೆ, ಫಾಗ್ ಥರ ಬರುತ್ತೆ, ಹ್ಯೂಮಿಡಿಟಿ ಏನಿದೆ ಮೇಂಟೈನ್ ಮಾಡುತ್ತೆ. ಅದಾದಮೇಲೆ ಟೆಂಪ್ರೇಚರ್ ಮತ್ತು ನಾವು ಟೆಂಪ್ರೇಚರ್ ಹ್ಯೂಮಿಡಿಟಿ ಅದರಲ್ಲಿ ಮೇಂಟೈನ್ ಮಾಡ್ಬೋದು. ಟೆಂಪ್ರೇಚರ್ನ ನಾವು ಯಾವ ಥರ ಈಗ ಸುಮ್ಮನೆ ಗ್ರೋ ಮಾಡ್ತಿದ್ದೀವಿ ಅಂದರೆ ನಮಗೆ ಗೊತ್ತಾಗಲ್ಲ ಯಾವ ಥರ ಟೆಂಪ್ರೇಚರ್. ಈಗ ಈ ರೂಮಲ್ಲಿ ಯಾವ ಟೆಂಪ್ರೇಚರ್ ಇದೆ ಅಂತ ಯಾರಿಗಾರು ಗೊತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಆ ಥರ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಬೇಕು ನಾವು. ಥರ್ಮೋಮೀಟರ್ ಅಂತ, ಐಗ್ರೋಮೀಟರ್ಸ್ ಅಂತ ಬರುತ್ತೆ, ಥರ್ಮೋಮೀಟರ್ಸ್ ಅಲ್ಲ, ಐಗ್ರೋಮೀಟರ್ಸ್ ಅಂತ ಬರುತ್ತೆ. ಇಲ್ಲಿ ಮೇಲ್ಗಡೆ ಏನು ಕಾಣ್ತಿದೆಯಲ್ಲ, ಇದು ಟೆಂಪ್ರೇಚರ್. ಇಲ್ಲಿ ಕೆಳಗಡೆ ಏನಿದೆ ಇದು ಹ್ಯೂಮಿಡಿಟಿ ಏನಿದೆ ಅದು ಪರ್ಸೆಂಟೇಜ್ ತೋರಿಸುತ್ತೆ. ಇದನ್ನು ನಾವು ಡಿಗ್ರಿ ಸೆಲ್ಸಿಯಸಲ್ಲಿ ಟೆಂಪ್ರೇಚರಲ್ಲಿ ನೋಡಿದ್ರೆ ಇದು ಪರ್ಸೆಂಟೇಜಲ್ಲಿ ನೋಡಬೇಕು. ಇವೆರಡನ್ನೂ ನಾವು ಚೆಕ್ ಮಾಡ್ಕೊತಾ ಇರಬೇಕು, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, ಆಫ್ಟರ್ನೂನ್ ಒಂದ್ಸಲ. ಯಾಕಂದರೆ ಜಾಸ್ತಿ ಏನಾದ್ರು ಟೆಂಪ್ರೇಚರ್ ಆಗಿದೆ ಅಂದರೆ ಆ ಟೈಮಲ್ಲಿ ನಾವು ವಾಟ್ರಿಂಗ್ ಮಾಡೋದು, ಅದಾದಮೇಲೆ ಹ್ಯೂಮಿಡಿಟಿ ಏನಿದೆ ಅದೆಲ್ಲ ಚೆಕ್ ಮಾಡ್ಕೋಬೋದು. ಅದಾಗಲಿಲ್ಲ ಅಂದರೆ ಈಗ ಜಾಸ್ತಿ ತುಂಬ ಬೇರೆ ಕಡೆ, ಯಾವ ಕಡೆ ಅಂದರೆ ಟೆಂಪ್ರೇಚರ್ ಒಂದು 30 ಡಿಗ್ರಿ ಮೇಲಿರುತ್ತಲ್ಲ, ಅಲ್ಲೂ ಗ್ರೋ ಮಾಡಬೇಕು ಅನ್ನೋರು ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಬರುತ್ತೆ, ಅದನ್ನು ಕಂಪ್ಲೀಟ್ ಶೆಡ್ಡಿಗೆ ಹಾಕಿದ್ರೆ ಅಲ್ಲೂ ಆಚೆ ಇರೋ ಟೆಂಪ್ರೇಚರ್ನ ಅದು ಕಂಪ್ಲೀಟಾಗಿ ಡೌನ್ ಮಾಡುತ್ತೆ. ಈಗ ಒಳಗಡೆ ಏನು ನಾವು ನೀರು ಹಾಕ್ತಾ ಇರ್ತೀವಲ್ಲ, ತೇವಾಂಶ ಇರುತ್ತಲ್ಲ, ಅದು ಹೇಗಿದೆ ಅದೇ ಥರ ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡಿ ಇದನ್ನು ಫುಲ್ ಶೆಡ್ಡಿಗೆ ಆ ಥರ ಯೂಸ್ ಮಾಡ್ಬೋದು. ಮೇಲ್ಗಡೆ ಸೈಡಲ್ಲೆಲ್ಲ ಯೂಸ್ ಮಾಡಿದ್ರೆ ಟೆಂಪ್ರೇಚರ್ ಹೇಗಿದೆ ಅದೇ ಥರ ಇರುತ್ತೆ, ಮೇಂಟೈನ್ ಆಗುತ್ತೆ. ಅದೇ ಹೇಳಿದ್ನಲ್ಲ ನಾನು, ಹ್ಯಾಂಗಿಂಗ್ ಸಿಸ್ಟಮು. ನಾನು ರ್ಯಾಕ್ ಸಿಸ್ಟಮ್ ಯೂಸ್ ಮಾಡಲ್ಲ, ಯಾಕೆಂದರೆ ಕಬ್ಬಣ ತುಕ್ಕು ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ವಾಟ್ರ್ ಆಗ್ತಾ ಇರುವಾಗ ತುಂಬ ತುಕ್ಕು ಹಿಡಿದು ಹಾಳಾಗುತ್ತೆ, ಆಮೇಲೆ ಅದಕ್ಕೆ ಇನ್ವೆಸ್ಟ್ಮೆಂಟು ಜಾಸ್ತಿ. ಇದಕ್ಕೆಲ್ಲ ಈ ಥರ ರ್ಯಾಕಿಂಗ್, ಇದು ನಂದೇ ಫಾರ್ಮಲ್ಲಿ ಫೋಟೋ ತೆಗೆದಿರೋದು. ಇದು ನಾರ್ಮಲಾಗಿ ಎಕ್ಸಾಂಪಲ್ಗೆ ಅಷ್ಟೇ. ಈ ಥರ ರ್ಯಾಕಿಂಗ್ ಸಿಸ್ಟಮೇ ನಾನು ಯೂಸ್ ಮಾಡಿರೋದು, ಕಂಪ್ಲೀಟ್ ಬ್ಯಾಗಿಂಗ್ ಎಲ್ಲ ಮಾಡೋದಕ್ಕೆ. ಆಮೇಲೆ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸರ್ ಅದಾದಮೇಲೆ ಹೇಳಿದ್ನಲ್ಲ 1 kg ಪೆಲೆಟ್ಸ್ ತೊಗೋಬೇಕು. ಇಲ್ಲಿ ವೇಯಿಂಗ್ ಮಿಷಿನ್ ಇಲ್ಲ, ಸೊ ಇಷ್ಟು ಬರುತ್ತೆ, ಮಿನಿಮಮ್ ಅಂದರೆ ಇಷ್ಟು ಬಂದೇ ಬರುತ್ತೆ ಪೆಲೆಟ್ಸು. ಅದಾದಮೇಲೆ ಇದಕ್ಕೆ ನಾವು ಹಾಟ್ ವಾಟ್ರ್ ಯೂಸ್ ಮಾಡ್ತೀವಿ. 1 kg ಪೆಲೆಟ್ಸ್ಗೆ 1.5 ಲೀಟ್ರು. ಇನ್ನೂ ಕೋಲ್ಡ್ ಮಾಡ್ಬೇಕ್ರಿ ಅದು? ಏನಿಲ್ಲ ಸರ್, ಲಾಸ್ಟೊಂದು ಹಾಟ್ ಇಲ್ಲ ಇದು. ನಾನು ಇಲ್ಲಿ ಒಂದು ಪ್ರಮಾಣದಲ್ಲಿ ಹಾಕ್ತಿದ್ದೀನಿ, ಯಾಕಂದರೆ ಮೆಜರಿಂಗ್ಸ್ ಇಲ್ಲ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತರೋಕ್ಕಾಗಲಿಲ್ಲ. ಯಾಕಂದರೆ ಬೆಂಗಳೂರಿಂದ ಟ್ರಾವೆಲ್ ಮಾಡೋಕ್ಕೆ ನಾವು ಬರೋದೇ ಕಷ್ಟ ಆಗುತ್ತೆ. ಒಂದು kg ಪೆಲೆಟ್ಸ್ಗೆ 1.5 ಲೀಟ್ರ್ ನೀರು ಹಾಕ್ಕೊಂಡ್ರೆ, ಹೇಳಿದ್ನಲ್ಲ ಈ ಥರ ಫುಲ್ ಪೌಡ್ರ್ ಆಗ್ತಿದೆ ನೋಡಿ. ಎಲ್ಲ ಇಲ್ಲಿ ಕೆಳಗಡೆ ಪೌಡ್ರ್ ಆಗಿದೆ ನೋಡಿ ಆಗಲೇ. ಇದು ಹಾಟ್ ವಾಟರ್ ಹಾಕಿರ್ತೀವಲ್ಲ, ಹಾಟ್ ವಾಟರ್ ಹಾಕಾದ್ಮೇಲೆ ನಾವು ಒಂದು 10 ಮಿನಿಟ್ಸ್ ಈ ಥರ ಸಿಂಪಲಾಗಿ ಹಿಂಗೆ ಕ್ಲೋಸ್ ಮಾಡಬೇಕಷ್ಟೆ. ಯಾಕೆಂದರೆ ಇಲ್ಲಿ ಎಲ್ಲ ಅದು ಬಿಸಿ ನೀರು ಹಾಕಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಹೊಗೆ ಆಗ್ತಿದೆ, ಹೊಗೆ ಥರ ಎಲ್ಲ ಆಗ್ತಿದೆಯಲ್ಲ, ಅದು ವಾಟ್ರ್ ಡ್ರಾಪ್ಲೆಟ್ಸ್ ಥರ ಒಂದು ಸಣ್ಣ ಸಣ್ಣ ನೀರು ಥರ ಬರುತ್ತೆ.
ಅದಕ್ಕೋಸ್ಕರ ಹಿಂಗೆ ಇಡ್ತೀವಿ, ಯಾಕಂದರೆ ಮತ್ತೆ ರಿವರ್ಸ್ ಮಾಡಿದ್ರೆ ಇಲ್ಲಿರೋ ಕಂಪ್ಲೀಟ್ ನೀರು ಹಿಂಗೆ ಆಚೆ ಬಂದುಬಿಡುತ್ತೆ. ಇಲ್ಲಿ ಬರ್ತಿದೆ ನೋಡಿ, ಉಲ್ಟಾ ಮಾಡಿದ್ರೆ ಹಂಗೆ ಮಾಡೋಕ್ಕಾಗಲ್ಲ. ಸೊ ಒಂದು 10 ಮಿನಿಟ್ಸ್ ನೀರು ಏನಿದೆ ಅದು ಕಂಪ್ಲೀಟ್ ಡ್ರೈ ಆಗೋವರೆಗೂ ಈ ಥರ ಒಂದು 10 ಮಿನಿಟ್ಸ್ ಇಡಬೇಕು. 10 ಮಿನಿಟ್ಸ್ ಆದಮೇಲೆ ಉಲ್ಟಾ ಮಾಡಿ ಇಡಬೇಕು. ಅದಿಟ್ಟು ನೋಡಿ ಕಂಪ್ಲೀಟಾಗಿ ಎಲ್ಲ ಅಬ್ಸರ್ವ್ ಆಗಿದೆ ನೀರು. ಒಂದು 10 ಮಿನಿಟ್ಸ್ ಅದೇ ಇದು ಬಿಸಿನೀರು ಹಾಕಿಲ್ದೇ ಇರೋದಕ್ಕೆ ಹಾಕಲ್ಲ. ಅದಾದಮೇಲೆ ಹಿಂಗೆ ಒಂದು 5 to 6 ಅವರ್ಸ್ ಮಿನಿಮಮ್ ಅಂದರೆ 5 ಅವರ್ಸ್ ಸಾಕು. ಯಾಕಂದರೆ ನೀವು ಬೇಗ ಆಗಬೇಕು ಅಂದರೆ ಫ್ಯಾನ್ ಹಾಕಿ ಅದನ್ನು ಆರಿಸಿದ್ರೂ ಬೇಗ ಆರೋಗುತ್ತೆ. ಯಾಕಂದರೆ ಬ್ಯಾಗು ತುಂಬ ಹೀಟ್ ಇರುತ್ತಲ್ಲ, ಆ ಟೈಮಲ್ಲಿ ನಾವೇನಾದರೂ ಮಶ್ರೂಮ್ಸ್ ಬೀಜ ಹಾಕಿದ್ರೆ ಅದು ಗ್ರೋ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಯಾಕಂದರೆ ಎಲ್ಲನೂ ಸುಟ್ಟೋದಂಗೆ ಆಗುತ್ತೆ. ಸೊ ಅದನ್ನು ನಾವು ಪ್ರಿಫರ್ ಮಾಡಲ್ಲ. ಒಂದು 5 ಅವರ್ಸ್ ಮಿನಿಮಮ್, ಒಂದು 5 ಅವರ್ಸ್ ಇಟ್ಟು ಅದಾದಮೇಲೆ ಬ್ಯಾಗಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಅದನ್ನು ಇದು ಸ್ವಲ್ಪ ಕೂಲ್ ಆಗಲಿ, ಅದಾದಮೇಲೆ ಹೇಳ್ತೀನಿ ನಾನು. ಮೇಡಮ್ ರೀ ಈಗ ಅದ ಈ ಥರ ಮಾಡಿ 5 ತಾಸು ಇಡ್ಬೇಕ್ರಿ? 5 ಅವರ್ ಇಡಬೇಕು. 5 ಹಾಂ ಓಕೆ. ಮಶ್ರೂಮ್ಸ್ ನೋಡಿದ್ದೀರಾ ಎಲ್ಲರೂ? ಆಲ್ಮೋಸ್ಟು ನೋಡಿದ್ದೀರಲ್ಲ. ಈಗ ಕೊಡೋದೇನು ಬೇಡ, ಸ್ಯಾಂಪಲ್ಸು ಬೇಡ ಅಲ್ವಾ? ಈ ಶೇಪಲ್ಲಿ ಇರುತ್ತೆ. ದೊಡ್ಡದಂದ್ರೆ ನೋಡಿ ಈ ಥರ ಇರುತ್ತೆ. ಹಾಂ ಹಾಂ, ಪ್ಲಾಸ್ಟಿಕ್ದಾಗ ಮಾಡ್ಬೇಕ್ರಿ. ಪ್ಯಾಕಿಂಗ್ ಅನ್ನೋದು ಇದರಲ್ಲೇ ಮಾಡೋದು ನಾವು. ಪ್ಯಾಕಿಂಗ್ ಹೇಳ್ರಿ. ಸಮ್ ಟೈಮ್ಸ್ ನಾವು ಅದು ಪಿ ಇದು ಹೇಳಿ ಅದು ಏನಂತಾರೆ ಅದು ಬ್ಯಾಗ್ ಅಲ್ಲ, ಆಯಿಸ್ಟರ್ ಮಶ್ರೂಮ್ ಇದು. ಅದನ್ನೇ ಹೇಳಿದ್ದು ನಾನು, ಆಯಿಸ್ಟರ್ ಮಶ್ರೂಮ್ ಅಂತ. ಅದೇ ಸಮ್ ಟೈಮ್ಸ್ ಏನಿರುತ್ತೆ ನೀವು ಆರ್ಡರ್ ಕೊಡತ್ನಾಗ ಒಬ್ಬರು ಹೇಳ್ತಾರೆ ನಾವು ಇಲ್ಲ ಬಾಕ್ಸ್ನ ಹಾಕಿ ಕೊಡಂತಾರೆ ಹೇಳ್ತಾರೆ, ಇಲ್ಲಾಂದ್ರೆ ಹಂಗೆ ಹಾಕಿ ಕೊಡ. ಇಲ್ಲಾಂದ್ರೆ ಈ ತರ ಕವರ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಡ್ಬೋದು, ಇಸ್ಕೋತಾರೆ. ಈ ಟೈಪ್ ಹೇಳಿದಾಗ ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತಿ. ಅವ್ರು ಹೇಳ್ತಾರೆ, ಹೇಳಂದಾಗ ಅದ್ರ ತಕ್ಕ ರೇಟು ಕೊಡ್ತಿರ್ತಾರೆ. ಸಮ್ ಟೈಮ್ಸ್ ಡಿಪೆಂಡ್ ಅಪಾನ್ ಬಯರ್ ಹೆಂಗಿರ್ತಾರೆ. ನೋಡಿ ಈ ಮಶ್ರೂಮ್ಸ್ ಹೇಳ್ತಾರೆ ನಾರ್ಮಲ್ ಆಗಿ ಒನ್ ಡೇ ಅಷ್ಟೇ ಫ್ರಿಜ್ಜಲ್ಲಿ ಇಡೋಕ್ಕಾಗೋದು, ನಾರ್ಮಲ್ ಆಗಿ ಆಚೆ ಇಡೋಕ್ಕಾಗೋದು, ಇಲ್ಲಾಂದ್ರೆ ಹಾಳಾಗುತ್ತೆ. ಇದನ್ನ ನಾನು ಕಟ್ ಮಾಡಿ ಯಾವತ್ತು ಥರ್ಸ್ಡೇ ಕಟ್ ಮಾಡಿರೋದು, ಇವತ್ತು ಕ್ಲಾಸಿಗೆ ತಗೋಬರ್ಬೇಕು ಅಂತ. ಪ್ಯಾಕಿಂಗ್ ಎಲ್ಲ ನಾಳೆ ಆಗಲ್ಲ ಅಂದ್ಬಿಟ್ಟು 1 ಡೇ ಬಿಫೋರೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು. 1 ಡೇ ಫ್ರಿಜ್ಜಲ್ಲಿ ಇತ್ತು, 1 ಡೇ ಈಗ ನಾನು ಟ್ರಾವೆಲ್ ಈವ್ನಿಂಗ್ ಎಲ್ಲ ನಾನು ನಿನ್ನೆ ಮಧ್ಯಾಹ್ನನೇ ತೆಗ್ದಿದ್ದೀವಿ, ಆದರೂ ಏನೂ ಹಾಳಾಗಿಲ್ಲ, ಎಲ್ಲೋ ಇಶ್ಯೂ ಆಗಿಲ್ಲ, ಏನೂ ಆಗಿಲ್ಲ. ಯಾಕಂದರೆ ಬ್ಯಾಗಿಂಗಲ್ಲಿ ನಾವು ಈ ಥರ ಬಾಕ್ಸಲ್ಲಿ ಯೂಸ್ ಮಾಡಿದ್ರೆ ಅದು ನೋಡಿ ಇಲ್ಲಿ ಕಂಪ್ಲೀಟಾಗಿ ಇಲ್ಲೆಲ್ಲ ವಾಟ್ರು. ಮಶ್ರೂಮ್ಸ್ ಇದೇನಿದೆ ಫುಲ್ ಕಂಪ್ಲೀಟಾಗಿ ನೀರೇ ಇರುತ್ತೆ ಇದ್ರ ಒಳಗಡೆ. ಈಗ ನೀವು ಇದನ್ನ ಕಂಪ್ಲೀಟಾಗಿ ಸ್ಟ್ರಿಂಕ್ ಮಾಡಿದ್ರು ಅಷ್ಟೇ, ಇಲ್ಲ ಸ್ವಲ್ಪ ನೀರು ಕೊಟ್ಟರು ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಈಗ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ನಾವು ಸೈಡಲ್ಲಿ ಇಟ್ಟಿದ್ದೀವಿ ಅಂದರೆ ಅದು ಕಂಪ್ಲೀಟಾಗಿ 2 ಸೆಕೆಂಡಲ್ಲಿ ಎಳ್ಕೊಬಿಡುತ್ತೆ ಕಂಪ್ಲೀಟಾಗಿ ನೀರೇನಿದೆ. ಇಲ್ಲಿ ನೋಡಿ ಇದು ನಾರ್ಮಲ್ ಆಗಿದೆ, ಯಾಕಂದರೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಲ್ಲ, ಸೊ ಅದನ್ನು ತೆಗಿತೀನಿ. ಅದಾದಮೇಲೆ ಇದು ಕಂಪ್ಲೀಟಾಗಿ ಪೌಡ್ರ್ ಮಾಡ್ಕೋಬೇಕು ನಾವು. ಈ ಥರ ಒಂದು 4 to 5 ಟೈಮ್ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಪೌಡ್ರ್ ಆಗುತ್ತೆ. ಈಗ ಇದಾಗಲ್ಲ, ಯಾಕಂದರೆ ನಾವು ನೀರು ಜಾಸ್ತಿ ಕರೆಕ್ಟಾಗಿ ಎಷ್ಟು ಬೇಕಷ್ಟು ಹಾಕಿಲ್ಲ. ಸೊ ಈ ಥರ ಕಂಪ್ಲೀಟಾಗಿ ಪೌಡ್ರ್ ಆದಮೇಲೆ ಗೋಪುರ ಬರುತ್ತಲ್ಲ ಆ ಶೇಪಿಗೆ ತಗೊಬರ್ಬೇಕು. ಹಿಂಗೆ ಕೈಲಿ 2 ಕೈಲೂ ಪ್ರೆಸ್ ಮಾಡಿದ್ರೆ ಒಂದು 4 ಟೈಮ್ ಸುತ್ತಾನು ನೋಡಿ ಕಂಪ್ಲೀಟಾಗಿ ಗೋಪುರ ಶೇಪಲ್ಲಿ ಬಂದಿದೆ. ಕಾಣಿಸ್ತಿದ್ಯಾ? ಲೈಟ್ ಬೀಳೋದು ಕಾಣಿಸ್ತಿದೆ ಅನ್ಸುತ್ತೆ. ಈ ಥರ ಒಂದು ಪಿರಮಿಡ್ ಶೇಪಲ್ಲಿ ಗೋಪುರ ಶೇಪಲ್ಲಿ ಮಾಡ್ಕೊಂಡು 150 ಗ್ರಾಮ್ಸು ಸ್ಪಾನ್ಸ್ ಹಾಕ್ತೀವಿ. ಮಶ್ರೂಮ್ ಬೀಜ ನೋಡಿದ್ದೀರಲ್ವಾ? ಇಲ್ಲ ಅದು ನೋಡಿದ್ವಿ. ಈ ಥರ ತಗೊಳ್ಳಿ ನೋಡಿ, ಹಾಗಾದರೆ ಹಾಗೆ ಪಾಸ್ ಮಾಡಿ. ಅದನ್ನೇ ಈಗ ನೋಡಿದ್ರಲ್ಲ, ಅದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಪೌಡ್ರು ಮಾಡಿ ತೆಗೀರಿ. ಅದರಲ್ಲಿರೋ ಪೌಡ್ರು ಗೊತ್ತಾಗುತ್ತೆ ಯಾವುದು ಅದು ಅಂತ. ಜೋಳ ಇದಲ್ಲ, ಹಾಂ ಜೋಳನೇ. ಅದನ್ನೇ ಹೇಳಿದ್ದು ನಾನು ಫಸ್ಟು ತೋರಿಸಿದ್ನಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಫಸ್ಟ್ ತೋರಿಸಿದ್ನಲ್ಲ, ಈ ಮಶ್ರೂಮ್ ಕೆಳಗಡೆ ಈಗ ನಾವೇನಾದರೂ ಜಾಸ್ತಿ ಇವತ್ತು ಕಟ್ ಮಾಡಬೇಕು ಅನ್ನೋದು, ಕಟ್ ಮಾಡಿಲ್ಲ ಅಂದರೆ ಮಾರನೇ ದಿನ ಕಟ್ ಮಾಡ್ತಿದ್ದೀವಿ ಅಂದರೆ ಆ ಟೈಮಲ್ಲಿ ಇಲ್ಲಿ ಕೆಳಗಡೆ ಒಂದು ಪೌಡ್ರು ಥರ ಫಾರ್ಮ್ ಆಗುತ್ತೆ. ಕೆಳಗಡೆ ಎಲ್ಲ ಪೌಡ್ರು ಥರ ಬಂದಿರುತ್ತೆ. ಅದೇನಿದೆ ಅದು ಕೆಳಗಡೆ ಬಿದ್ದು ಅದಕ್ಕೇನಾದರೂ ಸಪೋರ್ಟ್ ಇದ್ದರೆ ಕೆಳಗಡೆನೆ ಮಶ್ರೂಮ್ಸ್ ಗ್ರೋ ಆಗುತ್ತೆ, ನೀವು ಬೆಳೆಯೋ ಜಾಗದಲ್ಲೇನೆ. ಹಾಂ, ಅದೇ ಮೈಸೀಲಿಯಂ. ಅದೇ ಹೇಳಿದ್ನಲ್ಲ ಪೌಡ್ರು. ಈಗ ನೋಡಿ ನನ್ನ ಕೈಲಿ ಇಷ್ಟು ಪೌಡ್ರ್ ಇದೆಯಲ್ಲ, ಇದೇ ಮೈಸೀಲಿಯಮ್ಮು. ಈ ಜೋಳಕ್ಕೆ ಯಾಕೆ ಹಾಕ್ತಾರೆ ಅಂದರೆ, ಈ ಜೋಳನ ಫಸ್ಟೇ ಅವರು ಬರೀ ಜೋಳಕ್ಕೆ ಹಾಕಲ್ಲ, ಆ ಜೋಳನ ಬೇಯಿಸಿ ಅದನ್ನು ಅದಾದಮೇಲೆ ಅದೇನು ಪೌಡ್ರ್ ಇದೆ ಅದನ್ನು ಈ ಥರ ಬ್ಯಾಗ್ಸಲ್ಲಿ ಹಾಕಿ ಗ್ರೋ ಆಗಕ್ಕೆ ಬಿಡ್ತಾರೆ. ಆ ಟೈಮಲ್ಲಿ ಈಗೇನಿದೆ ಜೋಳ ಕಂಪ್ಲೀಟಾಗಿ ಮೈಸೀಲಿಯಂ ಹಾಕಿದ ತಕ್ಷಣ ಈ ಥರ ವೈಟ್ ಆಗುತ್ತೆ. ಸ್ವಲ್ಪ ಜನ ಹೇಳ್ತಾರೆ
ಎಲ್ಲೋ ಇದ್ರೆ ಬ್ಯಾಗ್ ತಗೋಬೇಡಿ ಅದ್ರಲ್ಲಿ ಬರಲ್ಲ ಅಂತ. ಅದೇನಂದ್ರೆ ಈಗ ಒಂದು ಕವರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕೆಳಗಡೆವರೆಗೂ ಹೋಗಿರಲ್ಲ, ಆ ಟೈಮಲ್ಲಿ ಸ್ವಲ್ಪ ಎಲ್ಲೋಯಿಶ್ ಬರುತ್ತೆ ಅಷ್ಟೇ. ಅದು ಹೊರತು ನೀವು ಈಗ ನನ್ನ ಕೈಲಿರೋ ಪೌಡರ್ನ ಈ ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಅಲ್ಲಿ ಮೈಸೀಲಿಯಂ ಒಂದು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಈಗ ನಾರ್ಮಲಾಗಿ ಬರೀ ಜೋಳ ಏನಾದರೂ ಹಾಕಿ ಮೈಸೀಲಿಯಂ ಹಾಕಿದ್ರೆ ಮೈಸೀಲಿಯಂ ಗ್ರೋ ಆಗಲ್ಲ, ಜೋಳ ಬರುತ್ತೆ. ಮೈಸೀಲಿಯಂ ಬರಲ್ಲ, ಜೋಳ ಏನಿದೆ ಅದು ಬೇರ್ ಬಿಡ್ಕೊಂಡು ಗಿಡ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಫಸ್ಟ್ ಬೇಯಿಸೋದ್ರಿಂದ ಅದರಲ್ಲಿ ಏನಿದೆ ಅದ್ರದ್ದು ಸತ್ತೋಗುತ್ತೆ. ಅದೇನೋ ಹೇಳಕ್ಕೆ ಬರ್ತಿಲ್ಲ ನನಗೆ, ಸತ್ವ ಏನಿದೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ಅದಾದಮೇಲೆ 150 ಗ್ರಾಮ್ ಮೆಷರ್ ಮಾಡೋಕ್ಕಾಗಲ್ಲ, ಸೊ ಹಂಗೆ ಹಾಕ್ತಿದ್ದೀನಿ. ಸುತ್ತನೂ ಈಗ ಕ್ಲಾಕ್ ವೈಸು ಈಕ್ವಲ್ ಆಗಿ ಸುತ್ತನೂ ಹಾಕ್ಬೇಕಷ್ಟೆ. ಇಲ್ಲಿ 150 ಗ್ರಾಮ್ ಇಲ್ಲ, ನಾನು ಹಾಕಿದ್ದೀನಿ ಅಷ್ಟೇ ಒಂದು ಇದರಲ್ಲಿ. ಅದಾದ್ಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ಕಾಣಿಸುತ್ತೆ ಅನಿಸುತ್ತೆ. ಓಕೆನಾ, ಕಾಣಿಸ್ತಿದ್ಯಾ? ಹಾಂ, ಇಲ್ಲೇನಿದೆ ಇದ್ರ ಕೆಳಗಡೆ ಪ್ರೆಸ್ ಮಾಡಬೇಕು ನಾವು, ಯಾಕಂದರೆ ಇಲ್ಲಿ ಹಾಕಿದ್ದೀವಲ್ಲ ಈ ಮಶ್ರೂಮ್ ಸೆಂಟ್ರಿಗೆ ಬರೋ ಥರ ಮಾಡಬೇಕು. ಸೆಂಟ್ರಿಗೆ ಬಂದರೆ ಮೇಲ್ಗಡೆನೂ ಗ್ರೋ ಆಗುತ್ತೆ, ಬೆಳೆಯೋಕ್ಕಾಗುತ್ತೆ, ಕೆಳಗಡೆನೂ ಮೈಸೀಲಿಯಂ ಬೇಗ ಕಂಪ್ಲೀಟಾಗಿ ರನ್ ಆಗುತ್ತೆ. ನೀವು ಫುಲ್ ಕೆಳಗಡೆ ಹಾಕ್ಬಿಡ್ತೀರಾ ಅಂದರೆ ಇಲ್ಲಿ ಗ್ರೋ ಆಗುತ್ತೆ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರೋಕ್ಕೆ ಟೈಮ್ ತಗೊಳುತ್ತೆ ಅದು. ಸೊ ಈಗ ಮಧ್ಯೆ ಕರೆಕ್ಟಾಗಿ ನೀವೇನು ಸಿಲಿಂಡರ್ ಶೇಪಲ್ಲಿ ಅದು ಗೋಪುರ ಶೇಪಲ್ಲಿ ಮಾಡ್ಕೊಂಡಿದ್ದೀರಲ್ಲ, ಅದಾದಮೇಲೆ ಇಲ್ಲಿ ಹಾಕಿದ್ದೀರಾ, ಇಲ್ಲೊಂದು ಪ್ರೆಸ್ ಕೊಡಬೇಕಷ್ಟೇ. ಈ ಥರನಾರಾಗಲಿ ಈ ಥರನಾರಾಗಲಿ ಒಂದು ಪ್ರೆಸ್ ಕೊಡಬೇಕು. ಕೊಟ್ಟು ಕೆಳಗಡೆ ಇಟ್ಕೊಂಡೇ ಮಾಡ್ಬೇಕದಾಗಲ್ಲ. ಈಗ ಒಂದು ಪ್ರೆಸ್ ಮಾಡಿಬಿಟ್ಟು ಇಲ್ಲೂ ಎಳಿಬೇಕು, ಫೋರ್ಸ್ ಕೊಡಬೇಕು, ಈ ಥರ ಮಾಡಬೇಕಷ್ಟೆ. ಒಂದು ಮೇಲ್ಗಡೆ ಒಂದು ಸ್ವಲ್ಪ ಹಿಂಗೆ ಎಳೆದ್ರೆ ಮಶ್ರೂಮ್ಸ್ ಇರೋದು ಕೆಳಗಡೆ ಬೀಳುತ್ತೆ. ಹಿಂಗೆ ಪ್ರೆಸ್ ಮಾಡಬೇಕು, ಈ ಥರ ಎಳಿಬೇಕು. ಇಲ್ಲಿ ಪ್ರೆಸ್ ಮಾಡಿ ಈಗ ಎಳಿಬೇಕು, ಎರಡು ಕೈಲೂ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟಾಗಿ ಸುತ್ತನೂ ಅದೇ ಥರ ಪ್ರೊಸೆಸ್ ಮಾಡ್ಕೊಂಡು ಈ ಥರ ಅಷ್ಟೇ. ಹಿಂಗೆ ಪ್ರೆಸ್ ಮಾಡಬೇಕು, ಹಿಂಗೆ ಡ್ರ್ಯಾಗ್ ಮಾಡಬೇಕು, ಮೇಲ್ಗಡೆ ಎಳಿಬೇಕಷ್ಟೇ. ಹಿಂಗೊಂದು ಪ್ರೆಸ್ ಕೊಟ್ಟು ಈ ಥರ ಇಲ್ಲಿ ಸ್ವಲ್ಪ ಹಿಂಗೆ ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟಾಗ ಹಿಂಗೆ ಎಳೆದಷ್ಟೇ ಬೀಳುತ್ತೆ, ಇಲ್ಲಾಂದರೆ ಅಲ್ಲೇ ಒಳಗಡೆ. ಈಗ ನೋಡಿ, ಈಗ ಅಲ್ಲಿ ನಾನು ಎಳಿದಲ್ಲೇ ಮಾಡಿದ್ದಕ್ಕೆ ಇಲ್ಲೆಲ್ಲ ಒಳಗಡೆ ಹೋದಂಗೆ ಆಯ್ತು. ಸ್ವಲ್ಪ ಒಳಗಡೆ ಹೋಯ್ತು ಅಂದರೆ ಮಶ್ರೂಮ್ಸ್ ಬರುತ್ತೆ, ಮೈಸೀಲಿಯಂ ರನ್ ಆಗುತ್ತೆ, ರನ್ ಆಗಲ್ಲ ಅಂತ ಆದರೆ ಟೈಮ್ ತಗೊಳುತ್ತೆ. ಅದು ಒಳಗಡೆ ಗ್ರೋ ಆಗಿ ಅದು ಬೇರೆ ಆಚೆ ಬಂದು ಅಷ್ಟಕ್ಕೂ ಎಲ್ಲ ಟೈಮ್ ತಗೊಳುತ್ತೆ. ಅದಕ್ಕೆ ಆದಷ್ಟು ನಾವು ಆಚೆ ಹಾಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅದಾದಮೇಲೆ ಕಂಪ್ಲೀಟಾಗಿ ಅದೇನು ಗೋಪುರ ಮಾಡಿರ್ತೀವಲ್ಲ ಅದು ಇದು ಫುಲ್ ಪ್ರೋಸೆಸ್ ಮಾಡೋ ಅಷ್ಟೆಲ್ಲ ಬಿದೋಗಿರುತ್ತೆ. ಅದಾದಮೇಲೆ ಈ ಥರ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ 120 ಗ್ರಾಮ್ಸ್ ಅಷ್ಟು 20 to 30 ಗ್ರಾಮ್ಸ್ ಮೇಲೆ ಹಾಕಬೇಕು. ಯಾಕೆಂದರೆ ಒಂದು ಕನೆಕ್ಷನ್ ಅನ್ನೋದು ಬೇಕು ಮೈಸೀಲಿಯಂ ರನ್ ಆಗೋಕ್ಕೆ. ಇಲ್ಲಿ ಮೇಲೆ ಹಾಕೋದ್ರಿಂದ ಇಲ್ಲೂ ಬರೋದು ಬೇಗ ಗ್ರೋ ಆಗಿ ಫುಲ್ ಕಂಪ್ಲೀಟಾಗಿ ನಾನು ಹೇಳಿದೆ ಈ ಥರ ಬ್ಯಾಗ್ ಆದ್ರೇ ಮೈಸೀಲಿಯಂ ಕಂಪ್ಲೀಟಾಗಿ ರನ್ ಆಗಿದೆ ಅಂದಮೇಲೆ ಇದು ಕಂಪ್ಲೀಟಾಗಿ ಮೈಸೀಲಿಯಂ ರನ್ ಆಗಿರೋ ಬ್ಯಾಗು. ಇದು ನಾನು ಟ್ರೈನಿಂಗ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಟ್ರೈನಿಂಗ್ ತೊಗೊಂಡಲ್ಲ ಅವತ್ತು ಮಾಡಿದ್ದಿದ್ದು ಬ್ಯಾಗು 10/7. ಅದ್ರ ಹಿಂದಿನ ದಿನ ಇದನ್ನು ಕಟ್ ಮಾಡಬೇಕು ಇವತ್ತು. ಸೊ ತೊಗೊಬಂದಿದ್ದೀನಿ, ಕಟ್ ಮಾಡೋದು ತೋರಿಸಿದ್ರೆ ಅರ್ಥ ಆಗುತ್ತೆ ಅಂತ. ಇದು ಯಾಕೆ ಎಲ್ಲೋಯಿಶ್ ಆಗಿದೆ ಅಂದರೆ, ಈ ಥರ ಎಲ್ಲೋ ಆಗಿದೆ ಅಂದರೆ ಇದಕ್ಕೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅಂತ. ಸೊ ಈ ಥರ ಎಲ್ಲೋ ಆಗುತ್ತೆ ಆ ಟೈಮಲ್ಲಿ ಮಾತ್ರ, ಇಲ್ಲಾಂದರೆ ಕಂಪ್ಲೀಟಾಗಿ ವೈಟ್ ಇರುತ್ತೆ. ಆ ಡಾರ್ಕ್ ರೂಮ್ದು ಪ್ರೋಸೆಸ್ ಆಮೇಲೆ ಹೇಳ್ತೀನಿ. ಈ ಥರ ಕಂಪ್ಲೀಟ್ ಮೇಲ್ಗಡೆ ಹಾಕಾಡಾದ್ಮೇಲೆ ಟೈಟಾಗಿ ಈ ಥರ ಇಟ್ಕೋಬೇಕು ಕವರು. ಟೈಟಾಗಿ ಬ್ಯಾಗಿಂಗ್ ಮಾಡ್ಬೇಕು ನಾವು. ಒಂದು 2 ರಬ್ಬರ್ಸ್ ಯೂಸ್ ಮಾಡಿ. 1 ರಬ್ಬರ್ ಯೂಸ್ ಮಾಡಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಟೈಟಾಗಿ ಹಾಕ್ತೀವಿ ನಾವು, ಅದಕ್ಕೋಸ್ಕರ. ಈ ಥರ ಕಂಪ್ಲೀಟ್ನ ಬ್ಯಾಗ್ ಟೈಟಾಗಿ ಹಾಕಬೇಕು, ಸ್ವಲ್ಪ ಟೈಟಾಗಿ ಹಾಕಿ ಅದಾದಮೇಲೆ ನಾವು ಇದನ್ನು ಪಿನ್ನಿಂಗ್ ಮಾಡ್ತೀವಿ. ಯಾವ್ದಾದ್ರು ಪಿನ್ ಯೂಸ್ ಮಾಡಿ ನಾರ್ಮಲಾಗಿ ಇದನ್ನು ಫಸ್ಟ್ ಸ್ಟೆರಿಲೈಸೇಷನ್ ಮಾಡಬೇಕು, ಯಾಕಂದರೆ ಪಿನ್ನಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ನಮಗೆ ಗೊತ್ತಾಗಲ್ಲ. ಸೊ ಸ್ಟೆರಿಲೈಸೇಷನ್ ಮಾಡಿ 20 to 30 ಸಲ ಕಂಪ್ಲೀಟ್ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಮಾಡಬೇಕು. ಯಾಕೆ ಮಾಡ್ತೀವಿ ಅಂದರೆ ಈಗ ಹೇಗೆ ಮಶ್ರೂಮ್ ಗಿಡಗಳಿಗೆಲ್ಲ ಉಸಿರಾಡೋಕ್ಕೆ ಗಾಳಿ ಬೆಳಕು ಎಲ್ಲ ಬೇಕು, ಆ ಥರ ಇದಕ್ಕೂ ಆಕ್ಸಿಜನ್ ಬೇಕು. ಆದರೆ ಸ್ಟಾರ್ಟಿಂಗಲ್ಲಿ ಮಶ್ರೂಮ್ಸ್ಗೆ ಆಕ್ಸಿಜನ್ ಬೇಡ, ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಗುತ್ತಾನೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ?
ಆ ಥರ ಈ ಥರ ಪಿನ್ನಿಂಗ್ ಮಾಡೋದ್ರಿಂದ ಸ್ಟಾರ್ಟಿಂಗ್ 15 ಡೇಸ್ ಡಾರ್ಕ್ ರೂಮಲ್ಲಿ ಇರ್ತೀವಲ್ಲ, ಆಗ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಜಾಸ್ತಿ ಬೇಕು. ಈಗ ಈ ರೂಮಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡೇ ಇರೋದು ನಮಗೀಗ, ಆಕ್ಸಿಜನ್ ಒಂಚೂರು ಇಲ್ಲ. ಆ ಥರ ಟೆಂಪ್ರೇಚರು ಏನಾದ್ರೆ ಟೆಂಪ್ರೇಚರ್ ಇರಬೇಕು. ಎಷ್ಟು ಅಂದರೆ 25ಇಂದ ಒಂದು 30. ಅಲ್ಲೂ ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಅದೇ ನಾನು ಹೇಳಿದ್ನಲ್ಲ, ಟೆಂಪ್ರೇಚರ್ ಮೀಟರು, ಅದು ನಾವು ಯೂಸ್ ಮಾಡ್ಕೋಬೇಕು. ಆಗ ಗೊತ್ತಾಗುತ್ತೆ ನಮಗೆ ಮೇಂಟೆನೆನ್ಸ್. ಆ ಥರ ಏನಾದ್ರು ಜಾಸ್ತಿ 30 ಮೇಲೆ ಹೋಗ್ತಿದೆ ಅಂದರೆ ಟೆಂಪ್ರೇಚರು, ಆಗ ನೀವು ಒಂದು ಎಕ್ಸಾಸ್ಟ್ ಫ್ಯಾನ್ ಎಲ್ಲರೂ ಸೈಡಲ್ಲಿ ಡೌನಲ್ಲಿ ಹಾಕಿದ್ರೆ, ಯಾಕೆಂದರೆ ಕೆಳಗಡೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕೆಳಗಡೆ ಇರುತ್ತಲ್ಲ, ಸೊ ಕೆಳಗಡೆ ಹಾಕಿದ್ರೆ ಎಕ್ಸಾಸ್ಟ್ ಫ್ಯಾನಲ್ಲಿ ಎಲ್ಲ ಎಳೆದು ಬಿಸಾಕುತ್ತೆ. ಆ ಥರ ಎಕ್ಸಾಸ್ಟ್ ಫ್ಯಾನ್ ಇಲ್ಲ ರೂಮಲ್ಲಿ ಇರ್ತೀವಿ ಅಂದರೆ ನಾರ್ಮಲ್ ಟೇಬಲ್ ಫ್ಯಾನ್ಸ್ ಬರುತ್ತಲ್ಲ, ಅದನ್ನು ಉಲ್ಟಾ ಮಾಡಿಟ್ರೆ ಒಳಗಡೆ ಏನು ಗಾಳಿ ಇದೆ ಅದನ್ನು ತೆಗೆದು ಆಚೆ ಹಾಕುತ್ತೆ. ಇದನ್ನು 15 ಡೇಸ್ ಡಾರ್ಕ್ ರೂಮ್ ಇಟ್ಟಾದ್ಮೇಲೆ ಈ ಥರ ಆಗುತ್ತೆ. ನನ್ನ ರೂಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದಿದ್ದಕ್ಕೋಸ್ಕರ ಇದೊಂದು ಬ್ಯಾಗ್ ಅಲ್ವಾ, ನಾನು ಅದಕ್ಕೆ ಕೇರ್ ಮಾಡೋಕೆ ಹೋಗಲಿಲ್ಲ, ಸುಮ್ಮನೆ ಒಂದು ಕಡೆ ಇಟ್ಟಿದ್ದೆ. ಸೊ ಇಷ್ಟೆಲ್ಲ ಎಲ್ಲೋ ಇಶ್ ಆಗಿದೆ ಅದು. ಇದು 15 ದಿನದ್ದು. 15 ದಿನ ಆದಮೇಲೆ ಏನು ನಾವು ಹಾರ್ವೆಸ್ಟಿಂಗ್ ರೂಮ್ ಅಂತೀವಲ್ಲ, ಆ ರೂಮ್ಗೆ ಇಡಬೇಕು. ಬ್ಯಾಗ್ ಕಟ್ಟಿಂಗ್ ಪ್ರೋಸೆಸ್ ಹೇಗೆ ಅಂದರೆ, ಒಂದು ಬ್ಲೇಡ್ ತೊಗೊಂಡು ನಾರ್ಮಲಾಗಿ ಇಷ್ಟೇ ಈ ಥರ ಕಟ್ ಮಾಡಿದಷ್ಟೇ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬರುತ್ತೆ. ಅದು ಇಲ್ಲಿ ನೋಡಿ, ಇಲ್ಲಿ ಈ ಥರ ಗ್ಯಾಪ್ ಆಗುತ್ತೆ. ಇದು ಒಬ್ರೊಬ್ರು ಎಕ್ಸ್ ಶೇಪಲ್ಲಿ ಕಟ್ ಮಾಡಿ ಅಂತಾರೆ, ನಾನು ಪ್ರಿಫರ್ ಮಾಡೋದು ಈ ಥರ ಕಟ್ ಮಾಡೋದು. ಯಾಕಂದರೆ ಅದು ಎಕ್ಸ್ ಶೇಪಲ್ಲಿ ಕಟ್ ಮಾಡಿದ್ರೆ ಈಗ ನೋಡಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಂತು ಕವರ್ಗೆ, ಗಾಳಿ ಹೋಗೋ ಥರ. ಈ ಥರ ಮಾಡಿದ್ರೆ ಇಲ್ಲಿ ಹೋಗಲ್ಲ ಗಾಳಿ ಕರೆಕ್ಟಾಗಿ. ಆಗ ನಾವು ಮತ್ತೆ ಈ ಥರ ರಿಮೂವ್ ಮಾಡಬೇಕು. ಈ ರಿಮೂವ್ ಮಾಡೋ ಟೈಮಲ್ಲಿ ಇಲ್ಲಿ ಎಷ್ಟು ಕಟ್ಟಾಗುತ್ತೋ ಅಷ್ಟು ಮೈಸೀಲಿಯಮ್ ಆಚೆ ಬಂದುಬಿಡುತ್ತೆ. ಅದನ್ನು ಮತ್ತೆ ಅದು ಮೈಸೀಲಿಯಮ್ ಇಲ್ಲಿ ಬಿದೋಗಿದೆ ಅಂದ್ಬಿಟ್ಟು ಅಲ್ಲಿ ಗ್ರೋ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಹೊರತು ಮಶ್ರೂಮ್ ಬರೋಕ್ಕೆ ಗ್ರೋ ಮಾಡೋಕ್ಕೆ ಟೈಮ್ ಮಾಡ್ಕೊಡಲ್ಲ ಅದು. ಸೊ ಈ ಥರ ಕಟ್ ಮಾಡೋದ್ರಿಂದ ಈಸಿ ಆಗುತ್ತೆ ಪ್ರೋಸೆಸ್ಸು. ಪ್ರಾಕ್ಟಿಕಲ್ ಇಷ್ಟೇ. ಮಶ್ರೂಮ್ ಬ್ಯಾಗ್ ನೋಡೋದು. ಹಾಂ ಎರಡು ಸೈಡ್ ಕಟ್ ಮಾಡಿದ್ರೆ ಸಾಕು. ಈಗ ನೀವೇನಾದ್ರು ಸ್ಪೇಸ್ ಇದೆ, ಜಾಸ್ತಿ ಜಾಗ ಇದೆ ಅಂದರೆ ಬ್ಯಾಗ್ ಒಂದು ಸ್ವಲ್ಪ ಇಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ಇಲ್ಲೂ ಕಟ್ ಮಾಡ್ಕೋಬೋದು. 4 ಕಡೆನೂ ಬರುತ್ತೆ. ಎಲ್ಲಿ ಕಟ್ ಮಾಡ್ತೀವಿ ಅಲ್ಲೆಲ್ಲ ಮಶ್ರೂಮ್ಸ್ ಬರುತ್ತೆ, ಏನು ತೊಂದರೆ ಇಲ್ಲ. ಆದರೆ ಏನು ಅಂದರೆ ಜಾಗ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದ್ರ ಪಕ್ಕ ನಾನು ತೋರಿಸಿದ್ನಲ್ಲ ಯಾವ ಥರ ಹಾಕಿ ಇಟ್ಟಿದ್ದೆ ಅಂತ, ಒಂದ್ರ ಪಕ್ಕ ಒಂದು ಇಟ್ಟೋದ್ರಿಂದ ಹಿಂದೆ ಮುಂದೆ ಸಾಕು ಕಟ್ ಮಾಡೋದು. ಇಷ್ಟೇ ಪ್ರಾಕ್ಟಿಕಲ್. ಗೊತ್ತಾಯ್ತಲ್ಲ ಬ್ಯಾಗಿಂಗ್ ಪ್ರೋಸೆಸ್ ಹೇಗೆ ಅಂತ? ಹಾಂ ಒಂದೇ ಲೇಯರ್. ಇದು 1 kg. ಯಾಕಂದರೆ ತುಂಬ ದೊಡ್ಡ ಬ್ಯಾಗು ಮಾಡ್ತಾರೆ ಎಲ್ಲಾದರೂ, ಎಲ್ಲ 2 kgದು. 1 kgನೇ ಎತ್ತಕ್ಕಾಗಲ್ಲ, ಕಷ್ಟ ಇದೆ ಎತ್ತಕ್ಕೆ. ಮಾಡ್ಬೋದು, ಆದರೆ ಹೇಳಿಲ್ವಾ ಒಂದು ಈಗ 2 kg ತಗೋತೀರಾ ಅಂದರೆ 30 ಗ್ರಾಮ್ ಪೌಡ್ರ್ ಇದು ಸ್ಪಾಂಜ್ ಏನಿದೆ ಅದನ್ನು ಹಾಕ್ಬೇಕು ನೀವು. ಅದನ್ನು ಮಧ್ಯಕ್ಕೆ ತರೋದು ತುಂಬ ಕಷ್ಟ ಆಗುತ್ತೆ. ಗೋಪುರ ಮಾಡಿ ಅದನ್ನು 2 kgಲಿ ಮಧ್ಯ ಬರೋ ಥರ ಮಾಡಬೇಕು. ಅದು ಕಷ್ಟ ಆಗುತ್ತೆ 2 kg ಮಾಡೋಕ್ಕೆ. ಅದಾದಮೇಲೆ ವೆಯ್ಟು ಜಾಸ್ತಿ ಆಗುತ್ತೆ. ಇದಕ್ಕೆ ನೀರು ಹಾಕ್ದಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಕ್ವಾಂಟಿಟಿ ಎಷ್ಟು ಮಶ್ರೂಮ್ ಬರುತ್ತೆ ಅಂತ 1.5 kgವರೆಗೂ ಬರುತ್ತೆ. ಕರೆಕ್ಟಾಗಿ ಮಾಡಿದ್ದೀರಾ, ಹ್ಯೂಮಿಡಿಟಿ ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಮಾಡಿದ್ದೀರಾ ಅಂದರೆ ಈ ಬ್ಯಾಗಲ್ಲಿ 1.5 kg, 1 kgಯಿಂದ 1.5 kg ಗಂಟೆ ಈಲ್ಡ್ ತೊಗೋಬೋದು. 1.5 kg ಮ್ಯಾಕ್ಸಿಮಮ್ ಅಷ್ಟೇ. 1 kg 200 ಗ್ರಾಮ್ಸ್ ಅಷ್ಟು ಬರುತ್ತೆ. 1 kgವರೆಗೂ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಇಷ್ಟೇ ಬ್ಯಾಗಿಂಗ್ ಪ್ರೋಸೆಸ್ಸು. ಹಾಂ ಅಷ್ಟೇ. ಆ ಬ್ಯಾಗ್ ಏನು ಮಾಡಿದ್ದೀವೋ ಅಷ್ಟೇ. 5 ಸಲ ಅಂತ ಹೇಳಿದ್ನಲ್ಲ, 5 ಸಲ ಬರುತ್ತೆ. 5 ಸಲ ಬರುತ್ತೆ. ನೀವು ಅಲ್ಲಿವರೆಗೂ 1-2 ತಿಂಗಳು ನಾವು ಹೇಳಿದ್ನಲ್ಲ, ಹಾರ್ವೆಸ್ಟ್ ರೂಮು, ಒಂದು ಡಾರ್ಕ್ ರೂಮು, ಒಂದು ಹಾರ್ವೆಸ್ಟ್ ರೂಮು. ಹಾರ್ವೆಸ್ಟ್ ರೂಮಲ್ಲಿ ಒಂದು 2 ಮಂತ್ಸ್ವರೆಗೂ ನೀವು ಇಡ್ಬೋದು ಅದನ್ನ ಬ್ಯಾಗ್ನ. ಬರ್ತಾ ಇರುತ್ತೆ. 3 ತಿಂಗಳವರೆಗೂ ಇಟ್ಟಿದ್ದೀನಿ ನಾನು. ಯಾಕಂದರೆ ಜಾಗ ಇತ್ತು ಅಂದ್ಬಿಟ್ಟು ಇಟ್ಟಿದ್ದೀನಿ. 3 ತಿಂಗಳಾದ್ರೂ ಈಡ್ ಬರುತ್ತೆ. ಆದರೆ ಹೇಳಿದ್ನಲ್ಲ, ಇಷ್ಟು ಅಗಲ ಬರೋದು ಸ್ವಲ್ಪ ಕಮ್ಮಿ ಬರುತ್ತೆ, ಸೈಜ್ ಕಮ್ಮಿ ಬರುತ್ತೆ. ಅದನ್ನು ಯಾರು ಇಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಒಂದು 3 ಈಲ್ಡು 4 ಈಲ್ಡ್ ತೊಗೊಂಡಾದ್ಮೇಲೆ ಯಾವಾಗ ಸಣ್ಣ ಬರ್ತಿದೆ ಅಂತ ಗೊತ್ತಾಗುತ್ತೋ ಆಗ ನೀವು ಬ್ಯಾಗ್ ಡಿಸ್ಪೋಸ್ ಮಾಡಿದ್ರೆ ಬಿಸಾಕಿದ್ರೆ ಸಾಕು. ಡಾರ್ಕ್ ರೂಮ್ ಪ್ರೋಸೆಸ್ ಹೇಳಿದ್ನಲ್ಲ, 15 to 20 ಡೇಸ್ ಇಡ್ಬೋದು. ಮೈಸೀಲಿಯಂ ನೀಟಾಗಿ ರನ್ ಆಗಿದೆ ಅಂದರೆ ಸಾಕು. 15 ಡೇಸೇ ನಾನು ಪ್ರಿಫರ್ ಮಾಡೋದು. 15 ಡೇಸ್ ಅಷ್ಟು ಇಟ್ಟರೆ ಸಾಕು. ಈಗೇನಾದರೂ ಅದು ಕಂಪ್ಲೀಟಾಗಿ ಹಿಂಗೆ ರನ್ ಆಗಬೇಕು ಅಂತ ಏನಿಲ್ಲ. ಒಂದೊಂದು ಬ್ಯಾಗ್ಸ್ ರನ್ ಆಗಲ್ಲ 15 ಡೇಸಲ್ಲೂ. ಆದಾಗ ಅಂತ ನೀವು 20 ಡೇಸ್ವರೆಗೂ 20 ಡೇಸ್ ಆದಮೇಲೂ ರನ್ ಆಗಲಿಲ್ಲ ಅಂತ ಇಡೋದೇನು ಬೇಡ. ಈಗ ಈ ಬ್ಯಾಗಲ್ಲಿ ಇದೆಯಲ್ಲ, ಇಲ್ಲೊಂದು ಚೂರು ಸ್ಪ್ರೆಡ್ ಆಗುತ್ತೆ. ಇಷ್ಟಗಲ ಸ್ಪ್ರೆಡ್ ಆದರೆ ಸಾಕು, ಕಟ್ ಮಾಡ್ಬೋದು ನೀವು. 15 ಡೇಸ್ ಆದಮೇಲೆ ಕಟ್ ಮಾಡಿದ್ರು ಅದ್ರಲ್ಲಿ ಮಶ್ರೂಮ್ಸ್ ಬರುತ್ತೆ. ಈ ಥರ ಫುಲ್ ಕಂಪ್ಲೀಟಾಗಿ ವೈಟ್ ಆಗಬೇಕು ಅಂತ ಕಾಯಬೇಕು ಅನ್ನೋದೇನಿಲ್ಲ. 2 ಸೈಡ್ಸು ನೀವು ಸ್ಪೇಸ್ ಕೊಟ್ಟು, ಈಗ ಜಾಗ ಕೊಡ್ತೀನಿ ಅಂದರೆ ಈ ಥರ ಡಿಸ್ಟೆನ್ಸಲ್ಲಿ ಇಟ್ಟರೆ 4 ಕಡೆನೂ ಕಟ್ ಮಾಡ್ಬೋದು. ನೀವು ಯಾವ ಥರ ಸ್ಪೇಸ್ ಕೊಡ್ತೀರೋ ಆ ಥರದ್ರ ಮೇಲೆ ಹೋಗುತ್ತೆ. ಅದಾದಮೇಲೆ ಇದಕ್ಕೆ ಲೈಟ್ ಏನು ನೆಸೆಸಿಟಿ ಇಲ್ಲ. ಒಂಚೂರು ಕಂಪ್ಲೀಟಾಗಿ ಡಾರ್ಕ್ ಇರೋದು ಪ್ರಿಫರ್ ಮಾಡ್ತೀವಿ. ಆದರೆ ಸ್ವಲ್ಪ ಬೆಳಕಿದ್ರೂ ಏನು ತೊಂದರೆ ಇಲ್ಲ. ಡೈರೆಕ್ಟಾಗಿ ಬಿಸಿಲು ಕಿರಣ ಹೊಡಿಬಾರ್ದು ಅಷ್ಟೇ.
ಅದಾದ್ಮೇಲೆ ಟೆಂಪ್ರೇಚರ್ ನಾನು ಹೇಳಿದ್ನಲ್ಲ 25 to 30 ಡಿಗ್ರಿ ಇದ್ರೆ ಸಾಕು. ಹ್ಯುಮಿಡಿಟಿ ಇಲ್ಲೇನು ನಾವು ನೀರು ಹಾಕಲ್ಲ, ಯಾಕಂದ್ರೆ ಇದರಲ್ಲೇ ಇರುತ್ತೆ. ಸ್ಟಾರ್ಟಿಂಗ್ 1.5 ಲೀಟರ್ ಹಾಕಿರ್ತೀವಲ್ಲ, ಆ ನೀರಲ್ಲೇ ಸಾಕು ಮೈಸೀಲಿಯಂ ರನ್ ಆಗುತ್ತೆ ಕಂಪ್ಲೀಟ್ ಆಗಿ. ಜಾಸ್ತಿ ಬೇಕಾಗಿರೋದು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಇರಬೇಕು ಆಕ್ಸಿಜನ್ಗಿಂತ, ಆಗ್ಲೇನೆ ನಾವು ಮೈಸೀಲಿಯಂನ ನೀಟಾಗಿ ಗ್ರೋ ಮಾಡೋಕ್ಕೆ ಸಾಧ್ಯ ಆಗೋದು. ಫ್ರೆಶ್ ಏರು ಅಷ್ಟೇನು ಬೇಕಾಗಿಲ್ಲ, ಮಿನಿಮಮ್ ಆಗಿದ್ರೆ ಸಾಕು. ಈಗ ನಾವು ಡೋರ್ ಓಪನ್ ಮಾಡಿದಾಗಲೇ ಒಂದು ಸ್ವಲ್ಪ ಗಾಳಿ ಬಂದ್ಬಿಟ್ಟಿರುತ್ತೆ ನೋಡಕ್ ಹೋದಾಗ, ಅಷ್ಟೇ ಸಾಕು. ಅದೇ ಅದು ಹಾರ್ವೆಸ್ಟಿಂಗ್ ನಾನು ಹೇಳ್ತೀನಿ. ಅದಾದ್ಮೇಲೆ ಈಗ ಡಾರ್ಕ್ ರೂಮ್ ಆಯ್ತಲ್ಲ, ಡಾರ್ಕ್ ರೂಮ್ ಕಂಪ್ಲೀಟ್ ಆದ್ಮೇಲೆ ನಾವು 15 ಡೇಸ್ ಆದ್ಮೇಲೆ ಅದನ್ನ ಫ್ರೂಟಿಂಗ್ ರೂಮ್ ಅಂತೀವಿ. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಮೇಯ್ನ್ ಆಗಿ ನಾವು ನೋಡ್ಬೇಕಾಗಿರೋದು ಲೈಟು, ಟೆಂಪ್ರೇಚರು, ಹ್ಯುಮಿಡಿಟಿ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲು, ಏರ್ ಕಂಡೀಷನು ಮತ್ತೆ ಕ್ಲೀನ್ ಎನ್ವಿರಾನ್ಮೆಂಟು. ಲೈಟ್ ಏನನ್ನೋದು ಅದೇ ಹೇಳಿದ್ರೆ ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ಈಗ ಬಿಸಿಲು ಹಿಂಗ್ ಬಂದು ಹಿಂಗ್ ಹೋಗ್ತಿದೆ ಅಂದ್ರೆ ನಮ್ಮ ಶೆಡ್ ಈ ತರ ವಿಂಡೋಸ್ ಈ ಸೈಡಲ್ಲಿ ಇದ್ರೆ ಬೆಸ್ಟು. ಆಗ ಬಿಸಿಲು ಒಂಚೂರು ಕಂಪ್ಲೀಟಾಗಿ ಒಳಗಡೆ ಬೀಳಲ್ಲ, ಆ ಕಡೆಯಿಂದ ನಾರ್ಮಲ್ ಬೆಳಕು, ಈ ಕಡೆಯಿಂದನೂ ನಾರ್ಮಲ್ ಬೆಳಕು ಬರುತ್ತೆ. ಈಗ ಈ ಕಡೆ ಏನಾದ್ರು ಕಿಟಕಿ ಇದೆ ಅಂದ್ರೆ ಇಲ್ಲಿ ಬರುವಾಗಲೇ ಸೂರ್ಯನ ಕಿರಣ ಈ ಕಡೆನೂ ಬೀಳುತ್ತೆ, ಆ ಕಡೆನೂ ಬೀಳ್ತಾ ಇರುತ್ತೆ. ಸೊ ಆಪೋಸಿಟ್ ಇರೋ ಕಿಟಕಿನ ಯೂಸ್ ಮಾಡಿದ್ರೆ ಸಾಕು. ಆ ಥರ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಗೋಣಿ ಚೀಲ ಬರುತ್ತಲ್ಲ ಅದಾಕ್ಬೋದು. ಅದಕ್ಕೆ ವಾಟ್ರಿಂಗ್ ಮಾಡ್ತಿದ್ರೆ ಬರೋ ಗಾಳಿ ಎಲ್ಲ ತಣ್ಣಗೆ ಬರುತ್ತೆ. ಅದಾದ್ಮೇಲೆ ಸ್ಕ್ರೀನ್ಸ್ ಬರುತ್ತಲ್ಲ, ಸ್ಕ್ರೀನ್ಸ್ ಹಾಕೋಬಹುದು. ಯಾಕಂದ್ರೆ ನೀವು ಫಾಗರ್ ಸಿಸ್ಟಮ್ ಅಲ್ಲಿ ನೀರು ಕೊಡ್ತಿರ್ತೀರಲ್ಲ, ಸೊ ಅದಕ್ಕೆ ಬಿಸಿಲು ಕಿರಣಕ್ಕೆ ನೀರು ಶೀಟ್ಸ್ಗೆಲ್ಲ ಏನು ಹಾಕೋದೇನು ಬೇಡ. ಕರ್ಟನ್ಸ್ಗೆಲ್ಲ ನಾರ್ಮಲ್ ಆಗಿ ಟೆಂಪ್ರೇಚರ್ ಅದರಿಂದ ತಡೆಯುತ್ತೆ ಬಿಸಿಲು. ಡೈರೆಕ್ಟ್ ಸೂರ್ಯನ ಬೆಳಕು ಬರ್ದಿರೋ ತರ ನೋಡ್ಕೋಬೇಕಷ್ಟೇ. ಈಗ ನನ್ನ ಶೆಡ್ನು ಡೈರೆಕ್ಟ್ ಸನ್ಲೈಟ್ ಬರುತ್ತೆ, ಸೊ ಅದಕ್ಕೆ ನಾವು ಗೋಣಿ ಚೀಲ ಹಾಕ್ಬಿಟ್ಟು ಅಲ್ಗೊಂದು ಸ್ವಲ್ಪ ಹೊತ್ತು ನೀರು ಹಾಕ್ತಾ ಇರ್ತೀವಿ. ಮಧ್ಯಾಹ್ನ ಟೈಮು ಒಂದ್ ಗಂಟೆಯಿಂದ 3 ಗಂಟೆ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗ ಬಿಸಿಲು ಜಾಸ್ತಿ ಬೀಳ್ತಾ ಇರುತ್ತೆ. ಹ್ಯುಮಿಡಿಟಿ ಅನ್ನೋದು ಟೆಂಪ್ರೇಚರ್ ಹೇಳಿದ್ನಲ್ಲ 22 to 28 ಡಿಗ್ರಿ ಇರಬೇಕು, ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಟೆಂಪ್ರೇಚರ್ ಯಾವ ತರ ಡಿಕ್ರೀಸ್ ಮಾಡಬೇಕು ಅಂದ್ರೆ ಅದೇ ನೀರು ಹಾಕ್ತಾ ಇರಬೇಕು. 30 ಮೇಲ್ 28 ಮೇಲ್ ಹೋಯ್ತು ಅಂದ್ರೆ ಆಗ ಒಂದು 5 ಟೈಮ್ಸ್ 3 ಟೈಮ್ಸ್ ಹಾಕ್ತಿದ್ದೀರಾ ಅಂದ್ರೆ 5 ಟೈಮ್ಸಿಗೆ ನೀವು ಚೇಂಜ್ ಮಾಡ್ಕೋಬೇಕು. ಅದಾದ್ಮೇಲೆ ಹ್ಯುಮಿಡಿಟಿ ಅನ್ನೋದು 85 ಇಂದ 95, ಮಿನಿಮಮ್ 80 ಇಂದ 100 ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಅದ್ರ ಜಾಸ್ತಿ ನೀರು ಹಾಕ್ಬಾರ್ದು ಅಷ್ಟೇ. 95 ಮೇಂಟೈನ್ ಮಾಡ್ಕೊಳ್ಳಿ. ಫಾಗರ್ ಸಿಸ್ಟಮ್ ಯೂಸ್ ಮಾಡ್ಬೋದು, ಹ್ಯುಮಿಡಿಫೈಯರ್ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಈ ಹಾರ್ವೆಸ್ಟಿಂಗ್ ರೂಮಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅಷ್ಟೇ. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕಮ್ಮಿ ಇರಬೇಕು, ಜಾಸ್ತಿ ಲೆವೆಲ್ ಇರೋದೇನು ಬೇಡ, ನಾರ್ಮಲ್ ಆಗಿರ್ಬೇಕು. ಯಾಕಂದ್ರೆ ಗಾಳಿ ಬಂದು ಆಚೆ ಹೋಗ್ತಿದೆ ಅಂದ್ರೆ ಅದು ಸ್ಮೆಲ್ಸ್ ಇರುತ್ತಲ್ಲ ಅದನ್ನು ಆಚೆ ತಗೋಗುತ್ತೆ. ಆಮೇಲೆ ಆ ಬ್ಯಾಗಲ್ಲಿ ತುಂಬಾ ಸ್ಮೆಲ್ಸ್ ಬರುತ್ತೆ. ಮಶ್ರೂಮ್ಸ್ ಬ್ಯಾಗ್ ಅಂದ್ರೆ ಮಶ್ರೂಮ್ ಇಂದಾನೆ ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಸ್ಮೆಲ್ ಬರುತ್ತೆ ಅಂತ. ಸೊ ಅದಕ್ಕೆ ವೆಂಟಿಲೇಷನ್ ಚೆನ್ನಾಗಿದ್ರೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ನಮ್ಗೂ. ಅದಾದ್ಮೇಲೆ ಕ್ಲೀನ್ ಎನ್ವಿರಾನ್ಮೆಂಟ್ ಇರಬೇಕು, ಹೈಜೀನ್ ಅನ್ನೋದು ಮೇಂಟೈನ್ ಮಾಡಬೇಕು. ಈ ಪರ್ಫ್ಯೂಮ್ಸ್ ಹಾಕೊಂಡೆಲ್ಲ ರೂಮ್ಸ್ ಒಳಗಡೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಬಾಡಿಲಿ ಏನು ಸ್ಮೆಲ್ ಬರ್ತಾ ಇರೋದು ಅದನ್ನ ಅಬ್ಸರ್ವ್ ಮಾಡುತ್ತೆ ಮಶ್ರೂಮ್, ಆ ಕೆಪಾಸಿಟಿ ಇದೆ ಮಶ್ರೂಮ್ಗೆ. ಸೊ ಪರ್ಫ್ಯೂಮ್ಸ್ ಹಾಕೋ ಹೋಗೋದು ಆ ಥರ ಎಲ್ಲ ಮಾಡಬಾರ್ದು. ಆಮೇಲೆ ರೂಮ್ ಕ್ಲೀನ್ ಆಗಿರ್ಬೇಕು. ಅದಾದ್ಮೇಲೆ ಮಶ್ರೂಮ್ ಸ್ಮೆಲ್ಲಿಂದ ಬೇರೆ ತರ ಇನ್ಸೆಕ್ಟ್ಸ್ ಎಲ್ಲ ಬರುತ್ತೆ, ಹುಳಗಳು ಏನಿದೆ ಎಲ್ಲ ಬರುತ್ತೆ, ಅಷ್ಟು ಸ್ಮೆಲ್ ಬರುತ್ತೆ. ಆ ಟೈಮಲ್ಲಿ ನೀವು ಈ ಸ್ಟಿಕ್ಕರ್ಸ್ ಬರುತ್ತೆ ನೋಡಿದ್ರೆ, ಎಲ್ಲೋ ಸ್ಟಿಕ್ಕರ್ಸ್ ತೋಟದಲ್ಲೆಲ್ಲ ಹಾಕಿರ್ತಾರಲ್ಲ ಟ್ರಾಪರ್ಸ್, ಆ ಥರ ಟ್ರಾಪರ್ಸ್ನ ಹಾಕೊಂಡ್ರೆ ಸಾಕು. 15 ಡೇಸ್ವರೆಗೂ ಯಾವುದೇ ಥರ ನೀರು ಕೊಡೋಂಗಿಲ್ಲ. ಡಾರ್ಕ್ ರೂಮಲ್ಲಿ ಸುಮ್ಮನೆ ಇಡಬೇಕಷ್ಟೇ. ಅಲ್ಲಿ ಹೋಗಿ ಟೆಂಪ್ರೇಚರ್ ನೋಡ್ಕೋತಾ ಇರಬೇಕು. ಎಕ್ಸಾಸ್ಟ್ ಫ್ಯಾನ್ ಹೇಳಿದ್ನಲ್ಲ ಅದೊಂದು ನೋಡ್ಕೊಂಡ್ರೆ ಸಾಕು. ಇಲ್ಲಾಂದ್ರೆ ಈ ಥರ ಎಲ್ಲೋ ಆಗುತ್ತೆ. ಎಲ್ಲೋ ಆಗಿ ಅದು ನಾವು ಹಾರ್ವೆಸ್ಟಿಂಗ್ಗೆ ಅಂತ 15 ಡೇಸ್ ಆದ್ಮೇಲೆ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡ್ತೀವಲ್ಲ, ಆ ಕಟ್ ಮಾಡಾದ್ಮೇಲೆ ಆ ಮೈಸೀಲಿಯಮ್ಮು ಮತ್ತೆ ಅದು ವೈಟ್ ಆಗೋವರೆಗೂ ಮಶ್ರೂಮ್ಸ್ ಬರಲ್ಲ. ಅದು ಆ ಬ್ಯಾಗ್ ಏನು ಎಲ್ಲೋ ಇದೆ ಅದು ಕಂಪ್ಲೀಟಾಗಿ ವೈಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಆ ಕಂಪ್ಲೀಟ್ ವೈಟ್ ಆಗೋವರೆಗೂ ಅದು ಬರಲ್ಲ, ಆಗ್ಲೇನೆ ಒಂದು ಸ್ವಲ್ಪ ಡೇಸು ಮುಂದೆ ಹೋಗುತ್ತೆ. ಅದಕ್ಕೆ ನೀವು ಏನು ಡಾರ್ಕ್ ರೂಮಲ್ಲಿ ವೈಟ್ ಇದೆ ಅದನ್ನ ವೈಟ್ ಇರೋ ಥರನೇ ಮೇಂಟೈನ್ ಮಾಡಬೇಕು. ಈ ಥರ ಆಯಿತು ಅಂದರೆ ಎಕ್ಸ್ಟ್ರಾ ಒಂದು 3 to 4 ಡೇಸ್ ಎಕ್ಸ್ಟ್ರಾ ತಗೊಳುತ್ತೆ ಮಶ್ರೂಮ್ ಬರೋಕ್ಕೆ. ಅದೇ ಸರ್ ಹೇಳಿದ್ನಲ್ಲ 3 ಟೈಮ್ಸ್ ಮಾಡಬೇಕು ಅಂತ. 3 ಟೈಮ್ಸ್ ನೀವು ಟೈಮ್ ಬಿಸಿಲು ಯಾವಾಗ 10 ಗಂಟೆ ಮೇಲೆ 6 ಗಂಟೆ ಒಳಗಡೆ ಒಂದು 3 ಟೈಮು ಒಂದು 2 ಅವರ್ ಗ್ಯಾಪ್ ಕೊಟ್ಕೊಂಡು ಮಾಡ್ಕೊಂಡ್ರು ಸಾಕು. ಅದನ್ನೇ ಹೇಳಿದ್ದು. ನೀವು ಹಾರ್ವೆಸ್ಟ್ ರೂಮ್ಗೆ ಹಾಕಾದ್ಮೇಲೆ 15 ಡೇಸ್ ಆದ್ಮೇಲೆ ಏನು ಕಟ್ ಮಾಡ್ತೀರಾ, ಈ ಥರ ಎಲ್ಲೋ ಇದ್ರೆ ಬ್ಯಾಗು ಅದು ವೈಟ್ ಆಗೋವರೆಗೂ ಟೈಮ್ ತಗೊಳುತ್ತೆ. 10 ದಿನ ಆದಮೇಲೆ ಮಶ್ರೂಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 10 ರಿಂದ 12 ದಿನ ಎಕ್ಸ್ಟ್ರಾ ಆಗಲ್ಲ. ತಗೋಗಿ ಬ್ಯಾಗ್ ಯಾವಾಗ ತಗ್ತೀರೋ ಅವಾಗ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಇವತ್ತು ಬೆಳಗ್ಗೆ ತಗೋಗಿ ಕಟ್ ಮಾಡಿದ್ದೀರಾ ಅಂದರೆ ಅವಾಗ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಒಂದು 10 ಗಂಟೆಯಿಂದಾನೇ ಅಲ್ವಾ ಬಿಸಿಲು ಜಾಸ್ತಿ ಆಗೋದು, ಅಲ್ಲಿವರೆಗೂ ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ, ಬಿಸಿಲೇನು ಬಂದಿರಲ್ಲ. 10 ಗಂಟೆ ಮೇಲೆ ಒಂದು 2 ಅವರ್ ಗ್ಯಾಪ್ ಅನ್ನಂಗೆ ಒಂದೊಂದು ನಿಮಿಷ ಆನ್ ಮಾಡ್ಕೊಂಡ್ರೆ ಸಾಕು. ನಾನು ಡೈರೆಕ್ಟ್ ಮೋಟ್ರ್ ಕನೆಕ್ಷನ್ ಕೊಡ್ಸ್ಕೊಂಡಿದ್ದೀನಿ. ಟೈಮಿಂಗ್ಸು ಮರ್ತೋಗ್ತೀವಿ. ಸೊ ಒಂದು 10 ಗಂಟೆಗೆ 12 ಗಂಟೆಗೆ 2 ಗಂಟೆಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರೆ ಸಾಕು.
ನೀವು ಯಾವ ತರ ನಿಮ್ ಪ್ಲಂಬರ್ ಕೇಳಿದ್ರೆ ಅವ್ರು ಯಾವ ತರ ಮಾಡ್ಕೊಡ್ತಾರೋ ಆ ತರ ಮಾಡ್ಬೋದು. ಡೌನ್ ಇದ್ರೆ ಏನಾಗಲ್ಲ, ಜಾಸ್ತಿ ಆಗ್ಬಾರ್ದು ಅಷ್ಟೇ. ಹಾ, ಈಗ 12 ಡಿಗ್ರಿ ಇದ್ರೂ ಏನಾಗಲ್ಲ. ಮಶ್ರೂಮ್ಸ್ ಎಷ್ಟು ತ್ಯಾವಾಂಶ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ. ಅದ್ರ ಮೇಲೆ ಹೋಗ್ದಂಗ್ ನೋಡ್ಕೋಬೇಕು ನಾವು, ಕೆಳಗಡೆ ಎಷ್ಟಾರು ಇರ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಹಾರ್ವೆಸ್ಟಿಂಗ್ ರೂಮ್ಗೆ ಹಾಕ್ತಿವಲ್ಲ, ಒಂದ್ ನಿಮಿಷ ಸೈಲೆಂಟ್ ಇರ್ರಿ. ಹಾರ್ವೆಸ್ಟಿಂಗ್ ರೂಮ್ಗೆ ಏನ್ ಹಾಕ್ತಿವಲ್ಲ, ಆಗ ವಾಟರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ 10 to 12 ಡೇಸ್ಗೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ನಿಮ್ಗೆ ಒಂದು 3 ಸಲ ಈಲ್ಡು, ಒಂದ್ಸಲ ಕಟ್ ಮಾಡಿ, ಈಗ 12 ಡೇಸಿಗೆ ಬಂತು, ಕಟ್ ಮಾಡಿದೀರಾ, ಅದಾಗಿ 1 ವೀಕ್ಸ್ಗೆ ಮಶ್ರೂಮ್ಸ್ ಮತ್ತೆ ಬರೋದು, ಹಿಂದೆನೆ ಬರಲ್ಲ. ಮತ್ತೆ 1 ವೀಕ್ಸ್ ತಗೊಳುತ್ತೆ, ಮತ್ತೆ ಇನ್ನೊಂದ್ಸಲ ಸೆಕೆಂಡ್ ಕಟ್ ಆದ್ಮೇಲೆ 1 ವೀಕ್ಸ್ ಆಗಿ ಥರ್ಡ್ ಕಟ್ ಆಗುತ್ತೆ. ಇದು ಫ್ರೂಟಿಂಗ್ ರೂಮ್ ನೋಡಿ, ಇದೆ ಹಾರ್ವೆಸ್ಟಿಂಗು. ಇದೆಲ್ಲ ನನ್ ಫಾರ್ಮ್ದೆ ಫೋಟೋ. ಈ ತರ ಹೇಳಿದ್ರೆ 12 ಡೇಸ್ ಆದ್ಮೇಲೆ ಇಲ್ಲಿ ನೋಡಿ ಆರೆಂಜ್ ಇದೆ, ಆರೆಂಜ್ ಕಲರ್ ಇದ್ರೂ ಎಷ್ಟು ವೈಟ್ ಆಗಿದೆ ಅಷ್ಟು ವೈಟ್ ಆಗಿದೆ. ಮಶ್ರೂಮ್ಸ್ ಇದೇನೆ ಪಿನ್ನೆಟ್ಸ್ ಅನ್ನೋದು, ಈ ತರ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಇದು ಬಂದು 24 ಅವರ್ಸ್. ಈಗ ಬೆಳಗ್ಗೆ ಕಾಣಿಸ್ಕೊಂಡಿದೆ ಅಂದ್ರೆ ಸಂಜೆ ಅಷ್ಟರಲ್ಲಿ ಈ ಶೇಪಿಗೆ ಬರುತ್ತೆ, ಇಲ್ಲ ಅಂದ್ರೆ ಬೆಳಗ್ಗೆ ಬರುತ್ತೆ ಅಷ್ಟೇ. ಏನು ಮಶ್ರೂಮ್ಸ್ ಆತರ ಪಿನ್ನೆಟ್ಸ್ ಕಾಣಿಸಿ 2 to 3 4 ಡೇಸ್ ಎಲ್ಲ ಬೇಕು ಅಂತ ಏನಿಲ್ಲ. 24 ಅವರ್ಸ್ ಅಲ್ಲಿ ಗ್ರೋ ಆಗುತ್ತೆ ನೀಟಾಗಿ. ಈ ತರ ವೈಟ್, ಫುಲ್ ಕಂಪ್ಲೀಟ್ ವೈಟ್ ಆಗಿ, ಇಲ್ಲಾಂದ್ರೆ ಸ್ವಲ್ಪ ಗ್ರೇ ಇರುತ್ತೆ ಇಲ್ಲಿ ಸೈಡ್ ಅಲ್ಲಿ, ಆ ತರ ಇದ್ರೂ ನೀವು ಕಟ್ ಮಾಡ್ಬೋದು. ನಾನು ಕಂಪ್ಲೀಟ್ ವೈಟ್ ಆಗೋವರೆಗೂ ಬಿಟ್ಟಿರ್ತೀನಿ. ಯಾಕಂದ್ರೆ ಆ ತರ ಗ್ರೇ ಇರುವಾಗ ಯಾಕೆ ಕಟ್ ಮಾಡ್ಬೇಕು ಅಂದ್ರೆ, ನೀವು ಬೇರೆ ಕಡೆ ಸಪ್ಲೈ ಮಾಡ್ತೀರಲ್ಲ, ಈಗ ಇನ್ನೊಂದ್ ಕಡೆ ಕಳಿಸ್ಬೇಕು, ಜರ್ನಿ ಇರುತ್ತೆ, 1 6 ಅವರ್ಸ್ ಜರ್ನಿ ಇರುತ್ತೆ. ಆ ಟೈಮಲ್ಲಿ ಅದು ಏನಿದೆ ಗ್ರೇ ಕಲರ್, ಅದು ವೈಟ್ ಕಲರ್ ಆಗಿ ಕನ್ವರ್ಟ್ ಆಗೋ ಟೈಮ್ ತಗೋತಾ ಇರುತ್ತೆ. ಈ ತರ ವೈಟ್ ಇರೋದನ್ನೇ ಕಟ್ ಮಾಡಿದ್ರೆ ಅದು ಬೇಗ ಹಾಳಾಗೋ ಟೈಮ್ ತಗೋತಾ ಇರುತ್ತೆ. ಸೊ ಸ್ವಲ್ಪ ಗ್ರೇ ಇದ್ದಾಗಲೇ ಕಟ್ ಮಾಡಿದ್ರೆ ಯೂಸ್ಫುಲ್ ಆಗಿರುತ್ತೆ. ಹಿಂದೆ ಹೋಗಿ, ಹಿಂದೆ ಬ್ಯಾಕ್ಸ್ಲೆ. ಈ ತರ ಕಂಪ್ಲೀಟ್ ಆಗಿ ಬಂತಲ್ಲ, ಇಲ್ಲಿ ನೋಡಿ ಈ ತರ ಗೊಂಚಲು ತರ ಬರುತ್ತೆ ಮಶ್ರೂಮ್ಸ್. ಏನಿಲ್ಲ, 1 ಟರ್ನ್ ಹಿಂಗ್ ಕೊಟ್ರೆ ಸಾಕು, ಕೈಲಿ ಹಿಡ್ಕೊಂಡು ಹಿಂಗ್ 1 ಟರ್ನ್ ಕೊಟ್ರೆ ಕಂಪ್ಲೀಟ್ ಆಗಿ ಬರುತ್ತೆ. ಅದಾದ್ಮೇಲೆ ಆ ತರ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಬಾಕ್ಸಿಂಗ್ ಮಾಡೋದು ನಾವು ಅಷ್ಟೇ. ಅದಾದ್ಮೇಲೆ ಶೆಲ್ಫ್ ಲೈಫ್. ಈ ಮಶ್ರೂಮ್ದು ಏನ್ ಶೆಲ್ಫ್ ಲೈಫ್ ಇದೆ ಅಂದ್ರೆ, ಫ್ರಿಜ್ ಅಲ್ಲಿ ಇಡ್ತೀನಿ ಅಂದ್ರೆ 4 to 5 ಡೇಸ್ ವರ್ಗು ಕಂಪ್ಲೀಟ್ ಆಗಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗೇ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಫ್ರಿಜ್ ಇಲ್ಲ ಅಂದ್ರೆ 1 to 2 ಡೇಸ್. ನೀವು ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಮಾಡ್ಬೇಕು ಅಂದ್ರೆ ಈಸಿಯಾಗಿ ಮಾಡ್ಬೋದು. 2 ಡೇಸ್ ವರ್ಗು ಚೆನ್ನಾಗಿರುತ್ತೆ. ಹೇಳ್ತಾರೆ ಚೆನ್ನಾಗಿರಲ್ಲ ಅಂತ, ನಾನು ಅದಕ್ಕೆ ತೋರಿಸಿದ್ದು. ಅದೊಂಚೂರು ಕಟ್ ಆಗಿದೆ ಅಷ್ಟೇ. 2 ಡೇಸ್ ಆಯ್ತು, ಇವತ್ತಿಗೆ 3rd ಡೇ. ಅದು ಮಶ್ರೂಮ್ಸ್ ಫ್ರೆಶ್ ಆಗೇ ಇದೆ, ಏನ್ ಹಾಳಾಗಿಲ್ಲ. ಅದ್ರ ಏನು ಅಂದ್ರೆ ವಾಟರ್ ಅಂಶ, ಏನು ನೀರಾಂಶ ಏನಿದೆ ಅದೊಂದ್ ಸ್ವಲ್ಪ ಕಮ್ಮಿ ಆಗಿರುತ್ತೆ, ರಬ್ಬರ್ ಅನ್ಸುತ್ತೆ ಅಷ್ಟೇ. ನೀವು ನೀರಿಗೆ ಹಾಕಿ ಮತ್ತೆ ಪ್ರೊಸೆಸ್ ಮಾಡಿ ತೊಳೆದು ಬಿಟ್ಟು ಅದನ್ನೇನಾದ್ರು ಒಂದ್ ಸ್ವಲ್ಪ 1-2 ನಿಮಿಷ ನೀರಲ್ಲಿ ಇಟ್ಟಿದ್ದೀರಾ ಅಂದ್ರೆ, ಅದಾದ್ಮೇಲೆ ಅದನ್ನ ಯೂಸ್ ಮಾಡಿದ್ರೆ ಸೇಮ್ ಟೇಸ್ಟ್ ಬರುತ್ತೆ, ಏನು ತೊಂದರೆ ಆಗಲ್ಲ. ಅದಾದ್ಮೇಲೆ ಡ್ರೈ ಮಶ್ರೂಮ್ಸ್ ಮಾಡ್ತಾರೆ. ಡ್ರೈ ಮಶ್ರೂಮ್ದು ಅದು ಸಣ್ಣ ಮಾಮೂಲಿ ಸೂರ್ಯನ ಬೆಳಕಲ್ಲಿ ಕಟ್ ಮಾಡಿ, ಅದನ್ನೆಲ್ಲ ಪೀಸ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಡ್ರೈ ಮಾಡಿ ಅದನ್ನ ಪೌಡರ್ ಮಾಡ್ತಾರೆ. ಆ ಪೌಡರ್ನ 6 months ವರ್ಗೂ ಇಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆಕ್ಚುಲಿ ಹೇಳಿದೆ ನೀವು ಮೇಂಟೈನ್ ಮಾಡೋದು ಹೇಳಿದಿಲ್ಲ, ಅಷ್ಟು ವಿಶ್ವಾಸ ಇಲ್ಲ. ನಾನು ಫೋನ್ ಹಚ್ಚಿ. ಅದಾದ್ಮೇಲೆ ಮೇನ್ ಕಂಟಾಮಿನೇಷನ್ ಏನು, ಇದ್ರಲ್ಲಿ ಏನು ಹಾಳಾಗಲ್ಲ ಆ ತರ ಏನು, ನಾನು ಹೇಳಿದ್ನಲ್ಲ ಯಾವುದೇ ತರ ಡಿಸೀಸ್ ಬರಲ್ಲ ಅನ್ನೋದು ಮಶ್ರೂಮ್ಸ್ಗೆ. ಮಶ್ರೂಮ್ಸ್ ಬ್ಯಾಗ್ ಅಲ್ಲ, ಮಶ್ರೂಮ್ಸ್ ಬ್ಯಾಗ್ ಬಂದೇ ಬರುತ್ತೆ. ಯಾಕಂದ್ರೆ ನಾವೇ ಕಂಪ್ಲೀಟ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರಲ್ಲ. ಅದಾದ್ಮೇಲೆ ಒಂದು ವಿಷಯ ಮಾಡ್ತೇವೆ ಅಂದ್ರೆ, ಬ್ಯಾಗಿಂಗ್ ಮಾಡುವಾಗ ನೀವು ಕೈ ಸ್ಟೆರಿಲೈಸೇಷನ್ ಮಾಡ್ಕೋಬೇಕು. ಸ್ಯಾನಿಟೈಸರ್ಸ್, ಡೆಟಾಯ್ಲು ಏನಿದೆ ಯೂಸ್ ಮಾಡಿ ಮಾಡಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಕಮ್ಮಿ ಆಗಿದೆ ಅಂದ್ರೆ ಆ ತರ ಈ ತರ ಗ್ರೀನ್ ಮೋಲ್ಡು ಮತ್ತೆ ಇದು ಬ್ಲ್ಯಾಕ್ ಮೋಲ್ಡ್ ಅಂತಾರೆ, ಈ ತರ ಆಗುತ್ತೆ. ಈಗ ನಾರ್ಮಲ್ ಆಗಿ ಹುಲ್ಲಲ್ಲಿ ಬೆಳೆಯುವಾಗ ಆ ತರ ಗ್ರೀನ್ ಮೋಲ್ಡು, ಬ್ಲ್ಯಾಕ್ ಮೋಲ್ಡು, ಅಲ್ಲಿ ಪಿಂಕು, ಯೆಲ್ಲೋ ಎಲ್ಲ ತರ ಮೋಲ್ಡು, ರೆಡ್ಡು ಬರುತ್ತೆ. ಆಗ ಆ ಬ್ಯಾಗ್ಸ್ನೆಲ್ಲ ಕಂಪ್ಲೀಟ್ ಆಗಿ ಬಿಸಾಕ್ತಾರೆ ಅವರು. ಆದ್ರೆ ನಾವು ವುಡ್ ಪೆಲೆಟ್ಸ್ ಅಲ್ಲ ನೋಡಿ, ಇದು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗಿದೆ, ಆದ್ರೂ ಇಷ್ಟು ಮಶ್ರೂಮ್ಸ್ ಬಂದಿದೆ. ಒಂದು 300 grams ಬರುತ್ತೆ ಈ ಮಶ್ರೂಮ್ಸ್, ಫುಲ್ ದಪ್ಪ ಅಗಲ ಆದ್ರೆ. ಆ ತರ ಏನ್ ನೀವು ಕಂಟಾಮಿನೇಷನ್ ಆಗೋಗಿದೆ ಬಿಸಾಕ್ಬೇಕು ಅಂತ ಏನಿಲ್ಲ. ಕಂಟಾಮಿನೇಷನ್ ಏನಕ್ಕೆ ಆಗಿರುತ್ತೆ ಅಂದ್ರೆ, ನೀರ್ ಜಾಸ್ತಿ ಆಗಿರುತ್ತೆ, ಇಲ್ಲಾಂದ್ರೆ ಟೆಂಪರೇಚರ್ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಿರಲ್ಲ, ಅದಕ್ಕೋಸ್ಕರ ಕಂಟಾಮಿನೇಷನ್ ಆಗುತ್ತೆ. ಆ ಬ್ಯಾಗ್ನ ಬಿಸಾಕ್ಬೇಕು ಅಂತ ಏನಿಲ್ಲ. ನೋಡಿ ಕಂಪ್ಲೀಟ್ ಆಗಿ ಇಲ್ಲೊಂದಷ್ಟು ಬ್ಯಾಗ್ಸ್ ಆಗಿದೆ, ಇಲ್ಲೊಂದಾಗಿದೆ, ಇಲ್ಲೊಂದು ಫುಲ್ ವೈಟ್ ಆಗಿರೋ ಬ್ಯಾಗ್ ಇದೆ. ಅದು ಸಪ್ರೇಟ್ ಆಗಿ ಇಡಬೇಕು ಅಂತಾನು ಏನಿಲ್ಲ, ಅಲ್ಲೇ ಇಟ್ರು ಮಶ್ರೂಮ್ಸ್ ಚೆನ್ನಾಗೇ ಬರುತ್ತೆ. ಕಂಟಾಮಿನೇಷನ್ ಆಗಿ ಬ್ಯಾಗ್ ವೇಸ್ಟ್ ಮಾಡೋ ಕಂಡೀಷನ್ ಏನಿಲ್ಲ ವುಡ್ ಪೆಲೆಟ್ಸ್ ಅಲ್ಲಿ. ಆದ್ರೆ ಇದನ್ನ ಹುಲ್ಲು ಯೂಸ್ ಮಾಡಿದ್ರೆ ಆಗ ಕಂಪ್ಲೀಟ್ ಆಗಿ ಆ ಬ್ಯಾಗ್ಸ್ನೆಲ್ಲ ಬಿಸಾಕ್ತಾರೆ. ಆದ್ರೆ ನಾವು ವುಡ್ ಪೆಲೆಟ್ಸ್ ಅಲ್ಲಿ ಆ ಥರ ಏನು ಮಾಡಲ್ಲ. ಅದಾದ್ಮೇಲೆ ಹೆಲ್ತ್ ರಿಸ್ಕ್ ಏನು ಅಂದ್ರೆ ಈ ಮಶ್ರೂಮ್ಸ್ ಅಲ್ಲಿ ಅಂದ್ರೆ, ಈಗ ಅಸ್ತಮಾ ಪೇಷಂಟ್ಸ್ ಇರ್ತಾರಲ್ಲ, ಅವ್ರೇನಾದ್ರು ಒಂದು ಅರ್ಧ ಗಂಟೆ ಹೋದ್ರು ಅಂದ್ರೆ ಅವ್ರ ಕತೆ ಮುಗೀತು. ಆ ರೂಮಲ್ಲಿ ಕಂಪ್ಲೀಟಾಗಿ ಸತ್ತೋಗ್ತಾರೆ ಅಂತ ಏನಿಲ್ಲ, ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಆ ಸ್ಮೆಲ್ಗೆ. ಮಶ್ರೂಮ್ಸ್ ಬ್ಯಾಗ್ ಇರೋ ಟೈಮಲ್ಲಿ ಹೋದ್ರೆ ಏನಾಗಲ್ಲ, ಮಶ್ರೂಮ್ಸ್ ಬಂದಿದೆ ಆ ರೂಮ್ಗೆ ಹೋಗಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಉಸಿರು ಕಟ್ಕೊಂಡಂಗಾಗುತ್ತೆ. ಇದೊಂದು ಏನು ನೆಗೆಟಿವ್ ಮಾರ್ಕ್ ಅಂದ್ರೆ ಮಶ್ರೂಮ್ಸಲ್ಲಿ ಇದೊಂದೇ. ಅಸ್ತಮಾ ಪೇಷಂಟ್ಸ್ ಇದ್ರೆ, ಉಸಿರಾಟಕ್ಕೆ ಏನಾದ್ರು ತೊಂದರೆ ಇರೋರು ಹೋದ್ರೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನೀವು ಈ ಥರ ಮಾಸ್ಕ್ ಯೂಸ್ ಮಾಡ್ಬೋದು. ಇದೊಂದು ಐಲಿ ಮಾಸ್ಕ್ ಬರುತ್ತೆ,
ಫುಲ್ ಫೇಸ್ ರೆಸ್ಪಿರೇಟರಿ ಮಾಸ್ಕ್ ಅಂತ ವಿತ್ ಗ್ಲಾಸ್ ಅದೆಲ್ಲ ಏನು ಬೇಡ. ಈ ಥರ ನಾರ್ಮಲ್ ಆಗಿ ಮಾಸ್ಕ್ ನಾರ್ಮಲ್ ಆಗಿ ನಾವೆಲ್ಲ ಈ ಥರ ಮಾಸ್ಕ್ ಯೂಸ್ ಮಾಡ್ತೀವಿ. ನಮ್ಗೇನು ಉಸಿರಾಟಕ್ಕೆ ತೊಂದರೆ ಏನಿಲ್ಲ. ನಾನು ಮಾಸ್ಕ್ ಇಲ್ದಲ್ಲೇ ಹೋಗ್ತೀನಿ ರೂಮ್ಸ್ಗೆಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ಈ ಥರ ಏನಾದರೂ ಹುಷಾರಿಲ್ಲ, ಅದೇ ಅಸ್ತಮಾ ಪೇಷಂಟ್ಸ್ ಇರೋರು, ಏನಾದ್ರು ಉಸಿರಾಟಕ್ಕೆ ತೊಂದರೆ ಇರೋರು ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮಾಸ್ಕ್ ಯೂಸ್ ಮಾಡೋದು ಬೆಟರ್. ಅದಾದ್ಮೇಲೆ ಹೇಳಿದ್ನಲ್ಲ, ಬ್ಯಾಗಿಂಗ್ ಪ್ರೊಸೆಸ್ ಮಾಡುವಾಗ ನಾವು ಸ್ಯಾನಿಟೈಸರ್ ಯೂಸ್ ಮಾಡಲೇಬೇಕು. ಅದಾದ್ಮೇಲೆ ಕಟಿಂಗ್ ಮಾಡುವಾಗಲೂ ಅಷ್ಟೇ ಸ್ಯಾನಿಟೈಸ್ ಆಗಿ. ಈಗ ಯಾರಾದ್ರು ಬೇರೆಯವ್ರು ಹೋಗ್ತಾ ಇದ್ದಾರೆ ಅಂದರೆ ಮಶ್ರೂಮ್ಸ್ ನೋಡೋಕ್ಕೆ ಹೋದವರು ಮುಟ್ತಾರೆ. ಆ ಟೈಮಲ್ಲಿ ಏನಾದರೂ ಇಶ್ಯೂ ಆಗುತ್ತೆ. ಸೊ ಆ ಬ್ಯಾಗಿಗೆಲ್ಲ ಕಂಟಾಮಿನೇಷನ್ ಆಗೋ ಪ್ರೊಸೆಸ್ ಇರುತ್ತೆ. ಆ ಟೈಮಲ್ಲಿ ಸ್ಟೆರಿಲೈಸೇಷನ್ ಅವ್ರ ಕೈಗೆ ಒಂದು ಸ್ವಲ್ಪ ಸ್ಯಾನಿಟೈಸರ್ಸ್ಗೆ ಒಳಗಡೆ ಬಿಡೋದ್ರಿಂದ ನಮಗೆ ಯೂಸ್ಫುಲ್ಲು ಅಷ್ಟೇ. ಅದಾದ್ಮೇಲೆ ಒಬ್ರೊಬ್ರಿಗೆ ಮಶ್ರೂಮ್ಸ್ ತಿಂದರೆ ಅಲರ್ಜಿ ಆಗುತ್ತೆ ಅಂತಾರಲ್ಲ, ಅವ್ರುಗಳು ನನಗೆ ಸ್ಟಾರ್ಟಿಂಗ್ ಬಟನ್ ಮಶ್ರೂಮ್ ತಿನ್ನುವಾಗ ಅಲರ್ಜಿ ಇತ್ತು. ಈ ಮಶ್ರೂಮ್ಸ್ ತಿಂದಾಗ ನನಗೇನು ಅಲರ್ಜಿ ಅನ್ನಿಸ್ಲಿಲ್ಲ. ಸೊ ಆ ಥರ ಇರೋರಿಗೆ ಅದನ್ನು ಪ್ರಿಫರ್ ಮಾಡಲ್ಲ ಅಷ್ಟೇ. ಹೆಲ್ತ್ ಬೆನಿಫಿಟ್ಸ್ ಹೇಳಿದ್ನಲ್ಲ ಏನೇನು ಅಂದರೆ, ಮಶ್ರೂಮ್ಸಲ್ಲಿ ಏನಿದೆ ಅಂದರೆ ಲೋ ಕ್ಯಾಲರೀಸ್ ಇದೆ, ಕಾರ್ಬ್ಸ್ ಲೋ ಇದೆ, ಆಮೇಲೆ ಇದರಲ್ಲಿ ಫ್ಯಾಟ್ ಏನಿಲ್ಲ ಜಾಸ್ತಿ. ಆಮೇಲೆ ಡಯಾಬಿಟಿಸ್ ಪೇಷಂಟ್ಸ್ ಏನಿದೆ ಅವ್ರಿಗೆ ಇದು ಡಯಾಬಿಟಿಕ್ಸ್ ಅನ್ನೋದನ್ನ ಕಮ್ಮಿ ಮಾಡುತ್ತೆ. ಪೌಡ್ರ್ ಯೂಸ್ ಮಾಡ್ತಾರೆ ಜಾಸ್ತಿ. ನಾರ್ಮಲ್ ಆಗಿ ಮಶ್ರೂಮ್ಸ್ ತಿನ್ನಲಿಲ್ಲ ಅಂದ್ರೂ ಡ್ರೈ ಪೌಡರ್ಸ್ನ ಮಿಲ್ಕಿಗೆ ಹಾಕೊಳ್ಳೋದು, ಇಲ್ಲಾಂದರೆ ಅದರಿಂದ ಸೂಪ್ಸ್ ಮಾಡೋದು, ಆ ಥರ ಮಾಡ್ಕೊಂಡು ಕುಡಿಯೋರು ಇದ್ದಾರೆ, ಕುಡಿತಾರೆ. ಸ್ವಲ್ಪ ಗೊತ್ತಿರೋರು ಟ್ರೈ ಮಾಡ್ತಾರೆ ಅದನ್ನು. ಅದಾದಮೇಲೆ ಇದು ಕ್ಯಾನ್ಸರ್ ಪೇಷಂಟ್ಸ್ ಏನಿರ್ತಾರೆ, ಅದೇ ಹೇಳಿದ್ನಲ್ಲ ಬೇರೆ ಥರ ಮಶ್ರೂಮ್ಸು, ಆ ಥರ ಮಶ್ರೂಮ್ಸ್ ಪೌಡರ್ನ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೂ ಯೂಸ್ ಮಾಡಿಸ್ತಾರೆ. ಅದು ಏನಂದರೆ ಡೈರೆಕ್ಟಾಗಿ ಯೂಸ್ ಮಾಡಲ್ಲ, ಮೆಡಿಸಿನಲ್ಲಿ ಆ್ಯಡ್ ಮಾಡಿರ್ತಾರೆ. ಒಂದಷ್ಟು ಮಶ್ರೂಮ್ಸ್ ಹೇಳಿದ್ನಲ್ಲ ನಾನು ಆಗಲೇ, ಆ ಥರ ಮಶ್ರೂಮ್ಸ್ ಪೌಡರ್ಸ್ನೆಲ್ಲ ಅವರು ಟ್ಯಾಬ್ಲೆಟ್ಸ್ಗೆ ಯೂಸ್ ಮಾಡಿ ಸಪ್ಲಿಮೆಂಟ್ ಆಗಿ ಕೊಡ್ತಾರೆ. ಅದರಿಂದ ಕ್ಯೂರ್ ಆಗುತ್ತೆ. ಆಮೇಲೆ ಇಮ್ಯೂನ್ ಸಿಸ್ಟಮ್ ಅನ್ನೋದನ್ನ ಬೂಸ್ಟ್ ಮಾಡುತ್ತೆ. ಫೈಬರ್ಸ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ ಈ ಮಶ್ರೂಮ್ಸಲ್ಲಿ. ನೆಕ್ಸ್ಟ್ ಅದಾದಮೇಲೆ ಬೈ ಪ್ರಾಡಕ್ಟ್ಸ್. ಯಾವ ಥರ ಬೈ ಪ್ರಾಡಕ್ಟ್ಸ್ ಮಾಡಿಸ್ಬೋದು ಅಂದರೆ, ನಾವು ಪೌಡರ್ ಮಾಡ್ಬೋದು. ಮಶ್ರೂಮ್ಸ್ ಇದು ನಾರ್ಮಲಾಗಿ ಮಶ್ರೂಮ್ಸಿಂದ ಅಲ್ಲ, ಆ ಮಶ್ರೂಮ್ಸ್ನ ಅದೇ ಡ್ರೈ ಮಾಡಬೇಕು ಅಂದಲ್ಲ, ಆ ಡ್ರೈ ಮಾಡಾದ್ಮೇಲೆ ಸೂಪ್ ಪೌಡರ್ ಆಗಿ ಯೂಸ್ ಮಾಡ್ತಾರೆ, ಬ್ರೆಡ್ಸಲ್ಲಿ ಯೂಸ್ ಮಾಡ್ತಾರೆ, ಬಿಸ್ಕೆಟ್ಸು, ನಟ್ಸು, ಅದಾದ್ಮೇಲೆ ನೂಡಲ್ಸು ಮಾಡ್ತಾರೆ, ಯಾವ್ಯಾವ ಚಿಪ್ಸ್ ಮಾಡ್ತಾರೆ, ಆಮೇಲೆ ಪಿಕ್ಕಲ್ಸ್ ಮಾಡ್ತಾರೆ, ಹಪ್ಳ, ಎಲ್ಲ ಥರನೂ ಬೈ ಪ್ರಾಡಕ್ಟ್ಸ್ ಬಂದಿದೆ ಈಗ ಮಶ್ರೂಮ್ಸಿಂದ. ಅದಾದಮೇಲೆ ಇನ್ವೆಸ್ಟ್ಮೆಂಟ್, ಇದು ನೋಡಿದ್ದೀರಾ ಅನಿಸುತ್ತೆ ಎಲ್ಲರೂ ಆಲ್ಮೋಸ್ಟ್. ನಾರ್ಮಲ್ ಕಿಟ್ಟು 15 kg ಕಿಟ್ ಏನಿದೆ ನಾವು ಪ್ರೊವೈಡ್ ಮಾಡ್ತಾ ಇರೋದು ಮಿನಿಮಮ್ ಕಿಟ್ ಅದು. ಯಾಕೆಂದರೆ ಅದು ಬ್ಯಾಗ್ ಒಂದು 15 kg ಬ್ಯಾಗೇ ಬರೋದು. ಸೊ 15 kg ಬ್ಯಾಗಿಗೆ ಕಾಸ್ಟ್ ಆಗೋದು ಅಂದರೆ 35 rupees per kg ಬೀಳುತ್ತೆ. ಅದಾದಮೇಲೆ ಸ್ಪಾನ್ಸ್ 1 kg ಅಂತ ಹಾಕಿದ್ದೀವಿ, ಅದು ಕನ್ಫ್ಯೂಸ್ ಆಗುತ್ತೆ ಅಂತ. 1 kg ಏನಿದೆ 180 rupees ರೇಟ್ಗೆ. ಆ ಬ್ಯಾಗ್ ಮಾಡೋಕ್ಕೆ ನಮಗೆ 3 kg ಸ್ಪಾನ್ಸ್ ಬೇಕು ಕಂಪ್ಲೀಟಾಗಿ. 15 kg ಬ್ಯಾಗ್ ಮಾಡೋಕ್ಕೆ 3 kg ಸ್ಪಾನ್ಸ್ ಬೇಕು. ಅದಾದಮೇಲೆ PP ಕವರ್ 1 kg ಸಾಕು. ಅದಾದಮೇಲೆ ಇದು 100 kg ಮೇಲೆ ಬ್ಯಾಗ್ಸು 32 rupees ಕಾಸ್ಟ್ ಬೀಳುತ್ತೆ 1 kgಗೆ. ಅದಾದಮೇಲೆ ಇದಕ್ಕೆ ಸ್ಪಾನ್ಸ್ ಬಂದು 100 kg ಬ್ಯಾಗ್ಸ್ ಅಲ್ವಾ, ನಾರ್ಮಲ್ ಆಗಿ 105 kg ಆಗುತ್ತೆ. 7 ಬ್ಯಾಗಿಂದ 7 ಬ್ಯಾಗ್ ಬರುತ್ತೆ 100 kg ಅಂದರೆ ಕೆಪಾಸಿಟಿ. ಅದಕ್ಕೆ ಮಿನಿಮಮ್ ಅಂದ್ರೆ 18 kg ಸ್ಪಾನ್ಸ್ ಬೇಕು ನಮಗೆ ಮಾಡೋಕ್ಕೆ. ಅದಕ್ಕೆ ಪರ್ kg 150 rupees ಬೀಳುತ್ತೆ. ಅದು ಟೋಟಲ್ ನೀವು 100 kgಗೆ 800 ರೂಪಾಯಿ ಅನ್ಕೋಬೇಡಿ, ಅದು ಸುಮ್ಮನೆ ಕ್ಯಾಲ್ಕುಲೇಷನ್ಗೆ ಆ ಥರ ಹಾಕಿರೋದು, ಅರ್ಥ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡುವಾಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇದು ಕಂಪ್ಲೀಟ್ ಆಗಿದೆ. 100 kg ಬ್ಯಾಗಿಗೆ 3000 ಆಗುತ್ತೆ. ಸ್ಪಾನ್ಸು 18 kg ಬರೋದ್ರಿಂದ 2700 ಆಗುತ್ತೆ. PP ಕವರ್ 2 kg ಬೇಕು, ಯಾಕಂದರೆ 1 PP ಕವರಲ್ಲಿ 1 kg ಕವರಲ್ಲಿ ಮಿನಿಮಮ್ ಅಂದರೆ 80 ಪೀಸಸ್ ಇರುತ್ತೆ. 100 ಬ್ಯಾಗ್ಸ್ ಮಾಡೋಕ್ಕೆ ಎಕ್ಸ್ಟ್ರಾ ಬೇಕಲ್ಲ, ಸೊ 2 kg ಕವರು. ಅದಾದಮೇಲೆ ಏನು ಹ್ಯೂಮಿಡಿಫೈಯರು, ವೇಯಿಂಗ್ ಮಿಷಿನು, ರಬ್ಬರ್ಸ್, ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. 1 kg ತೊಗೊಂಡ್ರೆ ಮಿನಿಮಮ್ ಅಂದರೂ 1000 ಬ್ಯಾಗ್ವರೆಗೂ ರಬ್ಬರ್ ಏನಿದೆ ಅದು ಯೂಸ್ ಆಗ್ತಾನೆ ಇರುತ್ತೆ. ಅದಾದಮೇಲೆ ಸ್ಟೋರೇಜ್, ಯಾವ ಥರ ಸ್ಟೋರೇಜ್ ಪ್ಲ್ಯಾನ್ ಮಾಡಬೇಕು ಅಂದರೆ, ನಾವು ಡೈಲಿ ಈಲ್ಡ್ ತೆಗಿಬೇಕು ಅಂದರೆ ಸ್ಟೋರೇಜ್ ಪ್ಲ್ಯಾನ್ ಅನ್ನೋದು ತುಂಬ ಮುಖ್ಯ. ಈಗ ಒಂದು ನಾರ್ಮಲ್ ಆಗಿ ಒಂದು ರೂಮು 10x10 ರೂಮ್ ಇದೆ ಅಂದರೆ 10x10 ರೂಮ್ ಇದೆ ಅಂದರೆ ಆ ರೂಮಲ್ಲಿ ನಾವು ಮಿನಿಮಮ್ ಅಂದರೂ 300ರಿಂದ 400 ಬ್ಯಾಗ್ಸ್, 400ರಿಂದ 500 ಕೆಪಾಸಿಟಿ, ಆ ಬ್ಯಾಗಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟು 10x10 ಅಷ್ಟು ಇಡಿಸುತ್ತೆ. ಆ ಟೈಮಲ್ಲಿ ನೀವು ಪ್ರೋಸೆಸ್ ಮಾಡ್ಕೋಬೇಕು. ಈಗ ನೀವು ಡೈಲಿ ಮಾಡ್ತೀರಾ ಇಲ್ಲ 2 ದಿನಕ್ಕೆ ಒಂದ್ಸಲ ಮಾಡ್ತೀರಾ, ನಿಮಗೆ ಟೈಮ್ ಸಿಕ್ತಾಗ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಕಂಪ್ಲೀಟಾಗಿ ದಿನ ಈಲ್ಡು ಒಂದು 5 kg 10 kg ನೋಡಬೇಕು ಅಂದರೆ ಡೈಲಿ ಒಂದು 25 ಬ್ಯಾಗ್ಸ್ ಆದರೂ ಮಿನಿಮಮ್ ಮಾಡಲೇಬೇಕು. ಡೈಲಿ ಮಾಡಿದ್ರೆ ಒಂದು 25 ಡೇಸ್ 30 ದಿನದಲ್ಲಿ ಒಂದು 25 ದಿನದಲ್ಲಿ 25 ಬ್ಯಾಗ್ ಮಾಡ್ತೀನಿ ಅಂದರೆ ಆ ರೂಮ್ ಕೆಪಾಸಿಟಿನೂ ತುಂಬುತ್ತೆ, ನಿಮಗೆ ಡೈಲಿ ಈಲ್ಡು ಬರುತ್ತೆ. ಈಗ ಒಂದು ಬ್ಯಾಗ್ ಇವತ್ತು ಇದನ್ನ 10ಗೆ ಮಾಡಿದ್ದೀನಿ, ಇದನ್ನ 11th ಮಾಡಿದ್ದೀನಿ ಅಂದರೆ ಇದೇ ಬ್ಯಾಗ್ ಫಸ್ಟ್ ಬರುತ್ತೆ ಅಂತ ಏನಿಲ್ಲ. 10ನೇ ತಾರೀಕು ಮಾಡಿರೋ ಬ್ಯಾಗೇ ಬರಲ್ಲ, 11ನೇ ತಾರೀಕು ಹಾಕಿರೋ ಬ್ಯಾಗು ಬರುತ್ತೆ. ಮಶ್ರೂಮ್ಸ್ ಇವತ್ತೇ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ನೇಚರ್. ಅದು ಯಾವಾಗ ಬರುತ್ತೋ ಅವಾಗಲೇ ಬರೋದು. ನಾವೇನು ಟೆಂಪ್ರೇಚರ್ ಹ್ಯುಮಿಡಿಟಿ ಎಲ್ಲ ಮೇಂಟೈನ್ ಮಾಡಿದ್ರು
ಅದು ಯಾವಾಗ ಪುಷ್ ಮಾಡುತ್ತೋ ಮೈಸಿಲಿಯಮು ಅವಾಗಲೇ ಅದು ಗ್ರೋ ಆಗೋದು. ಸೊ ಅದೇ ಒಂದು ಕ್ಯಾಲ್ಕುಲೇಷನ್. ಈಗ ನಿಮ್ಗೆ ಈಗ ಯಾವ ರೂಮ್ ಇದೆ ಆ ರೂಮಲ್ಲಿ ಎಷ್ಟು ಹಿಡಿಸುತ್ತೆ, ಈ ಲೆಂತಲ್ಲೂ ಹೋಗುತ್ತೆ ಡಿಫ್ರೆನ್ಸ್. ಈಗ ನಾನು ಹೇಳ್ಬೋದು ಒಂದು 15-20 ಬ್ಯಾಗ್ಸ್ ಮಾಡಿ ಆಗುತ್ತೆ ಅಂತ. ಎಷ್ಟು KG ತಗೊಳಕ್ ಹೇಳ್ತಾ ಇದ್ದೀನಿ. ಒಂದು 25 ಬ್ಯಾಗ್ಸ್ ಮಾಡಿದ್ರೆ ನೀವು ಮಿನಿಮಮ್ ಅಂದರೆ ದಿನ ಡೈಲಿ ಒಂದು 5 kg ವರೆಗೂ ನೋಡ್ಬೋದು ಈಲ್ಡ್. ಅದರಲ್ಲಿ ಈ ಲೆಂತಲ್ಲೂ ಡಿಪೆಂಡ್ ಆಗುತ್ತೆ ಒಂದೊಂದು ರೂಮಲ್ಲಿ. ಸೊ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೀವು ರೂಮ್ ಕೆಪಾಸಿಟಿ ನೋಡ್ಕೋಬೇಕು. ಅದಾದ್ಮೇಲೆ ಮಾರ್ಕೆಟಿಂಗ್. ಮೇಯ್ನ್ ಆಗಿ ಮಶ್ರೂಮ್ಸ್ ಬೆಳೆಯೋದು ತುಂಬಾ ಈಸಿ, ನೋಡಿದ್ರಲ್ಲ ತುಂಬಾ ಈಸಿ. ಮಾರ್ಕೆಟಿಂಗ್ ಒಂದೇ ಕಷ್ಟ. ನಾರ್ಮಲ್ ಆಗಿ ಮಾರ್ಕೆಟಿಂಗ್ ರೇಂಜ್ ಹೋಲ್ಸೇಲ್ ರೇಟ್ ಇರೋದೇ 142 ಇಂದ 200 ವರೆಗೂ ತಗೊಳ್ಳೋರು ಇದ್ದಾರೆ. ಆದ್ರೆ ನಾರ್ಮಲ್ ಆಗಿ ಈಗ ವಿಂಟರ್ ಸೀಸನ್ ಅಲ್ಲಿ ಎಲ್ಲಾರು ಬೆಳಿತಾರೆ. ಸಮ್ಮರ್ ಅಲ್ಲಿ ಬೆಳೆಯಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆ ರೇಟ್ ಸಿಗುತ್ತೆ ಅಷ್ಟೇ. ವಿಂಟರ್ ಅಲ್ಲಿ ಎಲ್ಲ ಬೆಳಿತಾರೆ. ನಾರ್ಮಲ್ ರೇಂಜ್ ಇರೋದು 140 ಇಂದ 200 ವರೆಗೂ. ರಿಟೇಲ್ ಅಂದ್ರೆ 200 ಇಂದ 250 ವರೆಗೂ ಇದೆ. ನೀವೇ ಸೆಲ್ಫ್ ಸೆಲ್ಲಿಂಗ್ ಮಾಡ್ತೀನಿ ಅಂದ್ರೆ 300 ಇಂದ 350. ಈ ಬೆಂಗಳೂರು ಸೈಡ್ ಅಲ್ಲೆಲ್ಲ ಒಬ್ರೊಬ್ರು ಮಾರ್ತಾರೆ 400 ರೂಪಾಯಿ ಗಂಟನೂ ಮಾರ್ತಾರೆ KG ಮಶ್ರೂಮ್ಸ್ನ. ಈಗ ಅವ್ರಿಗೆ ಬೆನಿಫಿಟ್ ಗೊತ್ತಿದೆ, ಆದ್ರೆ ಅವ್ರಿಗೆ ಸಿಗ್ತಿಲ್ಲ. ಆ ಟೈಮಲ್ಲಿ ಅಂತ ಕಸ್ಟಮರ್ಸ್ನ ಟ್ರಿಗರ್ ಮಾಡ್ಕೊಂಡು ನೀವು ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ಮಶ್ರೂಮ್ಸ್ ಅಲ್ಲಿ ಏನಿಲ್ಲ. ಹೋಲ್ಸೇಲ್ ಆಗಿ ಕೊಡ್ತೀವಿ ಅಂದ್ರೆ ಕಾಸ್ಟ್ ಕಮ್ಮಿ ಸಿಗುತ್ತೆ ಅಷ್ಟೇ. ಆದ್ರೆ ಈಗ ನೀವು ಯಾವುದೇ ತರ ವ್ಯವಸಾಯ ಮಾಡಿದ್ರು ಅದೇನ್ ಹಾಕಿದಿರೋ ಅದ್ ಬಂದ್ರೆ ಸಾಕು ಅಂತಿರ್ತೀರಾ. ಇದರಲ್ಲಿ ಅದೇನ್ ಹಾಕಿದಿರೋ ಅದು ಬರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾನು ಬರುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಸೆಲ್ಲಿಂಗ್ ಒಂದು ಕರೆಕ್ಟಾಗಿ ಪ್ರೊಸೆಸ್ ಆದ್ರೆ ಆರಾಮಾಗಿ ಮಾರ್ಕೆಟಿಂಗ್ ನೋಡ್ಕೋಬಹುದು. ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್. ಯಾವ ತರ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂದ್ರೆ KSRTC ನೋಡಿದಿರಲ್ಲ ನಾರ್ಮಲ್ ಆಗಿ, ಈ ತರ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ನೀವು ಈಗ ಬೇರೆ ಕಡೆ ಕಳಿಸ್ಬೇಕು ಅಂದ್ರೆ ಬಸ್ಸಸ್ ಅಲ್ಲಿ ಮಾಡ್ಬೋದು. ಈ ತರ ಬ್ಯಾಗ್ಸ್ ಅಲ್ಲಿ ಮೇನ್ ಆಗಿ ಪ್ಯಾಕಿಂಗ್ ಮಾಡ್ಬೇಕಾಗಿರೋದು ಈ ತರ ಬ್ಯಾಗ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಮಾಡ್ಬೇಕು. ಸ್ವಲ್ಪ ವೆಂಟಿಲೇಷನ್ ತರ ಇರೋ ತರದ್ರಲ್ಲೂ ಮಾಡ್ಬೋದು, ಇಲ್ದೇ ಇರೋ ತರ ಮಾಡೋದು. ಈ ತರ ಮಾಡಿದ್ರೆ ಬೆನಿಫಿಟ್ ಏನು ಅಂದ್ರೆ ಮಶ್ರೂಮ್ಸ್ ಹಾಳಾಗಲ್ಲ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಟನ್ ಮಶ್ರೂಮ್ ಮತ್ತು ಓಯಸ್ಟರ್ ಮಶ್ರೂಮ್ ಐತಲ್ಲ, ಡಿಫರೆನ್ಸ್ ಏನು ಅದಕ್ಕೆ? ಬಟನ್ ಮಶ್ರೂಮ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಕೆಮಿಕಲ್ ನಲ್ಲಿ ಗ್ರೋ ಮಾಡೋದು. ಅದಾದ್ಮೇಲೆ ಅದು ಕಂಪ್ರೆಷನ್ ಪ್ರೋಸೆಸ್ ಎಲ್ಲ ತುಂಬಾ ಬರುತ್ತೆ. ಅದನ್ನ ಪೆಲೆಟ್ಸ್ ಅಲ್ಲಿ ಗ್ರೋ ಮಾಡೋದು ಸ್ವಲ್ಪ ಕಷ್ಟ. ಅದು ಕಂಪ್ರೆಸ್ ಮಾಡಿ ಅದೇ ತುಂಬಾ ಲಾಂಗ್ ಪ್ರೋಸೆಸ್ ಅದು. ಸೊ ಅದೇನು ಗ್ರೋ ಮಾಡೋದು ಈಜಿ ಅಲ್ಲ? ಹಾ, ಯಾವುದು ಬಟನ್ ಮಶ್ರೂಮ್? ಬಟನ್ ಮಶ್ರೂಮ್ ಗ್ರೋ ಮಾಡೋದು ಈಸಿ ಅಲ್ಲ. ಮಾರ್ಕೆಟ್ ಅಲ್ಲಿ ಅದೇ ಜಾಸ್ತಿ. ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ, ಆದ್ರೆ ಈಗ ಎಲ್ಲರಿಗೂ ಗೊತ್ತಾಗಿದೆಯಲ್ಲ ಅದು ಕೆಮಿಕಲ್ ಇಲ್ದಲೆ ಮಶ್ರೂಮ್ಸೇ ಬರಲ್ಲ. ಈಗ ಈ ಮಶ್ರೂಮ್ಸ್ ನಾನು ಹೇಳಿದ್ನಲ್ಲ ನೆನ್ನೆ ಎಲ್ಲ ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಹಾಳಾಗಿಲ್ಲ ಅಂತ. ಆ ಮಶ್ರೂಮ್ಸ್ ನ ಫ್ರಿಜ್ ಇಲ್ದಲೆ ಆಚೆ ಇಡಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಗುತ್ತೆ. ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಕೆಮಿಕಲ್ ಇದೆ ಅದರಲ್ಲಿ ಅಂತ. ಜಾಸ್ತಿ ಮಾಲ್ಗಳಲ್ಲಿ ಅದೇ ಸಿಗೋದು, ಇದು ಸಿಗ್ತಾ ಇಲ್ಲ. ಅದು ಅದೇ ಹೇಳೋದು, ಈ ಜಾಸ್ತಿ ಗ್ರೋ ಮಾಡ್ತಿರೋದು ಪುಣೆ ಗೋವಾದಲ್ಲಿ ಬಿಗ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಇರೋದು ಅಲ್ಲೇನೆ. ನಾರ್ಮಲ್ ಆಗಿ ಗ್ರೋ ಮಾಡ್ತಾರೆ, ಆದ್ರೆ ಕೆಮಿಕಲ್ ಮೆಥಡ್ ಅದು. ಸೊ ನಾನ್ ಪ್ರಿಫರ್ ಮಾಡಿರೋದು 100% ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡ್ಬೇಕು ಅಂತ ಅಷ್ಟೇ. ಈಗ ಎಲ್ಲಾರು ಆರ್ಗ್ಯಾನಿಕ್ನೇ ಜಾಸ್ತಿ ಪ್ರಿಫರ್ ಮಾಡೋದಲ್ಲ. ಸೊ ಅದು ಪ್ರೊಸೀಜರ್ ಬೇರೆ ಬರ್ತೈತ್ರಿ. ಅದು ಸರ್ ನಮ್ಮ ಈ ಸೀಸನ್ದಾಗ ಆಗಂಗಿಲ್ಲ ರೀ ಸರ್. ಅದು ಹಾಂ, ಟೆಂಪ್ರೇಚರ್ ಕೊಟ್ರೆ ಆಗ್ತೈತಿ. ಅದು ಏನು ಮಾಡ್ಬೇಕಂದ್ರೆ ಬ್ಯಾಗ್ನಾಗ ಇದೇ ಥರ ಮಾಡಿ ಅದನ್ನು ಮ್ಯಾಗ ಹಾಕ್ಬೇಕು. ಅದು ಓಪನ್ ಏರಿಯಾದಾಗ ಹಿಂಗೆ ಇಡ್ಬೇಕು ರೀ. ಅದು ಹಿಂಗೆ ಹೇಳ್ತಾವ್ರಿ. ಅದನ್ನ ನಾನು ಆಮೇಲೆ ಬೇಕಂದ್ರೆ ತೋರಿಸ್ತೇನೆ ರೀ ನಾನು. ಇಲ್ಲ ಸರ್, ಯಾರು ಬೆಳಕತ್ತಾರ ಮಿಲ್ಕಿ ರೀ? ಹಾಂ, ಅದನ್ನು ಸೆಟಪ್ ಜಾಸ್ತಿ ಆಗತ್ತೆ. ಅದೇ ಸರ್, ಮಿಲ್ಕಿ ಗ್ರೋ ಮಾಡ್ಬೋದು, ಗ್ರೋ ಮಾಡಕ್ಕೆ ಏನಿಲ್ಲ ಅಂತ ಅಲ್ಲ. ಆದ್ರೆ ಅದಕ್ಕೆ ಸಾಯಿಲ್ ಕೇಸಿಂಗ್ ಅಂತ ಮಾಡ್ತೀವಲ್ಲ, ಅದೆಲ್ಲ ಪ್ರೊಸೆಸ್ ಹಿಡಿಯುತ್ತೆ ಜಾಸ್ತಿ ಅಷ್ಟೇ. ಈಗೇನು ಅಂದ್ರೆ ನೀವು ಸ್ಟಾರ್ಟಿಂಗೇನೆ ಕಷ್ಟ. ಈಗ ನಾನು ಒನ್ ಇಯರ್ ಆಯ್ತು ಮಶ್ರೂಮ್ ಗ್ರೋಯಿಂಗ್ ಸ್ಟಾರ್ಟ್ ಮಾಡಿ, ಬಟ್ ನಾನು ಇನ್ನೂ ಮಿಲ್ಕಿಗೆ ಹೋಗಿಲ್ಲ. ಯಾಕೆಂದ್ರೆ ಆಯಿಸ್ಟರ್ ಅಲ್ಲಿ ನಾನು ಫಸ್ಟ್ ಮಾರ್ಕೆಟಿಂಗು ಫೀಲ್ಡು ಆಮೇಲೆ ಡಿಸ್ಟ್ರಿಬ್ಯೂಟರ್ಸು ಎಲ್ಲಾರನ್ನೂ ಕರೆಕ್ಟಾಗಿ ಮಾಡ್ಕೋಬೇಕು. ಆಗ್ಲೇನೆ ನಾವು ಅದಕ್ಕೆ ಜಂಪ್ ಆಗಕ್ಕೆ ಈಸಿ. ಸ್ಟಾರ್ಟಿಂಗ್ ಆಯಿಸ್ಟರ್ ಮಶ್ರೂಮ್ ನೀವು ಗ್ರೋ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಆದ್ಮೇಲೆ ನೀವು ಯಾವ ಥರ ಮಶ್ರೂಮ್ಸ್ ಆದರೂ ಗ್ರೋ ಮಾಡ್ಬೋದು. ಇನ್ನೇನು ಕ್ವಶನ್ಸ್? ಓಕೆ.